ಸ್ನೇಹಿತರೆ, ಇದು ಆಕಾಶವಾಣಿ ಬೆಂಗಳೂರು 101.3 ಮೆಗಾ ಹರ್ಟ್ಸ್. ಸಮಯ ಆಗಿದೆ 4 ಗಂಟೆ 1 ನಿಮಿಷ 35 ಸೆಕೆಂಡ್ಗಳು. ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಸ್ನೇಹಿತರೆ, ನಮ್ಮ ಸಮಾಜವನ್ನ ಕಾಡ್ತಾ ಇರುವಂತಹ ಹೆಮ್ಮಾರಿ ಅಂತಂದ್ರೆ ಈ ಮಾದಕ ವ್ಯಸನದ ಚಟಗಳು. ಇದರಿಂದ ದೂರ ಇರಿ ಅಂತ ಹೇಳೋದು ಸುಲಭ, ಆದರೆ ಆ ದಾರಿಯಲ್ಲಿ ಹೋಗಿ ಪುನರ್ವಸತಿ ಕೇಂದ್ರವನ್ನು ಕೂಡ ಸ್ಥಾಪಿಸಿ ಮತ್ತು ಈ ವ್ಯಸನಗಳಿಗೆ ಸರಿಯಾದ ದಾರಿ ಮತ್ತು ಈ ವ್ಯಸನಗಳಿಂದ ದೂರ ಇರೋದಕ್ಕೆ ಸರಿಯಾದ ದಾರಿ ತೋರಿಸ್ತಾ ಇರುವಂತಹ ಸಂಸ್ಥೆ ಅಂತಂದ್ರೆ ಸನ್ರೈಸ್ ಪುನರ್ವಸತಿ ಕೇಂದ್ರದ ಕುಶಾಲ್ ಹುರುವೇಗೌಡ ಮತ್ತು ಕ್ಲಿನಿಕಲ್ ಸೈಕಾಲಜಿಸ್ಟ್ ಆದಂತಹ ಜಿತೇಂದ್ರ ಸ್ವಾಮಿ ಅವರು ನಮ್ಮೊಟ್ಟಿಗಿದ್ದಾರೆ. ಸೊ ಮಾತಾಡ್ಸೋಣ ಬನ್ನಿ ಸರ್. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಕಾರ್ಯನಿರ್ವಾಹಕರಾದಂತಹ ಫ್ಲೋರಿನ್ ರೋಷ್ ಅವರು ಇದ್ದಾರೆ. ಮೇಡಮ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಮನೆಯವರಿಗೆ ಆಹ್ವಾನ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇದು ಸ್ಪೆಷಲ್ ಆಗಿ ಲಾಸ್ಟ್ ಮೆನ್ಷನ್ ಮಾಡಿದ್ದು ನಿಮಗೆ. ಹೌದು, ಸರಿ. ಎಲ್ಲರ ಕೆಲವುಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಹೇಳ್ತಾ ಇದ್ದೇನೆ. ಬಹಳ ದಿನಗಳಿಂದ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಅವಕಾಶ ಬಂದಿದೆ ನನಗೆ. ಯಾಕೆಂದರೆ ಕೆಲವೊಮ್ಮೆ ಕೆಲಸದ ಒತ್ತಡದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಿಜವಾಗಿ ಈ ಸನ್ರೈಸ್ ಮಾದಕ ವ್ಯಸನಿ ಪುನರ್ವಸತಿ ಕೇಂದ್ರದ ಕುಶಲ್ ಹುರುವೇಗೌಡ ಹಾಗೂ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿರುವ ಜಿತೇಂದ್ರ ಸ್ವಾಮಿ ಅವರು ಇರೋದು ಖುಷಿ ತಂದಿದೆ. ಯಾಕೆಂತ ಹೇಳಿದ್ರೆ, ನೀವು ಈಗಾಗಲೇ ಹೇಳಿದೆ, ಈ ಮಾದಕ ವ್ಯಸನಿ ಎಂಬುದು ಇದು ದೊಡ್ಡ ಪಿಡುಗು, ಸಾಮಾಜಿಕ ಪಿಡುಗು. ಇದಕ್ಕೆ ಬಲಿಯಾಗದವರು ಬಹುಶಃ ಆ ಒಂದು ಏಜ್ ಗ್ಯಾಪ್ ಯಾವುದೂ ಇಲ್ಲ ಅಂತ ನಾವು ಹೇಳ್ಬೋದು. ದರ್ ಇಸ್ ನೋ ಏಜ್ ಗ್ಯಾಪ್. ಎವ್ರಿಬಡಿ ಫ್ರಮ್ ಎ ಸ್ಮಾಲ್ ಹೈಸ್ಕೂಲ್ ಚೈಲ್ಡ್ ಆರ್ ಪ್ರೈಮರಿ ಚೈಲ್ಡ್ ಟು ದ ಓಲ್ಡೆಸ್ಟ್ ಪರ್ಸನ್ has been affected. ಇದರಿಂದ ತೊಂದರೆಗೆ ಒಳಗಾಗಿದವರು ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಒಂದು ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಿ ಇವತ್ತು ಅದರ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಹುರುವೇಗೌಡ ಹಾಗೂ ಇವರು ಜಿತೇಂದ್ರ ಸ್ವಾಮಿ ಅವರು ನಮ್ಮ ಜೊತೆ ಇರುವುದು ಖುಷಿ ತಂದಿದೆ. ಖಂಡಿತವಾಗ್ಲೂ ಸತ್ಯ. ಯಾಕಂದ್ರೆ ಬಹಳಷ್ಟು ಕೇಸ್ಗಳನ್ನು ನೋಡಿರ್ತಾರೆ ಒಬ್ಬ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ. ಸೊ ನಿಮ್ಮಿಂದ ಇವತ್ತು ಒಂದು ಹೊಸ ಆಯಾಮನೆ ತೆರೆದುಕೊಳ್ಳುತ್ತೆ ಅಂತ ಹೇಳಬೇಕು. ಈ ಸಮಾಜದ ಈ ಒಂದು ಪಿಡುಗಿಂದ ಯಾವ ರೀತಿ ಆಚೆ ಬಂದು ನೀವು ಯಾವ ರೀತಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಒಂದು ಸರಿ ದಾರಿಗೆ ತರ್ತೀರಿ ಅಂತ. ಇನ್ನು ಕುಶಾಲ್ ಅವ್ರದ್ದು ಕೂಡ ನಾವು ಆಫರಲ್ಲಿ ಮಾತಾಡ್ಕೊಂಡಿದ್ವಿ. ಒಂದು ಹಿಸ್ಟ್ರಿನೇ ಇದೆ ಇದ್ರ ವಿಚಾರವಾಗಿ ಅಂತ. ಸೊ ಎಲ್ಲವನ್ನು ಕೂಡ ಹಂಚ್ಕೊಳ್ಳೋಕ್ಕೆ ತಯಾರಾಗಿದ್ದೀರಿ. ಸೊ ಮೊದಲನೇದಾಗಿ ಜಿತೇಂದ್ರ ಸ್ವಾಮಿ ಸರ್, ಸೊ ಈ ಪುನರ್ವಸತಿ ಕೇಂದ್ರ ಅಂತ ತುಂಬಾ 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 ಅವಶ್ಯಕತೆನಾ? ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಓಕೆ ಮೇಡಮ್, ಯಾಕಂದ್ರೆ ಪುನರ್ವಸತಿ ಬೇಕು. ಬದಲಾವಣೆ ಆಗುವಂಥದ್ದು ಮನುಷ್ಯನ ಗುಣ. ದೇರ್ಸ್ ಹ್ಯೂಮನ್ ಬೀಯಿಂಗ್. ಒಂದೇ ಟೈಪಲ್ಲಿ ನಮ್ಮ ಲೈಫ್ ಲೀಡಿಂಗ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಹಾಗಾಗಿ ನಾವು ಹೇಳಬೇಕಾಗಿರುವಂಥದ್ದು, ಯಾವುದೇ ಒಬ್ಬ ವ್ಯಕ್ತಿ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೋ ಒಂದು ವ್ಯಸನಕ್ಕೆ ದಾಸನಾಗುವಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಆ ವ್ಯಸನಕ್ಕೆ ದಾಸನಾದಾಗ ಅವನ ಫ್ಯಾಮಿಲಿ ಮತ್ತು ಅವನ ಜೀವನ ಶೈಲಿ ಮತ್ತು ಅವನ ಆರ್ಥಿಕ ಮಟ್ಟ ಮತ್ತು ಒಂದು ಸಾಮಾಜಿಕ ಬದಲಾವಣೆಯನ್ನು ಕಾಣಬೇಕಾಗ್ತದೆ. ಯಾಕಂದರೆ ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದಾನೆ ಅಂತಂದರೆ ಆ ಮನುಷ್ಯನ ಒಂದು ಜೀವನ ಶೈಲಿಯಲ್ಲಿ ಒಂದು ಸಾಧನೆ ಎನ್ನುವಂಥ ಹಾದಿ ಎಲ್ಲರಲ್ಲಿ ಇರ್ತದೆ ಮೇಡಮ್. ಆ ಸಾಧನೆಯ ಹಾದಿಗಳು ಕುಂಠಿತ ಆಗಬಾರ್ದು. ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಿ ಅವನ ಬೆಳವಣಿಗೆ ಆಗಬೇಕು, ಒಂದು ಕುಟುಂಬ ಬೆಳವಣಿಗೆ ಆಗಬೇಕು, ಆರ್ಥಿಕವಾಗಿ ಬದಲಾವಣೆ ಆಗಬೇಕು ಅನ್ನುವಂತಹ ಒಂದು ದೂರದೃಷ್ಟಿಕೋನದಿಂದ ಅದರ ಜೊತೆಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ತನ್ನ ಸ್ಥೀಮಿತದಲ್ಲಿ ಇಟ್ಕೊಳ್ಳುವಂಥ ಉದ್ದೇಶದ ಮೇರೆಗೆ ಕೆಲವೊಂದು ಕ್ಲಿನಿಕಲ್ ಸೆಟ್ಟರಲ್ಲಿ ಪುನರ್ವಸತಿ ಕೇಂದ್ರಗಳಲ್ಲಿ ಅವರಿಗೆ ಉಪಚಾರ ಜೊತೆಗೆ ಆಪ್ತ ಸಮಾಲೋಚನೆ ಜೊತೆಗೆ ಅವರ ದೈನಂದಿನ ಜೀವನ ಶೈಲಿ ಬದಲಾವಣೆ ಮಾಡುವಷ್ಟು ನಾವು ಬದಲಾವಣೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಅಂದ್ರೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂದ್ರೆ ಈ ಪುನರ್ವಸತಿ ಅನ್ನೋದು ಆಸ್ ಮಚ್ ಫಿಸಿಕಲ್ ಆಸ್ ಸೈಕಾಲಜಿಕಲ್ ಅಲ್ವಾ? ಮಾನಸಿಕವಾಗಿ ಕೂಡ ಒಂದು ವ್ಯಸನಿ ಇದಕ್ಕೆ ಸಿದ್ಧರಾಗಬೇಕು. ಕೆಲವೊಮ್ಮೆ ಈ ಮನೆಯವರೆಲ್ಲ ಈ ಪುನರ್ವಸತಿ ಕೇಂದ್ರಕ್ಕೆ ತಗೊಂಡು ಬರ್ತಾರೆ. ಆದರೆ ಆ ವ್ಯಸನಿಯೇ ಈ ಥರದ ಒಂದು ಬದಲಾವಣೆಗೆ ಅವನು ಒಗ್ಗಿಕೊಳ್ಳದಿದ್ರೆ ಅಥವಾ ಅವನು ತಯಾರಾಗದೇ ಇದ್ದರೆ ಮನೆಯವರು ಎಷ್ಟು ಪ್ರಯತ್ನ ಪಟ್ಟರು ಅದರಿಂದ ಪ್ರಯೋಜನ ಸಿಗುತ್ತಾ, ಪ್ರತಿಫಲ ಸಿಗುತ್ತಾ ಎನ್ನುವಂಥದ್ದು? ಖಂಡಿತ ಇದೆ ಮೇಡಮ್. ಯಾಕಂದರೆ ಒಬ್ಬ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ಒಬ್ಬ ವ್ಯಕ್ತಿಯ ಒಂದು ಮನಸ್ಥಿತಿ ಹೇಗಿರಬೇಕು ಅಂತಂದರೆ, ನಾವು ಫಾರ್ ಎಕ್ಸಾಂಪಲ್ ಒಂದು CBT ಅನ್ನುವಂಥ ಅಸೆಸ್ಮೆಂಟ್ ಮುಖಾಂತರ ಒಂದು ಜ್ಞಾನೋದಯ ಆಗಬೇಕಾಗ್ತದೆ. ಜ್ಞಾನ ಅಂತಾರೆ ಕಾಗ್ನೇಟಿವ್ ಅಂತಾರೆ, ಇಟ್ ಮೀನ್ಸ್ ಆಫ್ ದ ಮನಸ್ಸು ಏಕಾಗ್ರತೆ ಬಂದಾಗ, ಆಲೋಚನಾ ಶಕ್ತಿ ಬದಲಾವಣೆ ತಂದಾಗ ಮಾತ್ರ ಅವನ ಥಿಂಕಿಂಗ್ ಥಾಟ್ಸ್ ಬದಲಾವಣೆ ಆಗ್ತದೆ. ಆಲೋಚನೆ ಮತ್ತು ಚಿಂತನೆ ಮತ್ತು ಕನಸುಗಳನ್ನು ಕಾಣುವಂತಹ, ಹೊಸ ಜೀವನದ ಒಂದು ಬಯಕೆಯನ್ನು ಕಾಣುವಂತಹ ದಾರಿಯ ನೋಟವನ್ನು ನಾವು ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಮೇಡಮ್. ಓಕೆ, ಈ ಒಂದು ಪುನರ್ವಸತಿ ಕೇಂದ್ರ ಅಂತ ಹೇಳೋದಾದ್ರೆ ಯಾವ್ಯಾವ ರೀತಿಯ ಪೇಷಂಟ್ಸ್ ಇರ್ತಾರೆ ಸರ್? ಬರೀ ಮಾದಕ ವ್ಯಸನಿನ ಅಥವಾ ಅದನ್ನು ಹೊರತುಪಡಿಸಿನ, ಅಥವಾ ಮಾದಕ ವ್ಯಸನಿ ಅಂತಂದ್ರೆ ಹೇಗೆ ಡಿಫೈನ್ ಮಾಡ್ತೀರಿ? ನೋಡಿ, ಮಾದಕ ವ್ಯಸನಿಯ ಯಾವಾಗ ಆಗ್ತಾನೆ ಅನ್ನೋದಾದ್ರೆ ಪ್ರಾರಂಭ ಹಂತದಲ್ಲಿ ಅವನು ಪ್ರಾಕ್ಟಿಕಲಿ ಆಗಿ ಅದನ್ನ ತೆಗೆದುಕೊಳ್ಳಲಿಕ್ಕೆ ಮೂಲ ಕಾರಣ ಇರ್ತದೆ. ಒಂದು ಖುಷಿಗೋಸ್ಕರ ಅವನ ಲೈಫಲ್ಲಿ ನಡೆಯುವಂತಹ ಘಟನೆಗಳು ಅವನಿಗೆ ಮನಸ್ಸಿಗೆ ಒಂದು ಶಾಕ್ ತಂದಿರುವಂಥ ವಿಷಯಗಳಾಗಿರ್ಬೋದು, ಅಥವಾ ಬದುಕಿನಲ್ಲಿ ಸೋಲು ಅನ್ನುವಂಥದ್ದನ್ನು
ಅವನು ಕಂಡಂಥ ಸಂದರ್ಭದಲ್ಲಿ ಬೇರೆ ದಾರಿ ಕಾಣದೇ ಇರುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಈ ಒಂದು ವ್ಯಸನಗಳಿಗೆ ಅವನು ದಾಸನಾಗುವಂಥ ಸಾಧ್ಯತೆ ತುಂಬ ಇರ್ತದೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಆ ವ್ಯಕ್ತಿಯ ಹಿನ್ನೆಲೆ ಪ್ರಾರಂಭ ಹಂತದಲ್ಲಿ ಏನಾಗ್ತದೆ, ಅವನು ಪ್ರಾಯೋಗಿಕವಾಗಿ ಒಂದು ಮದ್ಯಪಾನ ಆಗಿರ್ಬೋದು ಅಥವಾ ಇತರೆ ಮಾದಕ ವಸ್ತುಗಳ ಸೇವನೆಗೆ ಪ್ರಾರಂಭ ಹಂತದಲ್ಲಿ ಅವನೇನಾಗ್ತಾನೆ ಪ್ರಾಯೋಗಿಕವಾಗಿ ಪ್ರಯತ್ನ ಪಡ್ತಾನೆ. ಕ್ಯೂರಿಯಾಸಿಟಿ ಏನಾಗ್ಬೋದು ಅನ್ನುವಂಥದ್ದು. ದೆನ್ ಅದರ ಅಬ್ಯೂಸ್ ಆಗುವಂಥದ್ದು ಏನು ಗೊತ್ತಾ, ಪ್ರಾರಂಭ ಹಂತದಲ್ಲಿ ಒನ್ ಡೇ ಅಥವಾ ಮಂತ್ಲಿ ಒನ್ ಡೇ ತೊಗೊಳ್ಳುವಂಥದ್ದು ಅಥವಾ ಪ್ರೋಗ್ರಾಮ್ ಅಥವಾ ಒಂದು ಫಂಕ್ಷನಲ್ಲಿ ಒಂದು ದಿವಸ ತೊಗೊಳ್ಳುವಂಥದ್ದು ಅಥವಾ ಫ್ರೆಂಡ್ ಜೊತೆಗೆ ಪೇರ್ಸ್ ಗ್ರೂಪ್ಸಲ್ಲಿ ಒಂದು ಸರಿ ತೊಗೊಳ್ಳುವಂಥದ್ದು, ಅದೇನಾಗ್ತದೆ ಕಾಲಕ್ರಮೇಣವಾಗಿ ಅವನು 2 ಡೇಸ್ಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಅನ್ನುವಂಥದ್ದು ಪ್ರಾರಂಭ ಆಗಿದ್ದು ಪ್ರತಿದಿನಕ್ಕೆ ಅದು ಬದಲಾವಣೆ ಆಗ್ತದೆ. ಬದಲಾವಣೆ ಆದಾಗ ಅವನು ವ್ಯಸನಿ ಆಗ್ತಾನೆ ಮೇಡಮ್. ಯಾಕಂದರೆ 24 hours ಅದರಲ್ಲಿ ಆ ಗುಂಗಲ್ಲಿ ಇರಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆಗ ನಾವು ವ್ಯಸನಿ ಅಂತ ಕರಿತೀವಿ ಮೇಡಮ್ ಆತನಿಗೆ. ಖಂಡಿತ. ಯಾಕಂದರೆ ಇದು ಹೆಂಗಾಗಿದೆ ಅಂತಂದರೆ ರೋಡ್ಗೆ ಒಬ್ಬೊಬ್ರು ಅನ್ನೋ ಥರ ಅನಿಸ್ಬಿಟ್ಟಿದೆ. ಬಟ್ ಒಂದೊಂದು ಏರಿಯಾಗೂ ಕೂಡ ಒಂದೊಂದು ಪುನರ್ವಸತಿ ಕೇಂದ್ರ ಆಗಬೇಕೇನೋ ಅನ್ನೋ ಮಟ್ಟದವರೆಗೂ ಹೋಗ್ಬಿಟ್ಟಿದೆ ಅಲ್ವಾ ಮೇಡಮ್? ಸರ್, ಇದರ ಬಗ್ಗೆ ಬಹುಶಃ ಹರುವೇಗೌಡರು ಹೆಚ್ಚಿನ ಮಾಹಿತಿ ನಮಗೆ ನೀಡ್ತಾ ಇದ್ದಾರೆ. ಯಾಕೆಂದರೆ ಸರ್, ಈಗ ನೀವು 2019ರಲ್ಲಿ ಸನ್ರೈಸ್ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ. ಒಂದು ಇದಕ್ಕೆ ಕಾರಣ ಏನು ಅಂತ ಹೇಳಿ ನಾವು ಮಾತನಾಡುವ ಮೊದಲು ಸಾಧಾರಣ ಈಗ ಬೆಂಗಳೂರು ಆಸುಪಾಸಿನಲ್ಲಿ ಸಾಧಾರಣ ಎಷ್ಟು ಪುನರ್ವಸತಿ ಕೇಂದ್ರಗಳು ಇವೆ ಎನ್ನುವುದು ಸ್ವಲ್ಪ ಮಾಹಿತಿ ಕೊಟ್ಟರೆ ಬಹುಶಃ ಎಷ್ಟೊಂದು ಮಾದಕ ವ್ಯಸನಿಗಳು ನಮ್ಮಲ್ಲಿ ಇದ್ದಾರೆ ಅನ್ನೋ ಒಂದು ಅಂದಾಜು ನಮಗೆ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಮೇಡಮ್, ಇವಾಗ ನೋಡಿ, ಈ ಒಂದು ಗಾದೆ ಇದೆ, ಸಾವಿಲ್ದಿದ್ದ ಮನೆಯಲ್ಲಿ ಸಾಸಿವೆ ತಗೊಂಬ ಅಂತ ಒಂದು ಇದಿದೆ, ಒಂದು ಗಾದೆ ಇದೆ, ನಮ್ಮ ಪೂರ್ವಜರು ಮಾಡಿದ್ದು. ಯಾಕೆಂದ್ರೆ ಅದರಲ್ಲಿ ಬಹಳಷ್ಟು ಅರ್ಥ ಇದೆ. ಇವತ್ತು ನೀವು ಬೆಂಗಳೂರು ಅಂತ ನಗರದಲ್ಲಿ ಯಾವುದೇ ಒಂದು ಮನೆಯಲ್ಲಿ ಒಬ್ಬ ವ್ಯಸನಿ ಇಲ್ದಿದ್ದ ಮನೆ ನಿಮಗೆ ಸಿಗಲ್ಲ. ಅಟ್ಲೀಸ್ಟ್ ಒಬ್ಬ ಆಲ್ಕೋಲಿಕ್ ಸಿಗ್ತಾನೆ, ಒಬ್ಬ ಗಾಂಜಾಡಿಗೆ ಸಿಗ್ತಾನೆ, ಕೊನೆ ಪಕ್ಷ ನಿಮಗೆ ಒಬ್ಬ ಸಿಗರೇಟ್ ಸೇದೋನಾದರೂ ಸಿಗ್ತಾನೆ. ಇದು ವ್ಯಾಪಕವಾಗಿ ಹರಡಿದೆ. ಸೊ ಇಲ್ಲಿ ಸಿಗರೇಟ್ ಸೇದುವುದು ಒಂದು ವ್ಯಸನ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ. ಈಗ ಅದರಿಂದ ಯಾವ ಒಳ್ಳೇದಾಗುತ್ತೆ ಮೇಡಮ್, ಅದನ್ನು ದೈಹಿಕವಾಗಿ ಮಾನಸಿಕವಾಗಿ ಕೊಲ್ತಾ ಇದೆ. ಸಿಗರೇಟೇ ಇನಿಷಿಯಲ್ ಸ್ಟೇಜ್ ನಾನು ಅಡಿಕ್ಷನ್ಗೆ ಹೋಗ್ಬೇಕಾದ್ರೆ. ಆದರೆ ಇಲ್ಲಿ ಒಂದು ವ್ಯತ್ಯಾಸ ಇದೆ ಹರವೇಗೌಡ ಅವರೇ, ಕುಶಾಲ್ ಅವರೇ. ಈ ಸಿಗರೇಟು ಅಥವಾ ಆಲ್ಕೋಹಾಲ್ ಎಂಬುದು ಅದಕ್ಕೆ ಒಂದು ಸಮಾಜದ ಒಂದು ಮನ್ನಣೆ ಇದೆ. ಸೊಸೈಟಿಯಲ್ಲಿ ನೀವು ಓಪನ್ ಆಗಿ ನೀವು ಸ್ಮೋಕ್ ಮಾಡ್ಬೋದು, ಅದು ಕುಡಿಬಹುದು. ಆದರೆ ಈ ಬೇರೆ ವ್ಯಸನ ಇದೆ ಅಲ್ವಾ, ನೀವು ಗಾಂಜಾ ಹಿಡಿಯುವುದು ಅಥವಾ ಈ ಡ್ರಗ್ಸ್ ಅಂತ ಏನು ಹೇಳ್ತೇವೆ, ಅದಕ್ಕೆ ಸಮಾಜದ ಮನ್ನಣೆ ಇಲ್ಲ. ಅದು ಎಲ್ಲರೂ ಏನು ಹೇಳ್ತಾರೆ, ಕದ್ದು ಮುಚ್ಚಿ ಮಾಡುವಂಥದ್ದು. ಸೊ ಇದರ ಒಂದು ವ್ಯತ್ಯಾಸದ ಬಗ್ಗೆ ಹೇಳ್ತೀರಾ ನೀವು? ಅದೇ ನಾನು ಹೇಳ್ತಲ್ಲ ಮೇಡಮ್, ದೇ ವಿಲ್ ಸ್ಟಾರ್ಟ್ ಫ್ರಮ್ ದಿಸ್. ಸಿಗರೇಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಿಕ್ ಸಾಲಲ್ಲ ಅವನಿಗೆ. ಸೊ ನೆಕ್ಸ್ಟ್ ಲೆವೆಲ್ ಹೋಗ್ತಾನೆ, ಆಲ್ಕೋಹಾಲ್ಗೆ ಹೋಗ್ತಾನೆ. ಸೊ ಆಲ್ಕೋಹಾಲ್ ಏನಾಗುತ್ತೆ, ನಿಮಗೆ ದುಡ್ಡೊಂದು ಚೆಕ್ ಆಗಲ್ಲ. ನಾನು ದುಡ್ಡೊಂದು ಚೆಕ್ ಆಗದಿದ್ದಂಗೆ ಏನು ಮಾಡ್ತೀನಿ, ಅಲ್ಲಿ ಗೋ ಟು ಗಾಂಜಾ ನಂಗೆ 50 ರೂಪಾಯಿಗೆ ಸಿಗುತ್ತೆ, 100 ರೂಪಾಯಿಗೆ ಸಿಗುತ್ತೆ. ಇವತ್ತು ಅದನ್ನು ಕೂಡ ರೇಟ್ ಆಗಿದೆ ಅಂತೆ. ನಾನು ಬರ್ತಾರಲ್ಲ ಪೇಷಂಟ್ಸ್ ಅವ್ರ ಹತ್ರ ತಿಳ್ಕೊತೀನಿ. ಇವಾಗ ಗಾಂಜಾ ಇಸ್ ಬೀಟಿಂಗ್ ಆಲ್ಕೋಹಾಲ್ ಅಂತೆ. ನಾವು ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ನನಗೆ ಒಂದು ಕ್ವಾರ್ಟರ್ಗೆ 60 ರೂಪಾಯಿ 70 ರೂಪಾಯಿ ಕ್ವಾರ್ಟರ್ಗೆ ಸಿಗೋದು. ಸೊ ಅದು ಸಿಗದಿದ್ದಾಗ 30 ರೂಪಾಯಿ ಗಾಂಜಾ ಸಿಗೋದು. ಸೊ ಯೂಸ್ ಮಾಡ್ತಿದ್ದೆ. ಇವಾಗ ಏನಾಗಿದೆ, ಕಾಂಪಿಟೇಷನ್ ಆಗಿದೆ ಒಂದು ಈ ಅಡಿಕ್ಷನ್ ಮಾಡೋ ವ್ಯಕ್ತಿ ಏನು ಮಾಡ್ತಾನೆ, ಯಾವುದು ಚೀಪಾಗಿ ಸಿಗುತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಒಬ್ಬ ಯಾರು ಅಡಿಕ್ಷನಲ್ಲಿ ಇರ್ತಾನೆ ಅವ್ನಿಗೆ ಯಾವುದೇ ರೀತಿ ಕೆಲಸ ಮಾಡೋದಾಗಲಿ ಜೀವನ ಮಾಡೋದಾಗಲಿ ಅದ್ರ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿರ್ತಾನೆ. ಜೀವನೋತ್ಸಾಹ ಇಲ್ಲ, ಬಿಟ್ಬಿಡ್ತಾನೆ. ಅವ್ನಿಗೆ ಹಾಗೆ ಬ್ಲಾಕ್ ಮಾಡಿಬಿಡುತ್ತೆ ಮೇಡಮ್, ಮೈಂಡ್ನ ಟೋಟಲಿ ಬ್ಲಾಕ್ ಆಗುತ್ತೆ. ಸೊ ಆ ಇಂಟ್ರೆಸ್ಟ್ ಇರಲ್ಲ. ನಾನು ಇವತ್ತು ಪೇರೆಂಟ್ಸ್ಗೆ ಅದೇನೇ ಹೇಳೋದು, ನೋಡಿ ಮಕ್ಕಳನ್ನ ನೀವು ಅಬ್ಸರ್ವ್ ಮಾಡಿ. ಸೊ ಯಾವಾಗ ಅವ್ರು ಇಂಟ್ರೆಸ್ಟ್ ಕಳ್ಕೊತಾರೆ, ಅವ್ರ ಕಣ್ಣುಗಳು ಕೆಂಪಾಗೋದು. ನೀವು ಮಾತಾಡ್ತಾ ಇರಿ ಕೂತ್ಕೊಂಡು, ಒಂದು ಕುಟುಂಬದಲ್ಲಿ ಮಾತಾಡ್ತಾ ಇದ್ರೆ ನೀವೇನೋ ಹೇಳ್ತಾ ಇರ್ತೀರಿ, ತಂದೆ ತಾಯಿ ಹೇಳ್ತಾ ಇರ್ತಾರೆ, ಅವ್ರು ಕೇಳೋ ಇದರಲ್ಲೇ ಇರೋಲ್ಲ. ಅವಾಗಲೇ ಗೊತ್ತಾಗುತ್ತೆ ಅವ್ನು ಯಾವುದಕ್ಕೂ ಒಂದು ಅಡಿಕ್ಷನ್ಗೆ ಬಿದ್ದಿದ್ದಾನೆ ಅಂತ. ನಮ್ಮಲ್ಲಿ ಕಾಲ್ಸ್ ಬರ್ತಾವೆ ನಮಗೆ, ಜನರಲಿ ಈ ಥರ ಸೈಲೆಂಟ್ ಆಗಿದ್ದಾನೆ, ಮೌನವಾಗಿದ್ದಾನೆ, ನನ್ನ ಮಗ ಏನೂ ಮಾಡ್ತಿಲ್ಲ ಅಂತ. ಫಾರ್ ಶ್ಯೂರ್ ವಿಲ್ ಬಿ ಅಡಿಕ್ಟೆಡ್. ಅದನ್ನ ಇವರು ಪೇರೆಂಟ್ಸ್ ಅಬ್ಸರ್ವ್ ಮಾಡಬೇಕು. ಸೊ ಇವಾಗ ಬೇರೆ ರೀತಿಯಾಗಿದೆ ಮೇಡಮ್. ಟ್ಯಾಬ್ಸ್ ಬಂದಿದೆ, ಪೇನ್ ಕಿಲ್ಲರ್ನೆಲ್ಲ ದೇ ಆರ್ ಯೂಸಿಂಗ್ ಆಸ್ ಡ್ರಗ್ಸ್. ಸರಿ, ಆದರೆ ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿಲ್ಲ. ಸೊ ನನಗೆ ಎಷ್ಟು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗಳು ನಮ್ಮಲ್ಲಿ ಇವೆ. ಯಾಕಂದ್ರೆ ನೀವು ಹೇಳಿದ್ರಿ, ಓಕೆ, ಸಾಸಿವೆ ಇಲ್ಲದ ಮನೆಯಿಂದ ಒಂದು ಕಾಳು ತರಬೇಕಂತ ಹೇಳಿದ್ರೆ, ಸಾವು ಇಲ್ಲದ ಮನೆಯಿಂದ ಸಾಸಿವೆ ತರಬೇಕಂದ್ರೆ ಕಷ್ಟ ಅಂತೇಳಿ. ಅದೇ ರೀತಿ ಅಂದ್ರೆ ಅಷ್ಟು ವ್ಯಾಪಕವಾಗಿದೆ ಅಂತ ಹೇಳಿದ್ರೆ, ಈಗ ಇದೇ ರೀತಿ ಮಾದಕ ವ್ಯಸನಿ ಅಂದ್ರೆ ಪುನರ್ವಸತಿ ಕೇಂದ್ರಗಳು ಕೂಡ ಅಷ್ಟೇ ಬೆಳೀತಾ ಹೋಗ್ತಾ ಇದೆ ಮೇಡಮ್. ಇವಾಗ ಏನಾಗಿದೆ ಗೊತ್ತಾ ಮೇಡಮ್, ಸರ್ಕಾರ ಈ ನಮ್ಮ ಮೆಂಟಲ್ ಹೆಲ್ತ್ ಏನಿದೆ, ಸೊ ಅವರು ಅಂಡರ್ ತೊಗೊಂಡಿದ್ದಾರೆ. ಕೆಲವೊಂದು ರಿಜಿಸ್ಟರ್ಡ್ ಇದೆ, ಕೆಲವೊಂದು ಅನ್ರಿಜಿಸ್ಟರ್ಡ್ ಇದೆ. ಏನೋ ಒಂದು ಒಟ್ಟಿಗೆ ನಾನೇನು ಹೇಳ್ತೀನಿ ಗೊತ್ತಾ ಮೇಡಮ್, ಪುನರ್ವಸತಿ ಸುಮಾರು ಒಂದು 400ರಿಂದ 500 ಇರ್ಬೋದು ಬ್ಯಾಂಗ್ಳೂರಲ್ಲಿ ನನ್ನ ಲೆಕ್ಕದಲ್ಲಿ. ರಿಜಿಸ್ಟರ್ಡ್ ಆ್ಯಂಡ್ ಅನ್ರಿಜಿಸ್ಟರ್ಡ್ ಕರೆಕ್ಟಾಗಿ ಹುಡುಕಿದ್ರೆ ಒಂದು 400 ಆದರೂ ಸಿಗುತ್ತೆ ನಿಮಗೆ, ಓನ್ಲಿ ಇನ್ ಬ್ಯಾಂಗ್ಳೂರ್. ಸೊ ಒಂದೊಂದು ಪುನರ್ವಸತಿ ಕೇಂದ್ರದಲ್ಲಿ ಎಷ್ಟೊಂದು ಇವರು ಡಿ ಅಡಿಕ್ಷನ್ಗೆ ನಾನು ನೋಡಿದ್ದು ಅಷ್ಟೇ ಬೆಂಗಳೂರಲ್ಲಿ 2 to 3. ಒಂದು 8ನೇ ಮೇಲೆ ಇಲ್ಲಿತ್ತು, ಒಂದು ಮೈಸೂರು ರೋಡಲ್ಲಿ ಇತ್ತು. ಅದೇ ಹೇಳಿದ ರೀತಿನಲ್ಲಿ ಒಂದೊಂದು ಏರಿಯಾಗ ಒಂದೊಂದು ಆಗಿದೆ ಅಂತ ಆಗಿದೆ ಮೇಡಮ್. ಒಂದೊಂದು ಏರಿಯಲ್ಲಿ 10 ಇದೆ ಮೇಡಮ್ ಇವತ್ತು. ಕೆಲವೊಂದು ಏರಿಯಾಗಳಲ್ಲಿ ನೀವು ನೋಡಿದಾಗ ಒಂದೊಂದು ಏರಿಯಲ್ಲಿ 10 ರಿಯಾಬ್ ಇದೆ.
ಬಟ್ ಈಗ ರಿಹ್ಯಾಬಿಲಿಟೇಷನ್ ಸೆಂಟರ್ ಇಷ್ಟು ಇದ್ದವರು ಆದರೆ ಮಾದಕ ವ್ಯಸನಗಳು ಇದಕ್ಕಿಂತ 100 ಪಟ್ಟು ಜಾಸ್ತಿ ಇದ್ದಾರೆ ಅಂತ ಹೇಳ್ಬೋದು ನಾವು. ಯಾಕಂತ ಹೇಳಿದ್ರೆ ಪುನರ್ವಸತಿ ಕೇಂದ್ರಕ್ಕೆ ಬರುವವರು ಬಹಳ ಕಡಿಮೆ ಅಲ್ವಾ, ಅಂದ್ರೆ ಅಂಟಿಲ್ ದೇ ಗೋ ಟು ದ ಲಾಸ್ಟ್ ಸ್ಟೇಜ್ ಅವ್ರ ಸಂಬಡಿ. ನಿಮ್ಮ ಕಥೆಯನ್ನು ಕೇಳೋದಾದ್ರೆ ಇಟ್ ವಾಸ್ ಯುವರ್ 10th ಅಂದ್ರೆ 10ನೇ ಬಾರಿ ನೀವು ಪುನರ್ವಸತಿ ಕೇಂದ್ರಕ್ಕೆ ಹೋಗಿ ಬಂದವರು. ಸೊ ಆ ಒಂದು ಏನ್ ಹೇಳ್ತಾರಲ್ಲ, ಅನ್ಲೆಸ್ ಐ ವಾಂಟ್ ಟು ಚೇಂಜ್, ನನಗೆ ಈ ತರ ಬದಲಾವಣೆ ಆಗಬೇಕು ಅಥವಾ ಈ ಒಂದು ವ್ಯಸನದಿಂದ ಹೊರಗೆ ಬರಬೇಕು ಅಂತ ಹೇಳಿ ದೃಢ ಮನಸ್ಸು ಮಾಡಿದವರು ಮಾತ್ರ ಈ ತರ ಪುನರ್ವಸತಿ ಕೇಂದ್ರಕ್ಕೆ ಹೋಗ್ತಾರೆ. ಆದ್ರೆ ಎಷ್ಟೋ ಮಂದಿ ಎಡಿಕ್ಷನ್ಗೆ ಅಂಟಿಕೊಂಡಿರ್ತಾರೆ ಅಲ್ವಾ, ಅವರ ಸಂಖ್ಯೆ ಬಹಳಷ್ಟು ಇದೆ ಅಂತ ಹೇಳ್ತಾರೆ. ಅಂದ್ರೆ ಇಟ್ ಕ್ಯಾನ್ ಬಿ ಅ ಕಂಟಿನ್ಯೂಸ್ ಏನ್ ಹೇಳ್ತಾರೆ ಎಡಿಕ್ಷನ್, ಆರ್ ಮೇ ಬಿ ವೀಕೆಂಡ್ಸ್ ಮಾಡುವವರು, ಅಥವಾ ಈ ಗಾಂಜಾ ಅದು ಅಲ್ಲದೆ ಕೆಲವು ಅದಕ್ಕಿಂತ ಮಾರಕವಾದ ಕೆಲವು OPMs ಅಥವಾ ಅಲ್ಲ ಈಗ ಎಲ್ಲ ಇದಲ್ಲ ಪೆಟ್ರೋಲಿಯಂ ಅದನ್ನ ಯೂಸ್ ಮಾಡುವಂತದ್ದಲ್ಲ. ಹೌದು, ಕಳೆದ ಬಾರಿ ಯಾವ್ದು ಕುಕ್ಕರ್ ಅಲ್ಲಿ ಅವರು ಇದು ಮಾಡ್ತಾ ಇದಾರಲ್ಲ, ವಾಟ್ಸ್ ಇಟ್ಸ್ ಕಾಲ್ಡ್ ಎಸ್ಪೆಷಲಿ ಸಮಥಿಂಗ್ ದಟ್ ಟೇಕ್ಸ್ ಯು ಇನ್ ಅ ಡಿಫ್ರೆಂಟ್ ವರ್ಲ್ಡ್ ಅಂತ ಹೇಳ್ತಾರಲ್ಲ, ಅದನ್ನು ಇದು ಮಾಡಿದ್ರೆ ಮತ್ತೆ ಆ ಮನುಷ್ಯ ಪುನಃ ಇದಕ್ಕೆ ಬರೋದಕ್ಕೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಸೊ ಈ ತರದ ಕೇಸಸ್ಗಳು ಸರ್ ಯಾಕೆ ಈಗ ಮೊದಲು ತರ ಕೆಲವು ವರ್ಷಗಳ ಹಿಂದೆನೂ ಈ ಸಮಸ್ಯೆ ಇತ್ತು, ಇತ್ತೀಚಿನ ವರ್ಷಗಳಲ್ಲಿ ಯಾಕೆ ಇದು ಈ ಸಮಸ್ಯೆ ಇಷ್ಟೊಂದು ತೀವ್ರವಾಗಿದೆ, ಅಥವಾ ವೈ ಇಸ್ ದ ಯಂಗರ್ ಜನರೇಷನ್ ಇಸ್ ಗೆಟಿಂಗ್ ಇನ್ ಟು ದಿಸ್ ಕೈಂಡ್ ಆಫ್ ಎಡಿಕ್ಷನ್ ಅಂತ ಅನಿಸುತ್ತೆ ನಿಮಗೆ? ಮೇಡಮ್, ಇವತ್ತು ಏನಾಗ್ತಾ ಇದೆ ಗೊತ್ತಾ, ಮಕ್ಕಳಿಗೆಲ್ಲ ಈಸಿಯಾಗಿ ಸಿಗ್ತಾ ಇದೆ. ಆ ಕಾಲದಲ್ಲಿತ್ತು ಮಕ್ಕಳು ಕಷ್ಟ ಬೀಳಬೇಕಾಗಿತ್ತು, ದುಡಿಬೇಕಾಗಿತ್ತು. ಇನ್ನೊಂದು ಇವತ್ತು ಪೇರೆಂಟ್ಸ್ ಎಲ್ಲ ಸದೃಢವಾಗಿದ್ದಾರೆ, ನಮ್ಮ ದೇಶ ಬೆಳೀತಾ ಹೋಗ್ತಾ ಇದೆ. ಸೊ ಈಸಿ, ಪೇರೆಂಟ್ಸ್ ಹತ್ರ ದುಡ್ಡಿರುತ್ತೆ, ಏನೋ ಒಂದು ಹೇಳಿ ಸುಳ್ಳು ಹೇಳಿ. ಆಮೇಲೆ ನಮ್ಮ ಸಂಘಗಳು ಹಂಗೆ ಇದೆ, ಇವತ್ತು ಮೂವೀಸ್ ಹಂಗೆ ಬರ್ತಾ ಇದೆ, ಪ್ರತಿಯೊಂದು ಕಾರಣವೂ ಇದೆ ಮೇಡಮ್. ಇವತ್ತು ಏರಿಯಾಗಳು ನೋಡಿ, ಆಮೇಲೆ ನಾನೇನು ಮಾಡ್ತೀನಿ, ಆಲ್ಕೋಲ್ ನಾನು ತೊಗೊತೀನಿ. ಈಗ ಆಲ್ಕೋಲ್ ತೊಗೊಂಡ್ರೆ ಗೊತ್ತಾಗುತ್ತೆ ನಾನು ಕುಡಿದು ತೂರಾಡೋದು. ನಾನೇನು ಮಾಡ್ತೀನಿ, ಬೇರೆ ಯಾವುದಾದ್ರು ಡ್ರಗ್ಸ್ ಸೈಲೆಂಟಾಗಿ ತೊಗೊಂಡು ಮಲಿಕೊಂಬೋದು, ಇಂಜೆಕ್ಷನ್ನು ಅಥವಾ ಗಾಂಜಾ ಇಂಥ ಕಡೆ ಹೋಗ್ತೀನಿ. ಸೊ ಸ್ಪ್ರೆಡ್ ಆಗಿಬಿಟ್ಟಿದೆ ಮೇಡಮ್. ಆಮೇಲೆ ಇದಕ್ಕೆ ಯಾವುದೇ ರೀತಿ ಶ್ರೀಮಂತರು ಬಡವರು ಅಂತ ಯಾವುದೂ ಇಲ್ಲ. ಆಮೇಲೆ ಅವೇರ್ನೆಸ್ಸಲ್ಲಿ ನಮ್ಮಲ್ಲಿ ಅವೇರ್ನೆಸ್ ಕಮ್ಮಿ ಆಗಿದೆ. ಏನಾಗಲ್ಲ ಅಂದ್ಕೊಂಡು ಅವೇರ್ನೆಸ್ ಯಾವ ರೀತಿ ಆಗಬೇಕಂದು ಪ್ರತಿ ಮನೆಗೂ ತಲುಪಬೇಕು. ನಾವು ಬರೀ ಪ್ಲೇ ಕಾರ್ಡ್ಗಳು ಇಟ್ಕೊಂಡು ರೋಡಲ್ಲಿ ಹೋದರೆ ಅವೇರ್ನೆಸ್ ಆಗಲ್ಲ. ಇದ್ರ ಬಗ್ಗೆ ಹೆಚ್ಚಾಗಿ ನಮ್ಮ ಏನು ಆರೋಗ್ಯ ಇಲಾಖೆ ಇದೆ, ದೇ ಶುಡ್ ಟೇಕ್ ಆನ್ ಎ ಸೀರಿಯಸ್ ಇದನ್ನು ತೊಗೊಂಡೋಗಿ ಮಾತ್ರ ನಮಗೆ ಇದಕ್ಕೆ ಪರಿಹಾರ ಸಿಗುತ್ತೆ. ಒಂದು ವಿಷಯ ಕೇಳಿದ್ದೇನೆ, ಬಹುಶಃ ನೀವು ಕೇಳಿರ್ಬೋದು. ಒಂದು ದೇಶವನ್ನು ವಿನಾಶದ ಹಂಚಿಗೆ ಕೊಂಡೋಗ್ಬೇಕಾದ್ರೆ ನೀವು ಆ ದೇಶದ ಮೇಲೆ ಯುದ್ಧವನ್ನು ಸಾರಬೇಕಾದ ಅವಶ್ಯಕತೆ ಇಲ್ಲ ಅಂತೆ. ಯು ಟಾರ್ಗೆಟ್ ದ ಯಂಗರ್ ಜನರೇಷನ್, ಸ್ಪೆಷಲಿ ದ ಯೂತ್, ಅಂಡ್ ಯು ಹ್ಯಾವ್ ಒನ್ ಹಾಫ್ ಆಫ್ ದ ಬ್ಯಾಟಲ್ ಅಂತ ಹೇಳ್ತಾರೆ. ಬಹುಶಃ ಇದು ನಮ್ಮ ದೇಶದ ಜೊತೆ ಆಗ್ತದೆ ಇದೆ ಅಂತ. ಅಲ್ಲ, ಇದು ಸತ್ಯ ಮೇಡಮ್, ನೀವು ಹೇಳ್ತಾ ಇರೋದು ಸತ್ಯ. ಆಗ್ತದೆ ಇಲ್ಲ, ಆಲ್ರೆಡಿ ಆಗ್ತಾ ಇದೆ. ನಮ್ಮ ಅಕ್ಕಪಕ್ಕ ಈಗ ನಾನು ಹೇಳೋದು ಅದು ಸರ್, ನೀವು ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ, ಮಾತಾಡಿ, ನೀವು ಹೇಳಿ ಅದ್ರ ಬಗ್ಗೆ. ನೋಡಿ, ಮುಂದುವರಿದ ರಾಷ್ಟ್ರಗಳಲ್ಲಿ ಒಂದು ಜೆಲಸಿ ಉಂಟಾಗಿದೆ. ಯಾಕಂದರೆ ಭಾರತ ದೇಶ ಇವತ್ತು ಟೆಕ್ನಾಲಜಿಲಿ ಮುಂದೆ ಬರ್ತಾ ಇದೆ, ಆರ್ಥಿಕ ಸೂಪರ್ ಪವರ್ ಆಗ್ತಾ ಇದೆ. ಈ ಭಾರತವನ್ನು ನೇರವಾಗಿ ಯುದ್ಧ ಮಾಡಲಿಕ್ಕಾದ್ರೆ ಒಂದು ವ್ಯವಸ್ಥೆ ಮುಂದೆ ಅವರು ಏನಾಗ್ತಾರೆ, ಎಗನಿಸ್ಟ್ ಆಗ್ತಾರೆ ಅನ್ನುವಂಥ ಮನೋಭಾವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಆ ಥರದ ಮನೋಭಾವ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸಹಜವಾಗಿ ಅಂತರ್ಯುದ್ಧ ಅಂತಂದರೆ ಈ ಅಂತರ್ಯುದ್ಧದಲ್ಲಿ ಮೇನು ಭಾರತ ದೇಶದಲ್ಲಿ ಯೂತ್ಸ್ ಏನಿದೆಯಲ್ಲ, ಅದು ಒಂದು ನಮಗೆ ಗಾಡ್ ಗಿಫ್ಟ್ ಆಗಿರೋದ್ರಿಂದ ಇವು ಅಂತಾರಾಷ್ಟ್ರೀಯ ವ್ಯವಸ್ಥೆ ಒಳಗಡೆ ನಾವು ಬೇರೆ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಕಲೀಲಿಕ್ಕೆ ಹೋಗ್ತೀವಿ. ಅಲ್ಲಿರುವಂತಹ ಒಂದು ಉಡುಗೆ ತೊಡುಗೆ ಆಗಿರ್ಬೋದು, ಮತ್ತೊಂದು ಆಕ್ಟಿವಿಟೀಸ್ನ ನಾವು ದಾಸರಾಗ್ತಿರೋದ್ರಿಂದ ಅಲ್ಲಿರುವಂಥ ವ್ಯವಸ್ಥೆ ಒಳಗಡೆ ನಾವು ಇನ್ವಾಲ್ವ್ಮೆಂಟ್ ಆಗ್ತಾ ಇರೋದ್ರಿಂದ ನಮ್ಮ ದೇಶದಲ್ಲಿ ಇದನ್ನ ಹರಡಲಿಕ್ಕೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಮೂಲ ಕಾರಣ ಮೇಡಮ್. ಪಾಶ್ಚಾತ್ಯ ರಾಷ್ಟ್ರಗಳು ಕೆಲವು ದಶಕಗಳ ಹಿಂದೆ the phase they went through, is it something we can say India is going through that phase now? ಹೌದು ಮೇಡಮ್, ನೀವು ಹೇಳ್ತಾ ಇರೋದು ವಾಸ್ತವ. ನೀವೇನು ಅಸಂಪ್ಷನ್ ಮಾಡಿ ಹೇಳ್ತಿಲ್ಲ, ಇದು ನಡೀತಾ ಇದೆ ಕರೆಂಟ್. ನೀವು ಬೇಕಾದ್ರೆ ನನ್ನ ಜೊತೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ ಮೇಡಮ್. ನಾನು ಹೇಳ್ತಾ ಇಲ್ವಾ, ಕೆಲವೊಂದು ಕಡೆ ಬಡತನ ಇರೋ ಕಡೆ ಆಲ್ಕೋಲು ಆ ಲಿಮಿಟಲ್ಲಿ ಇದ್ದಾರೆ, ಗಾಂಜಾಲಿ ಇದನ್ನು ಮೀರಿದ್ದಾರೆ ತುಂಬ ಜನ. ಇದು ನಡೀತಾ ಇದೆ ದಂಧೆ. ಬಟ್ ನೋಡಿದ್ರು ಇದು ಇನ್ವಾಲ್ವ್ಮೆಂಟ್ ಇದೆ, ಎಲ್ಲ ಸರ್ಕಾರ ಆಗಲಿ ರಾಜಕಾರಣಿಗಳಾಗಲಿ. ನಾನು ಯಾವುದೋ ಇವ್ರನ್ನ ಬ್ಲೇಮ್ ಮಾಡಲ್ಲ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಸೊ ನಾವು ಸುಮ್ಮನೆ ಅವ್ರನ್ನ ನಾವು ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನ ಬ್ಲೇಮ್ ಮಾಡಿ ಯೂಸ್ ಇಲ್ಲ. ಹೌದು, ಈಗ ಇದನ್ನು ಕೇಳ್ತಾ ಇರುವಾಗ ಒಂಥರ ಮೈ ರೋಮಾಂಚನ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿ ನಮ್ಮ ದೇಶದಲ್ಲಿ ಆಗ್ತದೆ ಅಲ್ವಾ, ತುಂಬಾ ಭಯ ಹುಟ್ಟಿಸುವಂತಹ ವಿಚಾರ ಇದು. ಸೊ ಇದರ ಬಗ್ಗೆ ಯೋಚನೆ ಮಾಡಿ ಕಾರ್ಯಪ್ರವೃತ್ತರಾಗಬೇಕಾದ ಒಂದು ವಿಷಯ ಇದು. ಅದರಿಂದ ಇದರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಣ. ಈಗ ಸಾಧನೆ ಹಾದಿಯಲ್ಲಿ ಮಾತನಾಡಲು ಇವರು ನಮ್ಮ ಕುಶಾಲ್ ಹರವೇಗೌಡ ಅವರು, ಜಿತೇಂದ್ರ ಸ್ವಾಮಿ ಅವರು ಇದ್ದಾರೆ. ಒಂದು ಹಾಡು ಕೇಳಿದ ನಂತರ
ಈ ಕುಶಾಲ್ ಅವರ ಒಂದು ರೋಚಕವಾದ ಜರ್ನಿ ಅಂತ journey ಇದೆ. ಹೇಳ್ಬೇಕು. ಅವ್ರು ದಟ್ ಯಾವ ಇಸ್ ರೀತಿ ವೆರಿ ಈಗ ಮಚ್ ಪುನರ್ವಸನ- ಅಡ್ವೆಂಚರಸ್. ಸೊ ಆ ಜರ್ನಿ ಬಗ್ಗೆ ನೀವು ಮಾತಾಡಬೇಕು ಸರ್. ಒಂದು ಹಾಡಿನ ನಂತರ ನಾವು ಮಾತಾಡೋಣ. ಇದು ಕೂಡ ಈ ಹಾಡಿನ ಬಗ್ಗೆ ನಾನು ಹೇಳಲೇಬೇಕು. ಒಂದು ವ್ಯಸನದ ಒಂದು ಹಾದಿನೇ ಹಿಡ್ದಿರೋರ್ಗೆ ಮತ್ತೆ ಬದುಕಿನ ಒಂದು ಯೂ ಟರ್ನ್ ಕೊಡುವಂತಹ ಗೀತೆ. ಸೊ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಹಾಗೆ ನೀವು ಕರೆ ಮೂಲಕ ಕೂಡ ಮಾತಾಡಿ ಮಾದಕ ವ್ಯಸನದ ಒಂದು ಜಾಗೃತಿ ಬಗ್ಗೆ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮ ಪ್ರಶ್ನೆಗಳೇನಿದ್ರು ಕೂಡ ಕರೆ ಮೂಲಕ ನೀವು ಕೇಳಬಹುದು. 22812006 ನಮ್ಮ ದೂರವಾಣಿ ಸಂಖ್ಯೆ 22281206. ಹಾಗೆ ವಾಟ್ಸ್ಆಪ್ ಮುಖಾಂತರ ಕೂಡ ನೀವು ಪ್ರಶ್ನೆಗಳನ್ನ ಕೇಳಬಹುದು. 9480901013. ಸ್ವಲ್ಪ ನನಗೇನೆ ಭಯ ಆದಂಗಾಗಿ ನಂಬರ್ ಕೂಡ ಮಿಸ್ ಆಯ್ತು ಅಂತ ಅನ್ಸುತ್ತೆ. 9480901013 9480901013. ಸರಿ ತೇಜ, ಈಗ ಲ್ಯಾಂಡ್ ಲೈನ್ಗೆ ಯಾರಾದ್ರೂ ಫೋನ್ ಮಾಡ್ಬೇಕಂತ ಹೇಳಿದ್ರೆ ಅವರು ಕೋಡ್ ಹಾಕಬೇಕಾಗುತ್ತೆ ಹಾ, 080. 080. ಮತ್ತೆ ಯಾರಿಗಾದ್ರೂ ತಮ್ಮ ಹೆಸರನ್ನು ಹೇಳ್ಬೇಕು ಅಂತ ಮನಸ್ಸಲ್ಲಿ ಇಲ್ಲದೆ, ಅಂದ್ರೆ ಒಂದು ಬೇಜಾರಾಗುತ್ತೆ ಅಥವಾ ಹೆಸರು ಹೇಳೋದು ಖಂಡಿತ, ಬೇಡ ಅಂತ ಅದನ್ನ ಅನಿಸಿದ್ರೆ ಕೇವಲ ಗೌಪ್ಯವಾಗಿ ಹೌದು, ಇಡ್ತೀವಿ. ಅವರ ನಿಮ್ಮ ಹೆಸರುಗಳನ್ನ ಹೇಳೋ ಅವಶ್ಯಕತೆ ಇಲ್ಲ. ನಾವು reveal ಫೋನ್ ಮಾಡೋಲ್ಲ. ಮಾಡಿದ್ರೆ ಹರವೇಗೌಡ ಅಥವಾ ನಮ್ಮ ಜಿತೇಂದ್ರ ಸ್ವಾಮಿ ಅವ್ರ ಹತ್ರ ಮಾತಾಡುವಂತ ಎಸ್, ನಮ್ಮ ಕ್ಲಿನಿಕಲ್ ಸೈಕಾಲಜಿಸ್ಟ್ ಕೂಡ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಡೈರೆಕ್ಟ್ ಆಗಿ ನಮ್ಮ ಡಾಕ್ಟರ್ ಹತ್ರನೇ ನೀವು ಮಾತಾಡಬಹುದು. ಸೊ ಈ ಗೀತೆ ನಿಮ್ಮೆಲ್ಲರಿಗೂ ಸರಿ ಸಮಯದಲ್ಲಿ. ಬಾಳುವಂತ ಹೂವೇ ಬಾಡುವಾಸೆ ಏಕೆ. ಸೊ ಈ ಸಾಲೆ ಹೇಳುತ್ತೆ ಅಂತ ಅನ್ಸುತ್ತೆ. ಸೊ ನಾವು ಬದುಕಿ ಬಾಳ್ಬೇಕು, ಬಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಏನ್ ಹೇಳ್ತೀರಿ ಮೇಡಮ್? ಸೊ ಈ ಬಾಳುವಂತಹ ಹಾದಿನಲ್ಲಿ ಒಂದು ಯೂ ಟರ್ನ್ ತಗೊಂಡ್ಬಿಟ್ಟಿದ್ರಿ ಕುಶಾಲ್ ಅವರೇ. ನಿಮ್ದೊಂದು ಜರ್ನಿ ಬಗ್ಗೆ ಹೇಳಿ. ಅದಕ್ಕಿಂತ ಮೊದಲು ಯಾರೋ ಬಗ್ಗೆ ಮೆಸೇಜ್ ಕೂಡ ಬಂದಿದೆ. ಹೇಳಿದ್ರು, ಈ ಮಾದಕ ವ್ಯಸನ ನೀವು ಬಳಸಬಾರ್ದು, ಹಿಂಗಾಗತ್ತೆ ಹಂಗಾಗತ್ತೆ ನಾವೆಲ್ಲ ಕೂಡ ಹೇಳ್ತೀವಿ. ಇದ್ರ ಸಪ್ಲೈನ ಸ್ಟಾಪ್ ಮಾಡಿದ್ರೆ ಓಕೆನಾ, ಅಥವಾ ಇದೊಂದು ಪರಿಹಾರ ನಾವು ಕನ್ಸಿಡರ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಗಣೇಶ್ ಅವರು ಸಾಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಸರ್ ಮಾಡ್ಬೋದು, ಬಟ್ ನೀವು ಮಾಡೋಕ್ಕಾಗಲ್ಲ. ಸರ್ಕಾರ ಅದನ್ನು ಮಾಡಬೇಕು. ಆಮೇಲೆ ಕೆಲವೊಂದು ಗವರ್ಮೆಂಟ್ ಇಸ್ ಆಸ್ ಗುಡ್ ಆಸ್ ಇಟ್ಸ್ ಪೀಪಲ್ ಅಲ್ವಾ? ಹೌದು ಮೇಡಮ್. ಸರ್ಕಾರ ಅಂದ್ರೆ ಯಾರು? ನಾವೇ ಮೇಡಮ್. ಸೊ ನಾವು ಮನಸ್ಸು ಮಾಡಬೇಕು ಅಲ್ವಾ? ಹೌದು. ಪ್ರೆಷರ್ ಬಿದ್ದರೆ ಎಂಥದನ್ನು ಸ್ಟಾಪ್ ಮಾಡ್ಬೋದು. ಇವತ್ತು ಏನೇನೋ ಆಗಿದೆ. ನಾನು ಹೇಳೋದು ಇತಿಹಾಸ ತೊಗೊಂಡ್ರೆ ಹೋರಾಟಗಳ ಮುಖಾಂತರ ಏನೇನೋ ಸ್ಟಾಪ್ ಮಾಡಿದ್ದೀವಿ. ಇದೇನು ದೊಡ್ಡ ವಿಷಯ ಅಲ್ಲ. ಬಟ್ ಗಣೇಶ್ ಅವ್ರಂಗೆ ಎಲ್ಲ ಇರಬೇಕಲ್ಲ ಇವತ್ತು. ಗಣೇಶ್ಗೆ ಒಂದು ಕನ್ಸರ್ನ್ ಇದೆ ನಮ್ಮ ಬಗ್ಗೆ, ಈ ಅಡಿಕ್ಷನ್ ಬಗ್ಗೆ ಒಂದು ಕನ್ಸರ್ನ್ ಇದೆ. ಎಲ್ಲರಿಗೂ ಬರಬೇಕಲ್ಲ. ಇದರಲ್ಲಿ ನಾನು ಹೇಳೋದು 100 ಜನದಲ್ಲಿ 20 ಜನ ಇದರಿಂದ ಲಾಭ ಪಡಿತಾ ಇದ್ದಾರೆ. ಸೊ ಎವ್ರಿ ಒನ್ ಶುಡ್ ಗೆಟ್ ಟುಗೆದರ್. ಖಂಡಿತ ಸರ್, ನೀವು ಕೈ ಜೋಡಿಸಿ ನಾವು ನಿಮ್ಮೊಂದಿಗೆ ಏನಾದರೂ ಒಂದು ಮಾಡೋಣ ಅಂತ ನಾನು ಈ ಮುಖಾಂತರ. ಆಸ್ ಲಾಂಗ್ ಎಸ್ ಪರ್ಸನ್ ಇಸ್ ಎಫೆಕ್ಟೆಡ್ ಬೈ ಆ ಗ್ರೀಡ್ ಅಂತ ಏನಿದೆಲ್ಲ, ದುಡ್ಡು ಮಾಡಬೇಕು ನನಗೆ ಎಷ್ಟು ಎಟ್ ಎನಿ ಕಾಸ್ಟ್ ಅಂತ ಹೇಳುವ ಅಂದ್ರೆ ಆ ರೀತಿ ವರ್ತಿಸುವ ಜನರು ಇರುವ ತನಕ ಇಂಥ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿ ಸಾಮಾನ್ಯ ಅಂತ ಕಾಣಿದೆ. ಖಂಡಿತ. ಈಗ ನೀವು ಒಂದು ಪುನರ್ವಸತಿ ಕೇಂದ್ರ ಮಾಡಿದ್ರಿ, ಆದ್ರೆ ಇನ್ನೊಂದು ಎಲ್ಲೋ ಕಡೆ ಈ ರೀತಿ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡಿ ಜನರನ್ನು ಅದರಿಂದ ದಾಸರನ್ನಾಗಿ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಸೊ ವಿ ಹ್ಯಾವ್ ಬೋತ್ ಕೈಂಡ್ಸ್ ಆಫ್ ಪೀಪಲ್ ಇನ್ ದ ಸೊಸೈಟಿ. ಮೇಡಮ್, ಇದಕ್ಕೆ ಕರೆಂಟ್ ಟ್ರೆಂಡ್ ಇವತ್ತು ಭೀಮಾ ಅಂತ ಒಂದು ಮೂವಿ ದುನಿಯಾ ವಿಜಯ್ ಅವರು ತೆಗೆದಿದ್ದಾರೆ. ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ ಮೇಡಮ್. ಅದರಲ್ಲಿ ತೋರಿಸಿದ್ದಾರೆ ಹೇಗೆ ಸಪ್ಲೈ ಆಗುತ್ತೆ, ಯಾರು ಸಪ್ಲೈ ಮಾಡ್ತಾರೆ, ಇದಕ್ಕೆ ಯಾರ್ಯಾರ ಕೈವಾಡ ಇದೆ. ಸೊ ಆಮೇಲೆ ಎಷ್ಟೊಂದು ರಿಯಾಲಿಟಿ, ಯಾರು ಎಲ್ಲಿ ತಲುಪ್ತಾ ಇದೆ ಇದು, ಯಾರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ನಾವೇನು ಮಾಡ್ಬೋದು ಆಸ್ ಅ ಸಿಟಿಸನ್, ನಾನೇನು ಮಾಡಬಲ್ಲೆ, ಇದನ್ನು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಸೊ ಒಮ್ಮೆ ಸಾಧ್ಯವಾದರೆ ಎಲ್ಲರಿಗೂ ಆ ಮೂವಿ ನೋಡಿ ಅಂತ ನಾನು ಮನವಿ ಮಾಡ್ತೀನಿ. ಸೊ ಸರಿ, ಈಗ ನೀವು ನಡೆದು ಬಂದ ದಾರಿ ನೋಡಿದ್ರೆ ಕುಶಾಲ್ ಹರವೇಗೌಡ ಅವರೇ, ಇದು ಯಾವುದೇ ಮೂವಿಗಿಂತ ಏನು ಕಡಿಮೆ ಇಲ್ಲ ಅಂತ ಕಾಣುತ್ತೆ. ನಮ್ದು ದೊಡ್ಡ ಮೂವಿ ಸೀರಿಯಸ್ಲಿ ದೊಡ್ಡ ಕಾದಂಬರಿ ಆಧಾರಿತ ಇದು. ಟು ಬಿ ಫ್ರಾಂಕ್, ನೀವು ಪುನರ್ವಸತಿ ಕೇಂದ್ರ ಪ್ರಾರಂಭ ಮಾಡಿದ್ರಿ 2019 ಮಾಡಿದ್ರಿ ಅಂತ ಹೇಳಿದ್ರಿ. ನೀವು ಹೇಗೆ ಇದರಲ್ಲಿ ಇನ್ವಾಲ್ವ್ ಆದ್ರಿ? ಅಥವಾ ಮೇಡಮ್, ನನ್ನ ಗುರುಗಳು ಗಜೇಂದ್ರ ಅಂತ. ಆ್ಯಕ್ಚುಲಿ ನಾನು ಈ ಅಡಿಕ್ಷನ್ನಿಂದ ದೂರ ಇರಬೇಕು ಅಂದರೆ ಮೇನ್ ಕಾರಣ ಅವ್ರು ಇವತ್ತಿಲ್ಲ. ಯಾವ ಥರದ ಅಡಿಕ್ಷನ್ಗೆ ಒಳಗಾಗಿದ್ರಿ ನಾನು? ಮೇಡಮ್, ಆಲ್ಕೋಹಾಲ್ ನಂದು ಮೇನ್ ಅಡಿಕ್ಷನ್ನು. ಎಣ್ಣೆ, ಸರಾಯಿ, ಆಲ್ಕೋಹಾಲ್. ಯಾವಾಗದಿಂದ ಪ್ರಾರಂಭ? ಎಷ್ಟನೇ ವಯಸ್ಸಿನಲ್ಲಿ? ನಾನು 2006. ಆಗ ನಿಮ್ಮ ವಯಸ್ಸು? ಆಗ ನನ್ನ ವಯಸ್ಸೇನೋ ಅರೌಂಡ್ 21 ಏನೋ. ನನಗೆ ಅಂದರೆ ನಾವು ಸಿಗರೇಟೆಲ್ಲ ನಾವು ಸ್ಕೂಲ್ ಟೈಮಲ್ಲೇ 10th ಆದಮೇಲೆ ಸ್ಟಾರ್ಟ್ ಮಾಡಿದ್ವಿ. ಸೊ ಪ್ರಮೋಷನ್, ಸಿಗರೇಟ್ ಆದಮೇಲೆ ಆಲ್ಕೋಹಾಲ್ ಆದಮೇಲೆ ಇನ್ನೊಂದು ಮತ್ತೊಂದು, ಆ ಥರ ಪ್ರಮೋಷನ್. ನಮಗೆಲ್ಲ ಸರ್ಕಾರಿ ನಿಮಗೆ ಹೌದು, ನಿಮ್ಗೆ ಆ ಪ್ರಮೋಷನ್ ನಮಗೆ ನಾವೇ ತಗೊಳ್ಳೋದು ಮೇಡಮ್. ನಿಮಗೆ ಸರ್ಕಾರ ಕೊಡಬೇಕು ಪ್ರಮೋಷನ್. ಸೊ ಹಿಂಗೆ ಸ್ಟಾರ್ಟ್ ಮಾಡಿದ್ದು ಮೇಡಮ್. ನಾವು ಆ್ಯಕ್ಚುಲಿ ನನ್ನ ತಂದೆ ನೋಡಿದ್ದೆ, ನನ್ನ ತಂದೆನೂ ದೊಡ್ಡ ಕುಡುಕ ಕಣ್ಣಾರೆ ನೋಡಿದ್ದೆ, ನನ್ನ ತಾಯಿ ನೋಡಿದ್ದೆ. ಸೊ ಇಷ್ಟೆಲ್ಲ ನೋಡಿನೂ ಕೂಡ ನೋಡಿ ಹೆಂಗೆ ಈ ಅಡಿಕ್ಷನ್ ಅನ್ನೋದು ನನ್ನ ಸೆಳೆಯುತ್ತೆ. ನಮ್ಮ ತಂದೆ ಅದರಲ್ಲೇ ತೀರೋಗ್ಬಿಟ್ರು.
ಅಷ್ಟನ್ನು ನೋಡಿ ಕೂಡ ನೀವು ಇದಕ್ಕೆ ದಾಸರಾದ್ರಿ. ಹೌದು ಮೇಡಮ್. ಇದು ಯಾರನ್ನೂ ಬಿಡಲ್ಲ. ಇದಕ್ಕೆ ಜಾತಿ ಆಗಲಿ, ಧರ್ಮ ಆಗಲಿ, ವಯಸ್ಸಾಗಲಿ ಏನೂ ಇಲ್ಲ. ಅಡಿಕ್ಷನ್ ಅನ್ನೋದಕ್ಕೆ ಎಲ್ಲರನ್ನೂ ಸೆಳೆಯುತ್ತೆ. ಏನು ಅಂದರೆ ನಾವು ಆಸ್ ಎ ಪೇರೆಂಟ್ಸ್ ನಾವು ಅದರಿಂದ ದೂರ ಹೋಗಿ. ನನ್ನ ತಾಯಿ ಏನು ಮಾಡ್ತಾರೆ ಪಾಪ, ಸಿಂಗಲ್ ಪೇರೆಂಟ್ ಅವರು ದುಡಿಬೇಕು, ನಮ್ಮನ್ನು ಸಾಕಬೇಕು, ಇದನ್ನು ನೋಡ್ತಾರೋ ಅದನ್ನು ನೋಡ್ತಾರೋ. ನಾನೇನು ಮಾಡ್ಬಿಟ್ಟೆ, ಮೋಸ ಮಾಡಿಬಿಟ್ಟೆ ತಾಯಿಗೆ. ನನ್ನ ಪಾಪ ಕಾಲೇಜಿಗೆ ಕಳಿಸಿದ್ರು. ನಾನು ಹೌದು, ನಾನೇ ದೊಡ್ಡ ಮಗ, ನನ್ನ ತಮ್ಮ ಒಬ್ಬ ಇದ್ದಾನೆ. ಸೊ ನಂದು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಮೇಡಮ್. ಕ್ರೈಮ್ ಬಿಗಿನ್ಸ್ ನಂದು ಮನೆಯಿಂದನೇ ಸ್ಟಾರ್ಟು. ಈ ಅಡಿಕ್ಷನಿಂದ ನಾನು ಕ್ರೈಮ್ ಸ್ಟಾರ್ಟ್ ಮಾಡಿದೆ. ಸೊ ಕಳ್ತನ ಮಾಡೋಕ್ಕೆ ಶುರು ಮಾಡಿದೆ. ಅಡಿಕ್ಷನ್ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ನೀವು ಮೊದಲು ಕೇವಲ ಕುಡಿಯೋದು ಮಾಡ್ತಿದ್ರಿ. ಹೌದು, ಕುಡಿಯೋದು ಮಾಡ್ತಿದ್ದೆ. ಅದಕ್ಕೆ ದುಡ್ಡು ಹಣ ಎಲ್ಲಿಂದ ಬರ್ತಿತ್ತು? ನೀವು ದುಡಿತಿದ್ರ ಅವಾಗ? ಮೇಡಮ್ ದುಡಿತಿದ್ದೆ ಅಂದರೆ ನಾನು ಸ್ಟಾರ್ಟಿಂಗ್ ಏನು ಮಾಡ್ತಿದ್ದೆ, ಮನೇಲೇ ಅಮ್ಮ ಬುಕ್ಸ್ ತೊಗೊಬೇಕು, ಅದು ತೊಗೊಬೇಕು, ಇದು ತೊಗೊಬೇಕು ಅಂತ. ಆಮೇಲೆ ಫ್ರೆಂಡ್ ಸರ್ಕಲ್ ಎಲ್ಲ ಚೆನ್ನಾಗಿದ್ರು ಜೊತೆಲಿದ್ದವರು. ಸೊ ಬಟ್ ಅವರು ನನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ, ಜಸ್ಟ್ ಕಂಪನಿ ಅಂತ ಕರ್ಕೊಂಡು ಹೋಗೋರು. ಬಟ್ ಅದು ಹೋಗ್ತಾ 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 ಅಂದರೆ ಫ್ರೆಂಡ್ಸು ಬಿಟ್ಬಿಟ್ಟೆ, ಎಲ್ಲ ಬಿಟ್ಟೆ. ನನಗೆ ಅದು ಮೇನ್ ಆಯಿತು. ಆಮೇಲೆ ನಾನು ಕೆಲಸ ಮಾಡ್ತಿದ್ದು ಆ್ಯಕ್ಚುಲಿ ಫಾರಿನರ್ಸ್ ಜೊತೆ. ಈ ಇನ್ಬೌಂಡ್ ಟೂರಿಸಮಲ್ಲಿ ನಾನು ಕೆಲಸ ಮಾಡ್ತಿದ್ದು. ಇಲ್ಲೇನು ಬರ್ತಾರೆ ಫಾರಿನರ್ಸು, ಅವ್ರಿಗೆ ಹೋಟೆಲ್ಲು, ಗೈಡು, ರೆಸ್ಟೋರೆಂಟು ಇದು ಬುಕ್ ಮಾಡೋದು ನನ್ನ ಕೆಲಸ ಆಗಿತ್ತು. ಅಂದರೆ ಈ ಅಡಿಕ್ಷನಿಂದ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಏನಾದ್ರು ವ್ಯತಿರಿಕ್ತ ಪರಿಣಾಮ? ಹೌದು, ಖಂಡಿತ ಆಯಿತು ಮೇಡಮ್. ಡಿಪ್ಲೊಮಾ ಇನ್ಕಂಪ್ಲೀಟ್ ಆಯ್ತು ನಂದು. ಟು ಬಿ ಫ್ರ್ಯಾಂಕ್ 10th ನಾನು 80% ತೊಗೊಂಡೆ. ಸೊ ಅದಾದಮೇಲೆ ಡಿಪ್ಲೊಮಾ 4 years ಮಾಡಿದೆ. ಆ ಟೂಲ್ ಆ್ಯಂಡ್ ಡೈ ಮೇಕರ್ ಅಂತ ಕೋರ್ಸು, ಅಲ್ಲಿ ಸೀಟ್ ಸಿಗೋದೇ ಕಷ್ಟ. ಅದು ಕೂಡ ಟೆಕ್ನಿಕಲ್ ಕೋರ್ಸ್ ಅಂತ ಹೇಳಿದ್ರೆ ಎಷ್ಟು ಡಿಮಾಂಡ್ ಇರುವಂಥದ್ದು. ಹೌದು, ಆಗ ನನ್ನ ಕೊಲೀಗ್ಸ್ ಎಲ್ಲ ಫಾರಿನಲ್ಲಿದ್ದಾರೆ. ಬಟ್ ಬೇಜಾರಿದೆ ಒಂದು ಕಡೆ. ಬಟ್ ಐ ಆಮ್ ಸ್ಟಿಲ್ ಹ್ಯಾಪಿ, ಐ ಆಮ್ ವಿತ್ ಮೈ ಫ್ಯಾಮಿಲಿ. ನಾನೆಲ್ಲೂ ಫಾರಿನ್ಗೆ ಹೋಗಿಲ್ಲ. ಎಲ್ಲೋ ಒಂದು ಈ ಕೆಟ್ಟದಾಗೋದು ಒಳ್ಳೇದಾಯಿತು ಅನ್ನೋಂಗೆ ನನ್ನ ಒಂದು 4 ಜನಕ್ಕೆ ಸೇವೆ ಮಾಡೋ ಅವಕಾಶ ಸಿಕ್ತು. ಅದು ಐ ಆಮ್ ಹ್ಯಾಪಿ. ಸೊ ಹಿಂಗಾಗ್ಬೇಕಾದ್ರೆ ಈ ಫಾರಿನರ್ ಜೊತೆ ಡ್ಯೂಟಿ ಇತ್ತು, ಒಳ್ಳೆ ದುಡ್ಡು ಸಿಕ್ತಿತ್ತು, ಟಿಪ್ ಸಿಕ್ತಿತ್ತು. ಸೊ ಏನಾಯಿತು ಅಂದರೆ ದುಡ್ಡು ಇರ್ತಿತ್ತು, ಶೋಕಿ ಆಯಿತು. ಯಾಕಂದರೆ ಒಬ್ಬ ಬಡವಂಗೆ ಸಡನ್ನಾಗಿ ದುಡ್ಡು ಸಿಕ್ತು ಅಂದರೆ ಅವನಿಗೆ ತಲೆ ನಿಲ್ಲಲ್ಲ ಅನ್ನೋದಕ್ಕೆ ನಾನೇ ನಿದರ್ಶನ. ದೊಡ್ಡ ದೊಡ್ಡ ಪಬ್ಗಳಿಗೆ ಹೋಗೋದು. ನನ್ನ ಏನು ಅಂದರೆ ಆ ಬಡವ ಅನ್ಬಾರ್ದು, ನನಗೆ ಆ ಥರ ತೋರಿಸ್ಕೊಬೇಕು. ಒಳ್ಳೊಳ್ಳೆ ಕಡೆ ಕುಡಿಯೋದು, ಕೊನೆ ಹಂತಕ್ಕೆ ನಿಮ್ಮ ಹತ್ರ 10 ರೂಪಾಯಿ ಕೇಳೋದು, ನಿಮ್ಮ ಹತ್ರ 10 ರೂಪಾಯಿ ಕೇಳೋದು, ಮನೇಲಿ ಕಳ್ತನ ಮಾಡೋದು, ಈ ಲೆವೆಲ್ಗೆ ಬಂದ್ಬಿಟ್ಟೆ. ಅಂದರೆ ಮನೆಯನ್ನು ನಡೆಸಲು ನೀವು ತಾಯಿಗೆ ನೆರವಾಗುವ ಬದಲು ತಾಯಿಗೆ ಒಂಥರ ನೀವು ಭಾರ ಆದೆ. ಎಕ್ಸಾಕ್ಟ್ಲಿ ಮೇಡಮ್, ಹೊರೆ ಆಗೋದೆ. ನನ್ನ ತಮ್ಮಂಗೂ ಅವಮಾನ ಆಯಿತು. ಸೊ ಆಮೇಲೆ ಫ್ಯಾಮಿಲಿ ಪ್ಲ್ಯಾನ್ ಮಾಡಿದ್ರು. ಈಗ ಜನರಲಿ ಏನಾಗುತ್ತೆ, ನಮ್ಮ ಸಮಾಜದಲ್ಲಿ ಮದುವೆ ಮಾಡಿಬಿಟ್ರೆ ಇವನು ಸರಿ ಹೋಗ್ತಾನೆ ಅನ್ನೋದು ತಲೆಯಲ್ಲಿರುತ್ತೆ. ಬಟ್ ಖಂಡಿತ ಅದು ದೊಡ್ಡ ಸುಳ್ಳು. ನಾನು ಈ ಮುಖಾಂತರ ಒಂದು ಮೆಸೇಜ್ ಕೊಡೋಕೆ ಹೇಳ್ತೀನಿ. ಯಾರಾದರೂ ಮದುವೆ ಆದಮೇಲೆ ಕುಡ್ತಾ ಬಿಡ್ತಾನೆ ಅಂದರೆ ಅದು ದೊಡ್ಡ ಸುಳ್ಳು, ನಿಮ್ಮ ಮೂರ್ಖತನ. ಅದು ದಯಮಾಡಿ ಒಂದು ಮನುಷ್ಯನ ಬದಲು ಇಡೀ ಕುಟುಂಬವೇ ಒಂಥರ ಅಲ್ಲಿ ತೊಂದರೆ ಸಮಸ್ಯೆ. ಯಾಕೆಂತ ಹೇಳಿದ್ರೆ ಮದುವೆ ಆದ್ರೆ ಹೆಂಡತಿ, ಆನಂತರ ಮಕ್ಕಳು ಹುಟ್ಟಿದ್ರೆ ಸೊ ಇಡೀ ಕುಟುಂಬ ಒಂಥರ ಒಂದು ಏನು ಹೇಳ್ತಾರೆ ವಿನಾಶದ ಅಂಚಿಗೆ ಹೋಗುವಂತ. ನೀವು ಮಗ ಹಾಳಾಗಿದ್ದಾನೆ, ಜೊತೆಲಿ ಇನ್ನೊಂದು ಹೆಣ್ಮಕ್ಳು ಜೀವನನೂ ಭಾಳ ಜೊತೆ ಆಟ ಆಡ್ತೀರಿ. ದಯಮಾಡಿ ಅದು ಮಾಡಬೇಡಿ. ಸೊ ಆ ಥರ ನನಗೆ ಮಾಡಿದ್ರು. ನನ್ನ ಅತ್ತೆ ಮಗಳೇ ಪಾಪ, ಶಿ ಈಸ್ ವರ್ಕಿಂಗ್ ಇನ್ ಎ ಗುಡ್ ಇದು ಒಳ್ಳೆ ಜಾಬಲ್ಲಿದ್ದಾಳೆ. ಅಷ್ಟಿದ್ರು ಮಾವನ ಮಗ ಅಂದ್ಬಿಟ್ಟು ಮದುವೆ ಆದ್ಲು. ಕೊನೆಗೆ ಅವಳು ಅವಮಾನ. ಅವರಿಗೆ ಗೊತ್ತಿತ್ತು ನಿಮಗೆ ಈ ಥರದ ಚಟ ಕಣ್ಣಾರೆ ನೋಡಿದ್ರು ಮೇಡಮ್. ಇಲ್ಲಿ ರಿಲೇಟಿವ್ಸ್ ಅಲ್ಲಿ ಹೌದು, ಶಿ ಅಗ್ರೀಡ್. ಬಿಕಾಸ್ ಆ ಸೆಂಟಿಮೆಂಟ್ ಇರುತ್ತಲ್ಲ ಮೇಡಮ್, ರಿಲೇಟಿವ್ ಅನ್ನೋದು. ಅತ್ತೆ ಮಗ ಒಳ್ಳೆಯವನಾದ್ರೆ ಆಗಲಿ ಅಂತ, ಸರಿದಾರಿಗೆ ಬರುವುದಾದ್ರೆ ಬರಲಿ ಅಂತ ಹೇಳಿ. ನಮ್ಮ ಅತ್ತೆಗೆ ಅಣ್ಣನ ಮಗ, ಇನ್ಯಾರಿದ್ದಾರೆ, ಲೆಟರ್ ಗಿವ್ ಅನ್ ಲೈಫ್ ಅಂತ. ಬಟ್ ಈ ಕುಡ್ತಾ ಜೀವ ಹೋಗುತ್ತೆ ಅನ್ನೋದು ಅಷ್ಟು ಅವೇರ್ನೆಸ್ ಇಲ್ಲ ಆ ಫ್ಯಾಮಿಲಿಗಳಿಗೆ. ಅಂದರೆ ಇದೆಲ್ಲ ಮಾಡುವಾಗ ನಿಮಗೆ ಎಲ್ಲೂ ಅಂದರೆ ಮನಸ್ಸಲ್ಲಿ ನನಗೋಸ್ಕರ ಒಬ್ಬ ಹೆಣ್ಣು ಮಗು ತನ್ನ ಇಷ್ಟೆಲ್ಲ ತ್ಯಾಗ ಮಾಡಿ ಬಂದಿದ್ದಾಳೆ, ಅವಳಿಗಾದ್ರೂ ಏನಾದರೂ ನಾನು ಇದನ್ನು ಬಿಟ್ಬಿಡ್ತೀನಿ ಅನ್ನೋದು ಯಾವುದೇ ಕನಿಕರ ಬರಲಿಲ್ಲ ನಿಮಗೆ? ಬೆಳಿಗ್ಗೆ ಹೊತ್ತು ಎದ್ದೇಳ್ತಿದ್ನಲ್ಲ ಮೇಡಮ್, ಆಗ ಅನ್ನಿಸ್ತಿತ್ತು, ನಾನು ತೊಂದರೆ ಕೊಡ್ತಾ ಇದ್ದೀನಿ ಅಲ್ವಾ, ನನ್ನ ಹೆಂಡತಿಗೆ ತೊಂದರೆ ಕೊಡ್ತಾ ಇದ್ದೀನಿ, ನನ್ನ ಅಮ್ಮಂಗೆ ತೊಂದರೆ ಕೊಡ್ತಾ ಇದ್ದೀನಿ, ತಮ್ಮಂಗೆ ತೊಂದರೆ ಕೊಡ್ತಾ ಇದ್ದೀನಿ, ಈ ಥರ ಅನ್ನಿಸ್ತಿತ್ತು. ಸಂಜೆ ಏನು ನಾನು ಮಾರ್ನಿಂಗಿಂದ ಸ್ಟಾರ್ಟ್, 4 o'clock ಸ್ಟಾರ್ಟ್. ನಾನು ಎಣ್ಣೆ ಬೆಳಗ್ಗೆ ಬಾರಲ್ಲಿ ನಾನೇ ಬಾರ್ ತೆಗಿಸ್ತಿದ್ದೆ. ಅವನು ಲೇಟ್ ಆಗಿಬಿಡುತ್ತೆ ಪೂಜೆ ಮಾಡೋದಕ್ಕೆ, ನಾನೇ ಎಷ್ಟೋ ದಿವಸ ಕಸ ಕೂಡ ಗುಡಿಸಿದ್ದೀನಿ. ಒಂದು ಏನು ನನಗೆ ಎಣ್ಣೆ ಬೇಕು ಬೇಗ. ಆಮೇಲೆ ಬೆಳಗ್ಗೆ ಬೇಕು. ಹೌದು, ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ ಶಿವರಿಂಗ್ ಬರುತ್ತೆ, ಕೈ ಕಾಲು ಶಿವರಿಂಗ್ ಬರುತ್ತೆ ಮೇಡಮ್. ಎಷ್ಟು ಗಂಟೆಗೆ ಹೇಳ್ತಿದ್ರಿ ಹಾಗಾದ್ರೆ ನೀವು? ಮೇಡಮ್ ನಿದ್ದೆ ಮಾಡ್ತಿದ್ರಿ ಮೇಡಮ್ ನಿದ್ದೆ ಬೇರೆ ಮಲಗೋದು ಬೇರೆ ಮೇಡಮ್. ನಾನು ಮಲಗ್ತಿದ್ದೆ ಅಷ್ಟೇ, ನಿದ್ದೆ ಮಾಡ್ತಿರ್ಲಿಲ್ಲ. ನಿದ್ದೆ ಮಾಡಿದ್ರೆ ಮನುಷ್ಯ ಆರೋಗ್ಯವಾಗಿರ್ತಾನೆ. ಮಲಗ್ತಾ ಇದ್ದಾನೆ, ನಾನು ಆ ಕಿಕ್ಕಲ್ಲಿ ಮಲಗ್ತಾ ಇದ್ದೀನಿ ಅಷ್ಟೇ, 2 hour 3 hour ಅಷ್ಟೇ. ಅದೇ ಮೈಂಡಿಗೆ ನಿದ್ರೆ ಸಿಗ್ತಿರ್ಲಿಲ್ಲ, ಡೀಪ್ ರೆಸ್ಟ್ ಏನು ಸ್ಲೀಪ್ ಅಂತ ಹೇಳ್ತಿದ್ರಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೆ. ಯಾಕೆ? ಬಿಕಾಸ್ ಆಫ್ ದ ಡ್ರಗ್ಸ್ ಅಲ್ಲ, ಡ್ರಗ್ಸು ನಿಮಗೆ ನಿದ್ದೆ ಮಾಡಕ್ಕೆ ಬಿಡಲ್ಲ ಮೇಡಮ್. ಏನಾಗುತ್ತೆ, ಅದು ಆ ಕ್ರೇವಿಂಗ್ ಇಳಿತಾ ಇರುತ್ತೆ. ಆ ಕಿಕ್ ಕಮ್ಮಿ ಆಗ್ತಾ ಇನ್ನೂ ಬೇಕು ಎಷ್ಟು. ನಾನು ದುಡ್ಡಿದ್ರೆ 2 quarter ದಿಂಬು, ನಾನು ತಲೆದಿಂಬು ಮಡಗ್ತಿರ್ಲಿಲ್ಲ. ಆ ಕ್ವಾರ್ಟರ್ ಪ್ಯಾಕೆಟ್ ಬರೋದಲ್ಲ, ಅದನ್ನೇ ದಿಂಬು ಮಾಡ್ಕೊಂಡು ಮಲಗ್ತಿದ್ದೆ. ಅದಿದ್ದರೆ ನನಗೆ ಇದೆ ಇಲ್ಲಿ ಸ್ಟಾಕು. ಯಾಕಂದರೆ ನಿಮಗೆ ಗೊತ್ತು, ಬೆಳಗ್ಗೆ ಹೊತ್ತು ತೆಗಿಯಲ್ಲ ಬಾರು, ರೂಲ್ಸ್ ಎಲ್ಲ ಇದೆ, 10 ಗಂಟೆ ಮೇಲೆ ತೆಗಿಯೋದು ಅಂತ. ಏನು ಮಾಡ್ತಿದ್ದೆ, ಪಾರ್ಸಲ್ ತರೋದು.
ಮಧ್ಯರಾತ್ರಿ ಎಷ್ಟೊಂದು ದಿವಸ ನೀವು ನಂಬಲ್ಲ, ಮನೇಲಿ ಬೈತಾರೆ ಅಂದ್ಬಿಟ್ಟು ಬಾತ್ರೂಮಲ್ಲಿ ನೀರು ಬರುತ್ತಲ್ಲ ಆ ನೀರಲ್ಲಿ ಹಾಕೊಂಡು ಕುಡ್ತಿದ್ದೀನಿ, ಕೆಲವೊಂದು ಸರಿ ನೀರು ಇಲ್ದಲ್ಲೇ ಕುಡ್ತಿದ್ದೀನಿ. ಅಲ್ಲ, ಈ ಥರದ ಒಂದು ಪ್ರಾರಂಭದಲ್ಲಿ ಔಟ್ ಆಫ್ ಕ್ಯೂರಿಯಾಸಿಟಿ ಅಲ್ಲಿಂದ ಈ ಥರ ವ್ಯಸನಿ ಆಗಲು ನಿಮಗೆ ಕುಶಲ್ ಅವರಿಗೆ ಎಷ್ಟು ವರ್ಷದಾಗುತ್ತೆ? ಮೇಡಮ್ ಒಂದು ಸ್ಪ್ಯಾನ್ ಆಫ್ 6 to 8 months ಮೇಡಮ್ ಅಷ್ಟೇ. ಏನು ಹೇಳ್ತೀರಾ? ಎಕ್ಸಾಕ್ಟ್ಲಿ. ಸಚ್ ಎ ಶಾರ್ಟ್ ಸ್ಪ್ಯಾನ್. ಎಸ್, ಅದು ದೊಡ್ಡ ಸುಳ್ಳು ಅದು. ನಾನು ಯಾಕಂದರೆ ಅಲ್ಲ, ಏನೋ ಹೇಳ್ತಾರೆ ಈಗ ಎಷ್ಟೋ ವರ್ಷಗಳಿಂದ, ಅಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಇಯರ್ಸ್ ಟು ಬಿಕಮ್ ಅನ್ ಎಡಿಕ್ಟ್ ಅಂತ ಹೇಳ್ತಾರೆ. ಬಟ್ ಇನ್ ಯೋರ್ ಕೇಸ್ ಹಾರ್ಡ್ಲಿ 6 to 8 months ಅಂತ ಅಷ್ಟೇ ಮೇಡಮ್. ಏನಾಗುತ್ತೆ ಮೇಡಮ್, ಆದರೆ ಯು ವೆಂಟ್ ಟು ದ ಎಕ್ಸ್ಟ್ರೀಮ್ ಅಂತ ಹೇಳ್ಬೋದು. ಎಕ್ಸ್ಟ್ರೀಮ್ ನಾನು ಹೇಳ್ತಾ ಇಲ್ವ ಮೇಡಮ್. ಬಟ್ ಈ ಥರದ ವಿಷಯಗಳು ನಡೆಯುತ್ತಿರೋದು ವೆರಿ ರೇರ್ ಕೇಸ್ ಅಲ್ಲ, ಎಲ್ಲರೂ ಹೀಗೆ ಆಗ್ತಾರೆ ಮೇಡಮ್. ಎಲ್ಲರೂ ಹೀಗೆ ಆಗಲ್ಲ. ಡಿಪೆಂಡ್. ಈಗ ನನ್ನ ಕೊಲೀಗ್ಸ್ ಫ್ರೆಂಡ್ಸ್ ಇದ್ದಾರೆ, ನನ್ನ ಜೊತೆ ಯಾರು ಕುಡಿತಿದ್ರು ಅವತ್ತು ಕುಡಿತಿದ್ರು, ಇವತ್ತು ಕುಡಿತಾ ಇದ್ದಾರೆ. ಅವ್ರು ಯಾವ ರೀತಿ ಇಲ್ಲ, ಇದು ಎಲ್ಲರಿಗೂ ಸಮಸ್ಯೆ ಅಲ್ಲ. ಈಗ ಆಲ್ಕೋಹಾಲ್ ಸ್ಟಾಪ್ ಮಾಡಿ ಅಂತ ಹೇಳ್ಬೋದು ಗೌರ್ಮೆಂಟ್ಗೆ, ಬಟ್ ಅದು ಎಲ್ಲರಿಗೂ ಸಮಸ್ಯೆ ಅಲ್ಲ. ಕುಡಿಯೋರು ಕುಡಿತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ, ಹೆಂಡತಿ ಮಕ್ಕಳು ಸಾಕ್ತಾ ಇದ್ದಾರೆ. ಬಟ್ ನನ್ನೊಂದು ಕೈಲಿ ಆಗಲ್ಲ ಅದು. ಎಷ್ಟೋ ಜನರು ಹೇಳ್ತಾರೆ ಇದು ರಕ್ತದಲ್ಲೇ ಬರ್ತದೆ, ಕುಡಿತದ ಚಟ ಇದ್ರೆ ಅಂತ ಹೇಳಿ. ಹೌ ಫಾರ್ ಇಟ್ ಇಸ್ ಟ್ರೂ? ಈಗ ಎಷ್ಟೋ ಜನ ತಂದೆ ಕುಡುಕರಾಗಿದ್ದಾರೆ, ಮಕ್ಕಳು ಒಳ್ಳೊಳ್ಳೆ ಆಫೀಸರ್ಗಳಾಗಿದ್ದಾರೆ. ನನ್ನ ತಂದೆ ಹಂಗಾದ್ರು ನಾನು ಹಂಗಾದೆ. ಇವಾಗ ನಾನು ಬದಲಾಗಿದ್ದೀನಲ್ಲ. ಇಟ್ಸ್ ನಾಟ್ ಫ್ರಮ್ ಬ್ಲಡ್. ಅದು ಹೇಳ್ತಾರೆ ಅಷ್ಟೇ. ಈಗ ನನಗೂ ಬೈಕೊಳ್ಳೋರು ನಮ್ಮಮ್ಮ, ನಿಮ್ಮಪ್ಪನೂ ಹಂಗೆ ಆಗೋದಾ, ನೀನು ಹಂಗೆ ಆಗೋದೆ ಅಂತ. ಅದೇ ಕುಶಾಲ್ ಅವರೇ, ನಿಮ್ಮ ಮನೆಯವರು ನೀವು ಸರಿಯಾಗಬೇಕು, ಸರಿದಾರಿಗೆ ಬರಬೇಕು, ಒಳ್ಳೆಯವರಾಗಬೇಕಂದ್ರೆ ಬಹಳ ಪ್ರಯತ್ನ ಪಟ್ಟರು ಅಂತ ಹೇಳಿದ್ರಿ. ಸುಮಾರು 10 ಬಾರಿ ಪುನರ್ವಸತಿ ಕೇಂದ್ರಕ್ಕೆ ಹೋಗಿದ್ದಾರೆ. ಐ ಥಿಂಕ್ ದಟ್ಸ್ ಅ ರೆಕಾರ್ಡ್. ಒಂದೊಂದು ಪುನರ್ವಸತಿ ಕೇಂದ್ರದಲ್ಲಿ ಒಂದೊಂದು ಬಾರಿ ಹೋದಾಗ ಬಹುಶಃ 3 ತಿಂಗಳು ಇರ್ತಿದ್ರು ಕಂಟಿನ್ಯೂ. ಅಲ್ಲ, ಅವರು ಆ್ಯಕ್ಚುಲಿ ಆ ಒಂದು ರಿಯಾಬ್ಗೆ ಹೋದಾಗ ಲಾಸ್ಟ್ 9ನೇ ಸರಿ ಹೋದೆ. 10ನೇ ಸರಿ ಬೇರೆ ರಿಯಾಬ್ಗೆ ಹೋಗಿದ್ದಾನು. 9ನೇ ದಯಮಾಡಿ ನಮ್ಮ ರಿಯಾಬ್ ಹೆಸರನ್ನ ಹಾಳು ಮಾಡಿಬಿಡಿ ಕರ್ಕೊಂಡೋಗಿ ಅಂದ್ಬಿಟ್ರು ನಮ್ಮ ತಾಯಿನ ಓಪನ್ ರೋಡಲ್ಲಿ. ಆದ್ರೂ ನಿಮ್ಮ ಅಮ್ಮ ಬಿಡ್ಲಿಲ್ಲ. ನನ್ನ ತಾಯಿ ಹೇಳ್ತಾ ಇಲ್ವಾ ಮೇಡಮ್, ನಾನು ದೇವ್ರು ನೋಡಿದ್ದೀನಿ ಇಲ್ವೋ, ನನ್ನ ತಾಯಿನೇ ನನಗೆ ದೇವರು. ಅವ್ರೋಗಿ ಕಾಲು ಹಿಡ್ಕೊಂಡ್ರು. ಅವರು ಯಾರು ರಿಯಾಬ್ ಓನರ್ ಇದ್ರು, ದಯಮಾಡಿ ನನ್ನ ಮಗ ಉಳಿಬೇಕು. ಆವತ್ತು ಆ ರಿಯಾಬ್ ಕೊಟ್ಟೋ ದುಡ್ಡನ್ನ ಒಂದು ವೇಳೆ ಸೈಟು ಅದ್ರ ಮೇಲೆ ಹಾಕಿದ್ರೆ ಇವತ್ತು ಒಳ್ಳೆ ಆಸ್ತಿ ಆಗಿರೋದು. ಒಂದು ಮೇಡಮ್ ಅವಾಗೆಲ್ಲ ಎಷ್ಟು ಒಂದು ತಾಯಿಗೆ ತನ್ನ ಮಗ ಸರಿದಾರಿಗೆ ಬರೋದೇ ಅದೇ ಆಸ್ತಿ ಅಲ್ವಾ? ಅದೇ ಆಸ್ತಿ ಮೇಡಮ್. ಅದನ್ನ ನಮ್ಮ ತಾಯಿ ನೀವು ಆಸ್ತಿ ಅಥವಾ ಜಾಗ ಇಟ್ಕೊಂಡು ಏನ್ ಮಾಡ್ತೀರಾ? ವೆನ್ ದ ಸನ್ ಇಟ್ ಸೆಲ್ಫ್ ಇಸ್ ಹಸ್ ಬಿಕಮ್ ಆಲ್ ರೈಟ್, ಅಂದ್ರೆ ಡಿ ಅಡಿಕ್ಷನ್ ಆಗಿ ಒಂಥರ ಮನೆಗೆ ಒಳ್ಳೇದಾದ ಮಾಡ್ತಾ ಇರುವಾಗ ಅದೇ ಒಂದು ಅಮ್ಮನಿಗೆ ಆಸ್ತಿ ಮತ್ತು ಅದೇ ಅವಳಿಗೆ ಖುಷಿ. ಐ ಡೋಂಟ್ ಥಿಂಕ್ ಶಿ ವುಡ್ ಎವರ್ ರಿಗ್ರೆಟ್. ಇವತ್ತು ಅದೇ ನಾನು ಮೇಡಮ್, ನಾನೇನು ಗೊತ್ತಾ, ನನಗೆ ಅಡಿಕ್ಷನ್ಗಿಂತ ಜಾಸ್ತಿ ಕಿಕ್ ಕೊಡ್ತಾ ಇರೋದು ಇದು. ಈಗ ನೀವು ಹೇಳಿದ್ರಲ್ಲ, ನಾನು ಯಾವಾಗಲೂ ಮನೆಗೆ ಹೋದಾಗ ನನ್ನ ತಾಯಿ ಆ ಖುಷಿ, ನನ್ನ ಹೆಂಡತಿ ಮೇಲೆ ಮಕ್ಕದಲ್ಲಿ ಖುಷಿ, ನನ್ನ ಮಕ್ಕದ ಮೇಲೆ ಖುಷಿ. ಯಾಕಂದರೆ ನಾನು ದೊಡ್ಡ ಮಗ ನೋಡಿದ್ದಾನೆ, ಚಿಕ್ಕ ಮಗ ನೋಡಿಲ್ಲ. ಚಿಕ್ಕ ಮಗ ಹುಟ್ಟೋಷ್ಟರಲ್ಲಿ ನಾನೇನು ಮಾಡ್ತೀನಿ, ಆ ಕಿಕ್ಕನ್ನ ನನ್ನ ಫ್ರೆಂಡ್ಸ್ ಹತ್ರ, ಈಗ ನನ್ನ ಫ್ಯಾಮಿಲಿಲಿ ವೆನ್ ಐ ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ ಇದೆಯಲ್ಲ, ಆ ಕಿಕ್ ಮುಂದೆ ಈ ಕಿಕ್ ಏನೂ ಇಲ್ಲ ಅನ್ನೋದು ನನಗೆ ಈ ಪುನರ್ವಸತಿ ಕೇಂದ್ರದಲ್ಲಿ ಗೊತ್ತಾಯಿತು. ನನಗೆ ವ್ಯಾಲ್ಯೂಸ್ ತಿಳ್ಕೊಟ್ರು ಮೇಡಮ್. ಇವತ್ತು ರಿಹಾಬ್ಗಳು ಈಗ 9 ಬಾರಿ ಹೋದಾಗ ಸಹ ನಿಮಗೆ ಇದೇ ವ್ಯಾಲ್ಯೂಸ್ಗಳನ್ನು ಹೇಳಿಬಿಟ್ರು. ಬಟ್ ವಾಟ್ ಈಸ್ ಇಟ್ ದಟ್ 10th ರಿಹ್ಯಾಬಿಲಿಟೇಷನ್ ವಾಸ್ ರೆಸ್ಪಾನ್ಸಿಬಲ್? ಅಂದ್ರೆ ಹೌ ಇಟ್ ಚೇಂಜ್? ಅಂದ್ರೆ ಯಾಕೆ 9 ಬಾರಿ ನೀವು ಫೇಲ್ ಆದಾಗ ಹೌ ಇಸ್ ದ 10th ಟೈಮ್ ಯು ಸಕ್ಸೀಡೆಡ್? ನಾನು ಹೇಳ್ತೀನಿ ಕೇಳಿ ಮೇಡಮ್. ರಿಲ್ಯಾಪ್ಸ್ ಅನ್ನೋದು ಇಟ್ಸ್ ಕನ್ಫರ್ಮ್. ಒಂದು ತಪ್ಪು ತಿಳುವಳಿಕೆ ಏನು ಗೊತ್ತಾ, ರಿಯಾಬ್ಗೆ ಓದೋದಕ್ಕೆ ಬಿಟ್ಬಿಡ್ತಾನೆ ಅನ್ನೋದು. ಬಟ್ 1 ಸತಿ 2 ಸತಿ ಎಲ್ಲ, ಕೆಲವರು 10 ಸರಿ ಹೋಗ್ತಾರೆ, 15 ಸರಿ ಹೋಗ್ತಾರೆ. ನನಗೇನಾಯಿತು ಮೇಡಮ್, ಆ ರಿಯಾಬಲ್ಲೂ ಕೂಡ ಇದೇ ಕೌನ್ಸಿಲಿಂಗ್ ಮಾಡಿದ್ರು, ಇದೇ ಇದು ಮಾಡಿದ್ರು. ಬಟ್ ಅಲ್ಲಿ ನನಗೆಲ್ಲ ಸಿಕ್ತು, ಮಾಮೂಲಿ ಊಟ ಸಿಕ್ತು. ಈ ರಿಯಾಬ್ಗಳಲ್ಲಿ ಏನಾಯಿತು, ನನಗೆ ವ್ಯಾಲ್ಯೂಸ್ ತಿಳಿಸ್ಕೊಟ್ರು. ಊಟದ ವ್ಯಾಲ್ಯೂ, ಒಂದು ನೀರ್ದು ವ್ಯಾಲ್ಯೂ, ಒಂದು ಸ್ನಾನದ ವ್ಯಾಲ್ಯೂ. ಆ ಕೌನ್ಸ್ಲಿಂಗಲ್ಲಿ ಹೇಳ್ತಾ ಇದ್ರೆ ಆ ಕೌನ್ಸ್ಲಿಂಗ್ ಹೆಂಗಿರ್ತಿತ್ತು ಅಂದರೆ, ನನ್ನಲ್ಲಿ ನಡೆದಿರೋದನ್ನ ನನಗೆ ಹೇಳ್ತಾಯಿದ್ರು. ಇದು ನನಗೆ ಬದಲಾವಣೆ ಆಗೋಕ್ಕೆ ಸಾಧ್ಯ ಆಯಿತು. ಆಮೇಲೆ ಇವಾಗೆಲ್ಲ ಸದ್ಯಕ್ಕೆ ರಿಯಾಬ್ಗಳಲ್ಲಿ ಹೊಡಿತಿಲ್ಲ, ಇವಾಗ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಅವಾಗ ನಾವೆಲ್ಲ ಇದ್ದಾಗ ಚೆನ್ನಾಗಿ ಹೊಡೆಯೋರು. ಅದು ಒಂದು ಇಂಪ್ಯಾಕ್ಟ್ ಆಯಿತು. ನನ್ನ ದುಡ್ಡು ಕೊಟ್ಟು ನಾನು ಇವನ ಹತ್ರ ಸೇರಿ ಇವನ ಹತ್ರ ನಾನು ಯಾಕೆ ಒದೆ ತಿನ್ನಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಆಮೇಲೆ ನಾನು ಯಾರ ಹತ್ರನೂ ಬೈಸ್ಕೊಂಡವನಲ್ಲ, ಅಷ್ಟು ಕುಡಿದ್ರೂ ನನಗೆ ಸ್ವಾಭಿಮಾನ ಅನ್ನೋದು ತುಂಬ. ಯಾರಾದರೂ ಏಕವಚನದಲ್ಲಿ ಮಾತಾಡಿದ್ರು ನಂಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ. ಸರ್, 10 ಬಾರಿ ರಿಹ್ಯಾಬಿಲಿಟೇಷನ್ಗೆ ಹೋಗಿ ನೀವು ಸರಿಯಾಗಿಲ್ಲ ಅಂತ ಹೇಳುವಾಗ ನಿಮ್ಮ ಮಡದಿ ಅಂದರೆ ಅದನ್ನು ಹೇಗೆ ಸಹಿಸ್ಕೊಂಡ್ರು? ವಶಿ ವಿದ್ಯು ಅಂದರೆ ಅವರು ನಿಮ್ಮ ಜೊತೆ ಇದ್ರ ಮೇಡಮ್? ಇದ್ರ ಅಂದರೆ ಒಂದು ನನಗೆ ರಿಲೇಟಿವ್ ಅವಳು, ನನ್ನ ಹೆಂಡ್ತಿ. ಇನ್ನೊಂದು ಸಮಾಜ ಗೊತ್ತಲ್ವಾ ನಿಮಗೆ, ಹಳ್ಳಿಯಿಂದ ಬಂದಿರೋ ಹೆಣ್ಮಗಳವಳು. ಅವಳು ಓದ್ಕೊಂಡು ಅವಳು ಗೌರ್ಮೆಂಟ್ ಜಾಬ್ ತೊಗೊಂಡು ಪಾಪ ಅವಳಿಗೆ ಎಲ್ಲಿ ನನಗೆ ಅವಳದು ಒಳ್ಳೆ ಹೆಸರು ಸಂಪಾದನೆ ಮಾಡಿಕೊಂಡು ಈಗ ನನ್ನ ಬಿಟ್ಬಿಟ್ರೆ ಎಲ್ಲಿ ಕೆಟ್ಟ ಹೆಸರು ಬನ್ನೋದು ಅವಳ ತಲೆಯಲ್ಲಿ ಒಂದಿತ್ತು. ಇದಕ್ಕೆ ಸ್ಟಿಕ್ ಆದ್ಲು ಅವಳು. ಇಲ್ಲಾಂದಿದ್ರೆ ಈಗ ಸಹಜವಾಗಿ ನೀವು ನೋಡ್ತೀರಿ ಎಷ್ಟು ಡೈವರ್ಸ್ ಕೇಸ್ಗಳಾಗ್ತವೆ. ನಾವಿವತ್ತು ಕೋರ್ಟ್ಗೆ ಹೋದ್ರೆ ಅದರಲ್ಲಿ 60% ಬರೀ ಇದೆ ಅಡಿಕ್ಷನ್ಗಿಂದನೇ ಡೈವರ್ಸ್ಗಳಾಗ್ತಾ ಇದೆ. ಅದು ಕೂಡ ನಿಮ್ಮ ಮಡದಿ ಒಳ್ಳೆ ಸರ್ಕಾರಿ ನೌಕರಿಯಲ್ಲಿ. ಹೌದು ಮೇಡಮ್, ಖಂಡಿತ. ಅದು ನನಗೆ ಲಕ್ಕು ಮೇಡಮ್.
ಈಗ ನಾನು ಬಿಟ್ಟೆ ಅವ್ರು ನನ್ನ ಜೊತೆ ಆದರು. ನಾನು ಹೇಳೋದೇ ಇಷ್ಟೇ ಅಡ್ವೈಸು, ಅಡಿಕ್ಷನ್ ಬಿಡಿ, ನಿಮಗೆಲ್ಲ ಸಿಗುತ್ತೆ. ಇಲ್ಲ ಎಲ್ಲ ಬೇಡ ಅಂದರೆ ಅಡಿಕ್ಷನ್ ಸಿಗುತ್ತೆ, ಸಾವು ಸಿಗುತ್ತೆ, ಇದಂತೂ ಗ್ಯಾರಂಟಿ. ಹುಚ್ಚು ಸಾವು ಜೈಲು ಅಂತೂ ಗ್ಯಾರಂಟಿ. ಸಾವಂತೂ ಅಲ್ಲಿಗೆ 200% ಸತ್ತೋಗ್ಬಿಟ್ರೆ ಒಳ್ಳೇದು. ಈ ಹುಚ್ಚರು ರೀತಿ ಓಡಾಡೋದು ಅದೆಲ್ಲ ತುಂಬ ಅಸಹ್ಯಕರ. ರಿಲೇಶನ್ಶಿಪ್ ವ್ಯಾಲ್ಯೂ ಡ್ರಾಪ್ ಡೌನ್ ಆಗ್ತದೆ, ಸಂಬಂಧ ಅನ್ನುವಂಥದ್ದು ಇಗ್ನೋರೆನ್ಸ್ ತುಂಬ ಆಗ್ತದೆ. ಸರಿ, ಅವರು ಈಗ ಹೇಳಿದ್ರು, ಹೌದು, ಯಾವ್ದು ಮೆಸೇಜ್ ಇದ್ರೆ ಒಂದು ಬ್ರೇಕ್ ತಗೊಂಡು ಮತ್ತೊಮ್ಮೆ ಈ ಪುನರ್ವಸತಿ ಕೇಂದ್ರಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಯಾರು ಹೋಗ್ಬೇಕು, ಹೇಗೆ ಹೋಗ್ಬೇಕು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಗೊಳ್ಳು. ಹೌದು, ಒಂದು ಮೆಸೇಜ್ ಇದೆ. ವೀರೇಶ್ ಹಿಟ್ನಾಳ್ ಅವರು ಈ ಒಂದು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮಾದಕ ವ್ಯಸನ ಅನ್ನೋದು ಒಂದು ರೀತಿಯ ಒಂದು ಪೆಡಂಭೂತ ಆದ್ರೆ ಮತ್ತೊಂದು ಅಂತಂದ್ರೆ ಈ ಗುಟ್ಕಾವನ್ನ ಹಾಕೋದು. ಸೊ ಇದು ಆಲ್ಮೋಸ್ಟ್ ಎಲ್ಲ ಡ್ರೈವರ್ಸ್ ಬಳಸ್ತಾರೆ ಇದನ್ನ. ಸೊ ಯಾವಾಗ್ಲೂ ನಿದ್ದೆ ಬರಬಾರ್ದು ಅನ್ನೋಂತಹ ಕಾರಣಕ್ಕೋಸ್ಕರ ಬಳಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಬಿಡುವಂತಹ ಯಾವ್ದಾದ್ರು ಟಿಪ್ಸ್ ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಮೇಡಮ್, ಈಗ ಆ್ಯಕ್ಚುಲಿ ನಾವು ಆ್ಯಂಟಿ ಚೀವಿಂಗ್ ಗಮ್ ಅಂತ, ನೆಕ್ಯುಟನ್ ಚೀವಿಂಗ್ ಗಮ್ ಅನ್ನುವಂಥದ್ದನ್ನ ಕೊಡ್ತೀವಿ. ಯಾಕಂದರೆ ಒಬ್ಬ ವ್ಯಕ್ತಿ, ಒಬ್ಬ ಡ್ರೈವರ್ ಅಥವಾ ಅದೇ ರಾತ್ರಿ ವೇಳೆ ಕೆಲಸದಲ್ಲಿ ಆತನಿಗೆ ಟೈಮ್ ಪಾಸ್ ಆಗಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟಪ್ ಇರ್ತದೆ. ಆ ಮೈಂಡ್ ಸೆಟಪ್ಪಲ್ಲಿರುವಂಥ ವ್ಯಕ್ತಿ ಯಾವುದಾದ್ರೂ ಒಂದು ಚೀವಿಂಗ್ ಮಾಡ್ತಾ ಇದ್ದರೆ ಆ ಟೈಮಿಂಗ್ಸ್ ಮೂಮೆಂಟ್ ಆಗ್ತಾ ಇರುತ್ತೆ ಅನ್ನುವಂತಹ ಮನೋಭಾವ, ಆ ನೆಗೆಟಿವ್ ಥಾಟ್ಸ್ನ ತುಂಬ ಜನ ಅದಕ್ಕೆ ಅವಲಂಬಿತರಾಗಿದ್ದಾರೆ. ಬಟ್ ಅದರ್ವೈಸ್ ಈಗ ಮೊಬೈಲ್ನ ಅವಶ್ಯಕತೆ ಮತ್ತು ಮೊಬೈಲ್ನ ಮಾಡ್ಕೊಳ್ಳುವಂತಹ ತುಂಬ ವ್ಯಕ್ತಿಗಳು ಇರೋದ್ರಿಂದ ಇತ್ತೀಚಿನ ದಿನದಲ್ಲೆಲ್ಲ ಆಗ್ತಿದೆ, ಮಲಗೋ ಟೈಮಲ್ಲಿ ಮಲಗೋದಿಲ್ಲ, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಏನಾಗ್ತದೆ ಅಂತಂದರೆ ಆ ವ್ಯಕ್ತಿಗೆ ನಿದ್ದೆ ಒಳಗಾಗಲಿಕ್ಕೂ ಮತ್ತು ಇತರೆ ವೆಹಿಕಲ್ ಆಕ್ಸಿಡೆಂಟ್ ಆಗಲಿಕ್ಕೂ ಮೂಲ ಕಾರಣ ಇರ್ತದೆ. ಹಾಗಾಗಿ ಒಬ್ಬ ಗುಟ್ಕವನ್ನು ತಿನ್ನುವಂಥ ವ್ಯಕ್ತಿ ಆ್ಯಕ್ಚುಲಿ ಆ್ಯಂಟಿ ಚೀವಿಂಗ್ ಗಮ್ ಅನ್ನುವಂಥದ್ದು, ನಿಕೋಟಿನ್ ಚೀವಿಂಗ್ ಗಮ್ ಅನ್ನುವಂಥದ್ದು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯ ಇದೆ. ಅದರ ಜೊತೆಗೆ ಅದನ್ನು ಹೊರತುಪಡಿಸಿ ಆದಷ್ಟು ನಿದ್ದೆ ಬರ್ತಾ ಇದೆ ಅಂತ ಆದಷ್ಟು ನಾವು ಬರೀ ಮೆಡಿಷನ್ಸ್ ಬೇಸ್ಡ್ ಅನ್ನೋ ಲೈಫ್ನ ಲೀಡ್ ಮಾಡೋದಕ್ಕಿಂತ ಆದಷ್ಟು ಮುಖ ವಾಶ್ ಮಾಡುವಂಥದ್ದು ಅಥವಾ ಒಂದು ರಿಫ್ರೆಶ್ಮೆಂಟ್ ಅಟ್ಲೀಸ್ಟ್ ಒಂದು 100 ಫೀಟು ವಾಕ್ ಮಾಡಿ ಮತ್ತೆ ನಾವು ಡ್ರೈವಿಂಗ್ ಮಾಡುವಂಥದ್ದು ಅಥವಾ ಕೆಲಸ ಮಾಡುವಂಥ ಕಡೆ ಗಮನ ಕೊಟ್ಟರೆ ಬೇಸಿಕಲಿ ಇದು ಕಾಮನ್ ಇದು ವ್ಯಕ್ತಿಗಳು ಅನುಕರಣೆ ಮಾಡುವಂಥದ್ದು. ಈಗ ಇದು ಬೇಸಿಕಲಿ ನಾವು ಕೊಡುವಂತಹ ಕೆಲವೊಂದು ಟಿಪ್ಸ್ಗಳಾಗಿರ್ತದೆ ಮೇಡಮ್. ಆ್ಯಕ್ಚುಲಿ ಎಲ್ಲರೂ ಗುಟ್ಕಾ ದಾಸರಾಗ್ತಿದ್ದಾರೆ ಅಂತಂದರೆ ಟೈಮ್ ಬಾಂಡಿಂಗ್, ನೈಟ್ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಅಥವಾ ಹಗಲೊತ್ತು ಮಲಗೋದಿಲ್ಲ, ಆ ಟೈಮ್ ಪಾಸ್ ಆಗಬೇಕು, ಗುಟ್ಕದ ಮೇಲೆ ನಾನು ಡಿಪೆಂಡೆನ್ಸ್ ಆಗ್ತೀನಿ ಅಂತ ಅನ್ನೋದಾದರೆ ಅಲ್ಲಿ ಒಂದು ಆರೋಗ್ಯ ಫಿಸಿಕಲ್ ಹೆಲ್ತ್ ಹಾಳಾಗ್ತದೆ. ಇನ್ನೊಂದು ಕಡೆ ಏನಾಗ್ತದೆ ಅಂತಂದರೆ ಅವನಲ್ಲಿ ಹ್ಯಾಪಿಟೈಟ್ಸ್ ಜಾಸ್ತಿ ಆಗ್ತದೆ, ಹಸಿವಿನ ಕೊರತೆ ಜಾಸ್ತಿ ಆಗ್ತದೆ. ಕೊನೆಗೆ ತದನಂತರ ಅವನಿಗೆ ಗಂಟಲು ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಇರುತ್ತದೆ. ಹಾಗಾಗಿ ಅವ್ನ ಟೈಮ್ ಬೀಯಿಂಗ್, ನಾನು ಯಾವ ಕೆಲಸದಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ನನಗೆ ರಿಲ್ಯಾಕ್ಸೇಷನ್ ಬೇಕು, ಆ ರಿಲ್ಯಾಕ್ಸೇಷನ್ ಟೈಮ್ನ ಹೇಗೆ ನಾನು ತಗೊಳ್ಬೇಕು ಅನ್ನುವಂಥ ಕಾಮನ್ ಥಿಂಕಿಂಗು ಮತ್ತು ಆಲೋಚನೆ ಇಲ್ಲೇ ತನಕ ವ್ಯಕ್ತಿಗಳಲ್ಲಿ ಬರೋದಿಲ್ಲ, ಅಲ್ಲೇ ತನಕ ಈ ಗುಟ್ಕಕ್ಕೆ ದಾಸರಾಗುವಂಥದ್ದನ್ನು ಕಡಿಮೆ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಬದಲಾವಣೆ ಆಗಬೇಕು, ವ್ಯಕ್ತಿಗಳು ಬದಲಾವಣೆ ಆಗಬೇಕು. ಒಂದು ಸಿಂಪಲ್ ಟಿಪ್ಸ್ ಕೊಡ್ತೀನಿ ಅವ್ರಿಗೆ. ಅವ್ರೇನಾದರೂ ಗುಟ್ಕಾ ಮೇಲೆ ಅಡಿಕ್ಟ್ ಆಗಿದ್ದಾರೆ, ಒಂದು ದಿನ ನಮ್ಮಲ್ಲಿ ಕಾರ್ಯಕ್ರಮ ಇದೆ ಆಲ್ಕೋಲಿಕ್ ಅನಾನಿಮಸ್ 1 day at a time ಅಂತ ಹೇಳ್ತೀವಿ. ದಯಮಾಡಿ ಸರ್, ಒಂದು ದಿನ ಮನೆಯಲ್ಲಿ ಬಾಗ್ಲಾಕೊಳ್ಳಿ, ಏನೇನು ಬೇಕೆಲ್ಲ ತಂದಿಕ್ಕೊಳ್ಳಿ, ಆಚೆ ಹೋಗ್ಬೇಡಿ. ನೀವು ಒಂದು ದಿನ ಬಿಟ್ಟು ನೋಡಿ, ಒನ್ ಡೇ ಬಿಟ್ಟರೆ ಖಂಡಿತ ನಿಮಗೆ ಕ್ರೇವಿಂಗ್ ಹೋಗುತ್ತೆ. ಬ್ಲಾಕ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಒಂದು ದಿವಸ ನಿಮ್ಮ ಮನೆಯಲ್ಲಿ ರೂಮಲ್ಲೇ ಇರಿ, ಎಲ್ಲೂ ಹೋಗ್ಬಿಡಿ ಆಚೆ. ಒಂದು ದಿವಸ ಟ್ರೈ ಮಾಡಿ. ಒಂದು ದಿವಸ ಬಿಟ್ಟರೆ ಖಂಡಿತ ನೀವು ಬಿಡೋಕ್ಕೆ ಸಾಧ್ಯ. ನಾನು ಒಂದು ದಿವಸ ಬಿಡೋಕ್ಕಾಗಲಿಲ್ಲ, ನಿಮ್ಮ ಕೈಲಿ ಬಿಡೋಕ್ಕಾಗಲ್ಲ. ಸೊ ಇದನ್ನ ಟ್ರೈ ಮಾಡಿ ಸರ್. ಒಂದು ದಿವಸ ದೃಢತೆ ಅವ್ರ ಮನಸ್ಸಲ್ಲೇನೆ ಬರಬೇಕು. ಇದೊಂದು ಟಿಪ್ನ, ಇದೊಂದು ಹೆಜ್ಜೆ ಇಡ್ಲೇಬೇಕು. ಒಳ್ಳೆ ಮ್ಯಾರಿಡ್ ಆಗಿ ಮದುವೆ ಆಗಿದ್ರೆ ನಿಮ್ಮ ಹೆಂಡತಿ ಮಕ್ಕಳನ್ನ ಮುಂದೆ ಕೂರಿಸ್ಕೊಳ್ಳಿ, ಒಂದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಒಂದು ರಜಾ ಹೋದ್ರೂ ಹೋಯ್ತು. ಸೊ ಅವಾಗ ನೀವು ಖಂಡಿತ ಟ್ರೈ ಮಾಡಿ, ನಾಳೆಯಿಂದ ಬಿಡ್ಬೋದು. ನಮ್ಮಲ್ಲಿ ಏನಾಗುತ್ತೆ ಮೇಡಮ್, ಟುಮಾರೋ ಅನ್ಕೊಂಡು ಆ ಟುಮಾರೋ ನಮ್ಮ ಜೀವನದಲ್ಲಿ ನಾಳೆ ಬರೋಲ್ಲ. ಸೊ ಲೆಟ್ ಅಸ್ ಟ್ರೈ ಟುಡೇ. ನಾಳೆ ಅಲ್ಲ, ಇವತ್ತು, ಈಗಲಿಂದನೇ ಬಿಟ್ಬಿಡಿ. ಖಂಡಿತ ಹೌದು, ಮುಖ್ಯ. ಇವತ್ತು ಬಿಡಿ, ಆಗುತ್ತೆ. ಜಿತೇಂದ್ರ ಸ್ವಾಮಿ ಅವರು ಇಲ್ಲಿ ಈಗ ಕುಶಾಲ್ ಹರುವೇಗೌಡ ಅವರು ಅವರ ಅನುಭವವನ್ನು ಹೇಳಿಕೊಂಡ್ರು. ಈ ರೀತಿ ಒಂದ್ಸರಿ ನೀವು ರಿಹ್ಯಾಬಿಲಿಟೇಷನ್ಗೆ ಬರ್ತೀರಾ, ಬಟ್ ಈ ರಿಲ್ಯಾಪ್ಸ್ ಆಗುವಂಥದ್ದು ಅಂದರೆ ಈಗ 3 ತಿಂಗಳ ಕಾಲ ಇಲ್ಲಿ ಬಂದು ನೀವು ಅದನ್ನು ಬಿಡಬೇಕು ಅನ್ನೋ ಪ್ರಯತ್ನ ಪಟ್ಟು ಮತ್ತೆ ಪುನಃ ಅದಕ್ಕೆ ಹೇಗೆ ಅದು ಯಾಕೆ ಆಗುತ್ತೆ ಅಂದರೆ ಕ್ರೇವಿಂಗ್ ಇರ್ತದೆ, ಹೌದು, ಬಟ್ ಇಲ್ಲಿ 3 ತಿಂಗಳು ನೀವು ಬಿಟ್ಟಿದ್ದೀರಿ.
ಒಂದು ದಿವಸ ಬಿಡಿ ಅಂತ ಹೇಳ್ತಾರೆ, ನೀವು 3 ತಿಂಗಳು ಬಿಟ್ಟು ಮತ್ತೆ ನೀವು ಅದಕ್ಕೆ ಪುನಃ ಹೋಗ್ತೀರಿ ಅಂತ ಹೇಳಿದ್ರೆ ಇಂಥ ಘಟನೆಗಳು ಬೇರೆಯವರಲ್ಲಿ ಕೂಡ ನಡೀತದೆ ಅಲ್ವಾ? ಸಮ್ ಪೀಪಲ್ಸಲ್ಲಿ ತುಂಬ ನಡೀತಾ ಇದೆ ಮೇಡಮ್. ಯಾಕಂದರೆ ಉದಾಹರಣೆಗೆ ಒಬ್ಬ ವ್ಯಕ್ತಿಲಿದ್ದ ನಾನು ರಿಫ್ರೆಶ್ಮೆಂಟ್ ಆಗಿ ರಿಹ್ಯಾಬ್ ಆಗಿಬಿಟ್ಟು ಪುನರ್ವಸತಿ ಜೀವನವನ್ನು ಕಲ್ಪಿಸ್ಕೊಳ್ತೀನಿ ಅಂತ ಹೊರಗಡೆ ಹೋದಂತಹ ವ್ಯಕ್ತಿಗಳು ಪುನಃ ಅವರ ಸಹಪಾಠಿಗಳ ಜೊತೆಗೆ ಇನ್ವಾಲ್ವ್ಮೆಂಟ್ ಮಾಡಿದಾಗ ಆ ವ್ಯಕ್ತಿಗಳು ಇವರನ್ನು ಮತ್ತೆ ಪ್ರೊವೋಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಉದಾಹರಣೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಏನನ್ನೂ ಕೆಲಸ ಮಾಡದೇ ಇರುವಂಥ ವ್ಯಕ್ತಿ ತನ್ನ ಟೈಮ್ನ ಫ್ರೆಂಡ್ ಜೊತೆಗೆ ಕಳೆಯುವಂಥ ವ್ಯಕ್ತಿಯಲ್ಲಿ ಪುನಃ ಅದು ಅಕ್ರೈವಿಂಗ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ವ್ಯಕ್ತಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಫಿಸಿಕಲಿ ವರ್ಕು ಎಲ್ಲೇ ತನಕ ಇರೋದಿಲ್ಲ. ಆ ವ್ಯಕ್ತಿಗಳಲ್ಲಿ ಈ ಥರದ ಒಂದು ಮಾದಕ ವ್ಯಸನಕ್ಕೆ ಮತ್ತೆ ಪುನರ್ವಸತಿಗೆ ಬರುವಂತಹ ಸಾಧ್ಯತೆ ಇರುತ್ತೆ, ಪುನಃ ರಿಹ್ಯಾಬಿಲಿಟೇಷನ್ ಬರುವಂತಹ ಸಾಧ್ಯತೆ ಇರುವಂತಹ ವ್ಯಕ್ತಿಗಳನ್ನ ಕಾಣ್ತಿದ್ದೀವಿ. 100ರಲ್ಲಿ ರಿಹ್ಯಾಬಿಲಿಟೇಷನ್ಗೆ 100ರಲ್ಲಿ ಇಬ್ಬರಷ್ಟೇ ಬಿಡೋದು ಮೇಡಮ್. ಇನ್ನು 98 ಜನ ರಿಲ್ಯಾಪ್ಸ್ ಆಗೇ ಆಗ್ತಾರೆ. ಹಂಗನ್ಬಿಟ್ಟು ಧೃತಿಗೆಡೋದು ಬೇಡ. ಖಂಡಿತ ಒಂದು ಇಬ್ರು 2% ಏನಿರ್ಬೋದು, ಯಾರು ನೀವು ಆಗ್ಬಹುದು, ವೆರಿ ರೇರ್. ಹಾಗೆ ನಾನು ಹೇಳೋದು ಈಗ ಫ್ರೆಶರ್ಸ್, ಈಗ ಒಬ್ಬ ಅಡಿಕ್ಟ್ ಅಂದ್ರೆ ಆ 2% ಏನಿದ್ದಾರಲ್ಲ ಅದ್ರಲ್ಲಿ ಯಾರಾದ್ರೂ ಆಗ್ಬಹುದು ಅಂತ ನೀವು ಆಗ್ಬಹುದು ಅಂದ್ರೆ ಈಗ ನಮ್ಮಲ್ಲಿ ಏನ್ ಗೊತ್ತಾ, ರಿಯಾಬ್ ಸೇರ್ಸ್ದಕ್ಕೆ ಬಿಟ್ಬಿಡ್ತಾರೆ ಅನ್ನೋದು ಒಂದು ಮನೋಭಾವ ಇದೆ. ಬಟ್ ಅದು ಆಗಲ್ಲ. ಒಂದು ಸರಿ 2 ಸತಿ, ಕೆಲವರು ಒಂದೇ ಸರಿಗೆ ಬಿಡ್ತಾರೆ, ಕೆಲವರು 2 ಸತಿಗೆ ಬಿಡ್ತಾರೆ. ಬಟ್ ರಿಯಾಬ್ ಅನ್ನೋದು ಪ್ರೊಸೆಸ್. ನೀವು ದಯಮಾಡಿ ನಿಮಗೆ ಆ ವ್ಯಕ್ತಿ ಅವಶ್ಯಕತೆ ಇದ್ದರೆ ಅವ್ನು ಬೇಕು ಅಂದರೆ ದಯಮಾಡಿ ರಿಯಾಬ್ಗಳಿಗೆ ಹಾಕಿ. ಕುಶಾಲ್ ಅವರು, ಇಲ್ಲಿ ಕೇವಲ ಆರೋಗ್ಯದ ದೃಷ್ಟಿಯಿಂದ ಮಾತ್ರವಲ್ಲ, ಆರ್ಥಿಕ ದೃಷ್ಟಿಯಿಂದ ಕೂಡ ಆ ಫ್ಯಾಮಿಲಿ, ಯಾವುದೋ ವ್ಯಸನಿಯ ಫ್ಯಾಮಿಲಿ ಸಫರ್ ಆಗುವಂಥದ್ದು ಫೈನಾನ್ಷಿಯಲ್ ಕ್ರೈಸಿಸ್. ಹೌದು, ಫೈನಾನ್ಷಿಯಲ್ ಕ್ರೈಸಿಸ್. ಮೇಡಮ್, ಈಗ ಡಿ ಅಡಿಕ್ಷನ್ ಸೆಂಟರ್ಗಳಲ್ಲಿ ತಿಂಗಳಿಗೆ ಇಷ್ಟು ಅಂತ ದುಡ್ಡು ತೊಗೊತಾರೆ. ಅದು ಗೊತ್ತು ಎಲ್ಲರಿಗೂ. ನಾವೆಲ್ಲಿನ ಥರ ನಾವೇನು ಮಾಡೋಣ ಅನ್ನೋದು ಒಂದು ಯೋಚನೆ ಇರುತ್ತೆ. ಈಗ ಒಬ್ಬ ವ್ಯಕ್ತಿ ಅಡಿಕ್ಷನ್, ಒಬ್ಬ ಆಲ್ಕೋಹಾಲ್ ಅಂದರೆ ದಿನಕ್ಕೆ 4ರಿಂದ 5 ಕ್ವಾರ್ಟರ್ ಕುಡಿತಾನೆ. 1 ಕ್ವಾರ್ಟರ್ ರೇಟು ಸರ್ ಒಂದು 150ರಿಂದ 200 ರೂಪಾಯಿ ಇರ್ಬೋದು. ಸೊ ಅವ್ನು 5 ಕ್ವಾರ್ಟರ್ಗೆ ಅಂದರೆ 600 ರೂಪಾಯಿ ಬೇಕು. ಸೊ ಮನೇಲಿ ಏನು ಮಾಡ್ತಾನೆ, ಪಾತ್ರೆ ಇದೆಯಾ, ಚಿನ್ನ ಇದೆಯಾ, ಏನಿದೆ ಅದನ್ನು ಸ್ಕೆಚ್ ಆಗ್ತಾ ಇರ್ತಾನೆ. ಕೊನೆ ಪಕ್ಷ ಕತ್ತಲ್ಲಿದ್ರೆ ಕತ್ತಲ್ಲೂ ಬಿಡಲ್ಲ, ಕಾಲಲ್ಲಿದ್ರೆ ಕಾಲಲ್ಲೂ ಬಿಡಲ್ಲ. ಸೊ ಅಂದ್ರೆ ಸಂಜೆ ಆಗ್ಬೇಕಾದ್ರೆ ನನಗೆ ಕುಡಿಬೇಕಾದ್ರೆ ಎಲ್ಲಿಂದ ದುಡ್ಡು ಸಿಗ್ತದೆ ಅನ್ನೋದನ್ನ ಅದನ್ನ ಅವನು ಮನಸ್ಸಲ್ಲಿ ಅವನು ಚಿತ್ರಣ ಮಾಡ್ಕೊಳ್ಬೇಕಾದ್ರೆ ಪ್ರೀ ಪ್ಲಾನಿಂಗ್ ಮಾಡ್ಕೊಂತಾನೆ. ಬಿಕಾಸ್ ಇವತ್ತಿನ ನನ್ನ ಖರ್ಚು, ನಾನು 2 ಕ್ವಾರ್ಟರ್ ಕುಡಿತಿದ್ದೀನಿ ಅಂತಂದರೆ 400 ಬೇಕು ಅನ್ನೋದಾದರೆ, ಇವತ್ತು ನಾನು 400 ರೂಪಾಯಿ 400 ರೂಪೀಸ್ ನಾನು ತೊಗೊಳ್ಬೇಕು ಅನ್ನೋದಾದ್ರೆ ಅದಕ್ಕೆ ಪ್ರೀ ಪ್ಲಾನಿಂಗ್ ಮಾಡ್ತಾನೆ. ಎಲ್ಲ ಸೋರ್ಸ್ಗಳನ್ನ ತಿರ್ಗಾಡ್ಕೊಬರ್ತಾನೆ. ಫ್ರೆಂಡ್ಶಿಪ್ ಸರ್ಕಲ್, ಫ್ಯಾಮಿಲಿ ಎಲ್ಲರ ಹತ್ರ ಕೇಳ್ಕೊಂಡು ಬರ್ತಾನೆ. ಅಲ್ಲೆಲ್ಲೂ ಸಿಗದೇ ಇರುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ತನ್ನ ಅಪರಾಧ ಕೃತ್ಯಗಳನ್ನ ಅಲ್ಲಿ ಮಾದಕ ವ್ಯಸನಿಗೆ ಮತ್ತೆ ಈ ಕಳ್ಳತನಕ್ಕೆ ಬಹಳಷ್ಟು ಹತ್ತಿರ ಇದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಬಹಳಷ್ಟು ಜನ ನಾವು ಟ್ರಾವೆಲ್ ಮಾಡುವಾಗ ನಮ್ಮ ಮೊಬೈಲ್ಗಳನ್ನ ಕಳ್ಕೊಳ್ತೇವೆ, ಪರ್ಸ್ಗಳನ್ನ ಕಳ್ಕೊಳ್ತೇವೆ. ಹೆಚ್ಚಾಗಿ ಇದೇ ರೀತಿಯ ವ್ಯಸನಿಗಳು ಇದನ್ನ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಒಂದು ಮೊಬೈಲ್ಗೆ ಈಗ ನೀವು 20-30 ಸಾವಿರ ಅವರಿಗೆ ಒಂದು 4-5 ಸಾವಿರ ಸಿಕ್ಕಿದ್ರೆ ಸಾಕಾಗುತ್ತಲ್ವಾ? ಹೌದು. ಸೊ ಈ ಅಪರಾಧ ಹೆಚ್ಚಾಗ್ಲು ಮತ್ತೆ ಈ ಮಾದಕ ವ್ಯಸನಿಗೆ ಒಂದು ಹತ್ತಿರವಾದ ನಂಟು ಇದೆ ಅಂತ ಹೇಳ್ತಾರೆ. ನಿಮ್ಗೆ ರವಿಚಂದ್ರನ್ ಅವರು ಸರ್ ಗೊತ್ತಾ? ಸೊ ಅವರು ಒಂದು ಮೀಟಿಂಗ್ ಕರೆದಿದ್ರು ಈ ಡಿ ಅಡಿಕ್ಷನ್ ಸೆಂಟರ್ಗಳು. ಅವ್ರು ಇವತ್ತು ಅವತ್ತು ಏನು ಹೇಳಿದ್ರು ಅಂದರೆ, ಬಿಕಾಸ್ ಇನ್ ಬ್ಯಾಂಗ್ಳೂರ್ ವಿ ಹ್ಯಾವ್ ಮೆನಿ ಡಿ ಅಡಿಕ್ಷನ್ ಸೆಂಟರ್, ರಿಹ್ಯಾಬಿಲಿಟೇಷನ್ ಸೆಂಟರ್, ವಿ ಆರ್ ಪಾಸಿಬಲ್ ಟು ಕಂಟ್ರೋಲ್ ಕ್ರೈಮ್ ಅಂತ ಹೇಳಿದರು. ಇವತ್ತು ಡಿ ಅಡಿಕ್ಷನ್ ಸೆಂಟರ್ಗಳು ತುಂಬ ಹೆಲ್ಪ್ ಮಾಡ್ತಾ ಇದೆ. ಬರೀ ನೆಗೆಟಿವ್ ಮಾತಾಡ್ತಾರೆ ಜನ. ಲಾಟ್ ಆಫ್ ಕ್ರೈಮ್ಸ್ ಏನಾಗ್ತಾ ಇದೆ ಡಿ ಅಡಿಕ್ಷನ್ ಸೆಂಟರ್ಸ್. ಅದನ್ನು ಅವರು ಅರ್ಥ ಮಾಡ್ಕೊಂಡು ಹೇಳಿದ್ರು. ಅವಾಗ ಇದರಲ್ಲಿದ್ರು, ಅವ್ರು SP ಆಗಿದ್ರು ನೆಲಮಂಗಲ ರೂರಲಲ್ಲಿ. ನಮಗೆ ಒಂದೊಂದ್ಸತಿ ಪ್ರೌಡ್ ಆಗುತ್ತೆ. ಈಗ ರಿಯಾಬ್ ಅಂದರೆ ನೆಗೆಟಿವ್ ಮಾತಾಡ್ತಾರೆ. ಬಟ್ ನಾನು ಹೇಳ್ತೀನಿ, ನನಗೆ ಪರ್ಸ್ನಲಿ ರಿಯಾಬ್ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಂದು ಫೋಟೋ ಹಾಕೊಂಡು ತಿರುಗ್ಬೋದಾಗಿತ್ತು ಅಲ್ಲ. ಬಟ್ ಈ ಡಿ ಅಡಿಕ್ಷನ್ ಸೆಂಟರ್ಸ್ ಇರೋದು ಎಷ್ಟೋ % ಮಾತ್ರ ಅಲ್ವಾ ಅಂತ ಹೇಳೋದು. ಅದರಿಂದ ಕ್ರೈಮ್ಗಳು ನಡೀತಾ ಇರುತ್ತವೆ. ಯಾಕಂತ ಹೇಳಿದ್ರೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗೆ ಬರುವಂತ ಜನ ಬಹಳ ಕಡಿಮೆ. ಅದೇ ಹೇಳಿದೆ 0.25% ಏನಿರ್ಬೋದು ಆಫ್ ಟೋಟಲ್ ಅಡಿಕ್ಟೆಡ್ ಪೀಪಲ್. ಹೌದು ಮೇಡಮ್. ಈಗ ಒಂದು ರಿಯಾಬ್ ಅಂದರೆ ದೇ ಕ್ಯಾನ್ ಅಕಾಮಡೇಟ್ ಅರೌಂಡ್ 50 ಪೀಪಲ್. ಮ್ಯಾಕ್ಸ್ ಬೆಡ್ಸ್ ಕೊಡೋದೇ 50 ಬೆಡ್ಸ್. ಸೊ ಅದರಲ್ಲೂ ಕೆಲವರು ಒಂದು 10 ಜನ 20 ಜನ ಎಕ್ಸ್ಟ್ರಾ ಹಾಕೊತಾರೆ. 100 ರಿಯಾಬ್ ಇದ್ದರೆ ಒಂದು ರಿಯಾಬಲ್ಲಿ 50 ಜನ, 100 ಅಂದರೆ ಅರೌಂಡ್ 5000 ಪೀಪಲ್. ವಿ ಹ್ಯಾವ್ ಮೋರ್ ದೆನ್, ನಾನು ಹೇಳೋದು ಒಂದು ಕೋಟಿ ಮೇಲೆ ಅಡಿಕ್ಷನ್ ಇಲ್ವಾ ಸರ್ ಹುಡುಗರು? ನಾನು ಹೇಳೋದು ಇನ್ ಟೋಟಲಿ ಕರ್ನಾಟಕ ಮೋರ್ ದೆನ್ ಬಿಲೋ ಅಂದ್ರೆ ನಮ್ಮ ಜನಸಂಖ್ಯೆ ಇರುವಂಥದ್ದು 6.5 crores. ಸೊ ಆಗಿರುವಾಗ
ಬಟ್ ಎಲ್ಲರೂ ಎವ್ರಿ ಒನ್ ಎಲ್ಲರೂ ಆಮೇಲೆ ಇನ್ನೊಂದು ಅವಮಾನ ಅನ್ಕೊಂತಾರೆ ಮೇಡಮ್. ಡಿ ಅಡಿಕ್ಷನ್ ಸೆಂಟರ್ಗೆ ಹೋಗೋದು ಅವಮಾನ, ಅದು ದೊಡ್ಡ ನಾನು ಹೇಳೋದು ಜನಗಳು ಅದನ್ನ ಫಸ್ಟ್ ತಲೆಯಿಂದ ತೆಗೆದಾಕ್ಬೇಕು. ಸೋಷಿಯಲ್ ಸ್ಟಿಗ್ಮಾ ಅನ್ನುವಂತಹ ಮನೋಭಾವ. ಅಂದ್ರೆ ಒಂದು ಕಾಲದಲ್ಲಿ ಸೈಕಿಯಾಟ್ರಿಸ್ಟ್ಗೆ ಹೋಗೋದೇ ಒಂಥರ ಸ್ಟಿಗ್ಮಾ ಅಂತ ಎನ್ನುವಂಥದ್ದಿತ್ತು. ಸೊ ಅದು ಈಗ ಸ್ವಲ್ಪ ಮಟ್ಟಿಗೆ ಅದರ ಜನರಿಗೆ ಅದರ ಬಗ್ಗೆ ತಿಳಿದಿದೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಈ ಡಿ ಅಡಿಕ್ಷನ್ ಎನ್ನುವಂಥದ್ದು ಆಕ್ಚುಲಿ ಇಟ್ಸ್ ಬೆಟರ್ ಥಿಂಗ್ ಟು ಡೂ ಇನ್ಸ್ಟೆಡ್ ಆಫ್ ಬಿಕಮಿಂಗ್ ಅಡಿಕ್ಟೆಡ್. ಫ್ಯಾಮಿಲಿಗಳು ಮೇಡಮ್, ಫಸ್ಟ್ ಫ್ಯಾಮಿಲಿಗಳು ಅವನು ಕುಡಿದ್ರೆ ಅವ್ರಿಗೆ ಅವಮಾನ ಆಗಲ್ಲ, ಅವನು ರಿಯಾಬ್ಗೆ ಹೋಗ್ಬಿಟ್ರೆ ಅವಮಾನ ಆಗುತ್ತೆ. ಈ ಇದರಿಂದ ಬರ್ಬೇಕು. ನಿಮ್ ಮಗ ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ ಇನ್ನೊಬ್ರು ಹೆಣ್ಮಕ್ಳು ಏನ್ ಕಮ್ಮಿ ಇಲ್ಲ ಮೇಡಮ್, ದೇ ಆರ್ ಬೀಟಿಂಗ್ ಗಂಡ್ಮಕ್ಳು ಅಡಿಕ್ಷನ್ ಅಲ್ಲಿ. ನಮ್ಮಲ್ಲಿ ರಿಯಾಬ್ ಒಂದಿತ್ತು ನಾನು ನೋಡ್ದಂಗೆ, ಇವತ್ತು ಲೇಡೀಸ್ ರಿಯಾಬೇ ಒಂದು 50 ಆಗಿದ್ದಾವೆ. ಖಂಡಿತ. ಸೊ ನಾನು ಹೇಳ್ತೀನಿ, ದಯವಿಟ್ಟು ನೀವು ಅದನ್ನು ಅವಮಾನ ಅನ್ಕೊಂಬಿಡಿ. ನಮಗೆ ಏನಂದರೆ ಆಮೇಲೆ ಆಲ್ಕೋಹಾಲಿಕ್ಸ್ ಆರ್ ವೆರಿ ಟ್ಯಾಲೆಂಟೆಡ್ ಮೇಡಮ್. ಅವ್ರು ಏನು ಬೇಕಾದರೂ, ನಾನು ಹೇಳ್ತೀನಿ, ಅಡಿಕ್ಷನಲ್ಲಿ ಇರೋರಿಗೆ ಇರೋ ಟ್ಯಾಲೆಂಟು ಒಬ್ಬ ನಾರ್ಮಲ್ ಪರ್ಸನ್ಗೆ ಇರಲ್ಲ. ಬಟ್ ಕೆಲವರು ಕ್ಲೇಮ್ ಮಾಡ್ತಾರೆ ಈ ಟ್ಯಾಲೆಂಟ್ ಏನಿದೆ ಅಲ್ವಾ, ಇದು ನಿಮಗೆ ಒಂದು ಗುಟ್ಕು ಒಳಗೆ ಹೋದಾಗ ಅಥವಾ ಒಂದು ಪಫ್ ಒಳಗೆ ಹೋದಾಗ ಮಾತ್ರ ಅದು ಆಕ್ಟಿವ್ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲ, ಸುಳ್ಳು ಮೇಡಮ್. ಅದು ದೊಡ್ಡ ಇಲ್ಲ ಅದು ಹಂಗೆ ಆಗುತ್ತೆ. ಅಡಿಕ್ಷನ್ಗೆ ಕೆಲವ್ರು ಏನಕ್ಕೆ ಆಗ್ತಾರೆ ಅಂದರೆ, ಈಗ ರೌಡಿಸಮ್ ಮೂವೀಸ್ ನೋಡ್ತಾರೆ, ನಾನು ಅವನ ಥರ ಅನುಕರಣೆ ಮಾಡುವಂತ ಮನೋಭಾವ, ಆಕ್ಟಿಂಗ್ ಮಾಡುವಂತ. ಅವನ ಯಾರೋ ಹೀರೋ ಕುಡ್ದಿರ್ತಾನೆ, ಗಾಂಜಾ ಹೊಡೆದು ಸಿಗರೇಟ್ ಹೊಡೆದು ಸ್ಟೈಲಾಗಿ ಬರ್ತಾನೆ. ಈಗ ಮೂವೀಸ್ ನೀವು ನೋಡ್ತೀರಿ ಫುಲ್ಲು. ಸೊ ಅದಕ್ಕೆ ಇದಂತಾರೆ. ಬಟ್ ಅದು ದೊಡ್ಡ ಸುಳ್ಳು. ಅವನು ಹೀರೋ ಆಗಲ್ಲ, ಬಿಕಮ್ ಎ ವೇಸ್ಟ್ ಫೆಲೋ. ನಾನೇನು ಹೇಳ್ತೀನಿ, ನೀವು ಅಡಿಕ್ಷನ್ ಬಿಟ್ಟು ಬನ್ನಿ. ಸರ್, ಮೂವಿಯಲ್ಲಿ ಒಬ್ಬ ಹೀರೋ 100 ಜನಕ್ಕೆ ಹೊಡಿತಾನೆ, ರಿಯಲ್ ಲೈಫಲ್ಲಿ ಒಬ್ಬನನ್ನು ಹೊಡಿಲಿಕ್ಕೆ 100 ಜನ ಬೇಕಾಗುತ್ತೆ. ನಮ್ಮ ಮುಂದೆ ನಿದರ್ಶನ ಇದೆ. ಹೊಡೆಯೋದೇ ಬೇಡ ಅಲ್ಲ, ಇವನ್ ಹೊಡೆಯೋದೇ ಬೇಡ, ಹಂಗೆ ಸೋತಾಗ್ತಾನೆ. ಸರಿ, ಬಹುಶಃ ಒಂದು ಮೆಸೇಜ್ ಇದೆ ಅಂತ ಕಾಣುತ್ತೆ. ಅದಾದ ನಂತರ ನಾವೊಂದು ಬ್ರೇಕ್ ತಗೊಂಡು ಮತ್ತೆ ಈ ಡಿ ಅಡಿಕ್ಷನ್ಗೆ ಬಂದ ಯಾವ ಯಾವ ರೀತಿಯ ಜನರಲ್ಲಿ ಬರ್ತಾರೆ, ಮತ್ತೆ ಅವರನ್ನು ಹೇಗೆ ನೀವು ಕಂಟ್ರೋಲ್ ಮಾಡ್ತೀರಿ ಅಥವಾ ಹೇಗೆ ಟ್ಯಾಕ್ಟ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ವಿಲ್ ಪವರ್ ಬಗ್ಗೆ ಒಂದು ಮೆಸೇಜ್ ಇದು. ಇವರು ಧನ್ಯಕುಮಾರ್ ಅಂತ ವೈಟ್ ಫೀಲ್ಡ್ ಇಂದ, ನನ್ನ ಫ್ರೆಂಡ್ಸ್ ಹಾಗೆ ನನ್ನ ತಂದೆಯವರು, ರಿಲೇಟಿವ್ಸ್ ಎಲ್ಲರೂ ಕೂಡ ಈ ಒಂದು ವ್ಯಸನಕ್ಕೆನೆ ತುತ್ತಾಗಿದ್ದಾರೆ. ಸ್ಮೋಕ್ ಆಗಿರ್ಬೋದು, ಡ್ರಿಂಕ್ ಆಗಿರ್ಬೋದು. ಆದ್ರೆ ನನ್ನ ಪುಣ್ಯ ಅನ್ಸುತ್ತೆ, ನಾನು ಅವ್ರ ಜೊತೆಗೆ ಇದ್ರೂ ಕೂಡ ಈ ಒಂದು ಯಾವುದೇ ರೀತಿ ವ್ಯಸನಕ್ಕೆ ಹೋಗಿಲ್ಲ. ಇದು ನನ್ನ ವಿಲ್ ಪವರ್ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಬಹುಶಃ ಇದು ಪ್ರತಿಯೊಬ್ರು ಕೂಡ ಗಣನೆಗೆ ತಗೊಳ್ಬೇಕು ಅಂತ ಅನ್ಸುತ್ತೆ. ಮನಸ್ಸಿದ್ರೆ ಮಾರ್ಗ ಇದೆ. ಎಕ್ಸಾಕ್ಟ್ಲಿ, ಹೌದು. ಎಸ್, ಧನ್ಯಕುಮಾರ್ ಅವರ ಸಂದೇಶಕ್ಕಾಗಿ ಧನ್ಯವಾದಗಳು. ಒಂದು ಗೀತೆಯ ನಂತರ ನಾವು ವಾಪಸ್ ಆಗೋಣ. ಅಣ್ಣ ಅವರು ಹಾಡಿರುವಂತಹ ಗೀತೆ ಇದು, ಶಬ್ದವೇದಿ ಚಿತ್ರದ್ದು. ಈ ಚಿತ್ರದಲ್ಲೇನೂ ಕೂಡ ಒಂದು ಚಿತ್ರಣ ಇದೆ ಡ್ರಗ್ಸ್ ಬಗ್ಗೆ. ಸೊ ಇದರ ಡಿ ಅಡಿಕ್ಷನ್ ಬಗ್ಗೆನೂ ಕೂಡ ಈ ಒಂದು ಚಿತ್ರಣ ಇದೆ. ಸೊ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಈ ಸಮಯದಲ್ಲಿ. ಸ್ನೇಹಿತರೆ, ಇನ್ನು ಕೆಲವೇ ಕ್ಷಣಗಳ ಕಾಲಾವಕಾಶ ಇದೆ. ಅಷ್ಟರಲ್ಲಿ ನೀವು ಕೂಡ ಸಂದೇಶವನ್ನ ಕಳಿಸಬಹುದು ವಾಟ್ಸ್ಆಪ್ ಮುಖಾಂತರ 9480901013. ಹಾಗೆ ಕರೆ ಮೂಲಕ ಕೂಡ ಏನಾದರೂ ಪ್ರಶ್ನೆ ಇದ್ರೆ, ಮಾದಕ ವ್ಯಸನದ ಬಗ್ಗೆ ಒಂದು ಪರಿಹಾರಕ್ಕೋಸ್ಕರ ಏನಾದರೂ ಪ್ರಶ್ನೆ ಇದ್ರೆ ನೀವು ಕರೆ ಮೂಲಕ ಮಾತಾಡಬಹುದು. 08022281206 08022228126. ಆಗದು ಅಂತ ಯಾವುದು ಇಲ್ವೇ ಇಲ್ಲ, ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅಡಿಕ್ಷನ್ ಇಂದ ಆಚೆ ಬರಲೇಬಹುದು ಅಂತ ಹೇಳ್ತಾ ಇದ್ದಾರೆ. ಜಿತೇಂದ್ರ ಸ್ವಾಮಿ ಸರ್ ಅವ್ರಿಗೆ ನಾನು ಮಾತಾಡಬೇಕು ಅಂತ ಲತಾ ಅವರು ಕಾಲ್ ಮಾಡಿದ್ದಾರೆ. ಸರ್, ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಲತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಮೇಡಮ್. ಡಾಕ್ಟರ್ ಮಾತಾಡ್ತಾ ಇದ್ದಾರೆ, ಹೇಳಿ. ಹಲೋ ಸರ್, ನಿಮ್ಮ ಹೆಸರು? ಜಿತೇಂದ್ರ ಸ್ವಾಮಿ ಅಂತ ಸರ್. ನಮ್ಮ ಬ್ರದರ್ ಕೃಷ್ಣಮೂರ್ತಿ ಅಂತಿದ್ದಾರೆ. ಅವ್ರದ್ದು ಸ್ಪಂದನದಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ. ಅವ್ರಿಗೆ ಲಾರೆಲ್ 2 mg ಅಂತ ಕೊಟ್ಟಿದ್ದಾರೆ, ಅಮಿಟೋಸ್ ಅಂತ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆದ್ರೂ ಸಹ ಅವರು ಆಲ್ಕೋಹಾಲ್ ಬಿಡಲ್ಲ. ಯಾವ ಡೋಸ್ ಅಲ್ಲಿ, ಯಾವ ಬೇಸ್ಡ್ ಆನ್ ನಲ್ಲಿ ಅವರು 2 ಟೈಮ್ ತಗೊಳ್ಳಿಕ್ಕೆ ಹೇಳಿದಾರ ಮೇಡಮ್ ಟ್ಯಾಬ್ಲೆಟ್ಸ್? ಮೇಡಮ್, ಡಾಕ್ಟರ್ ಕೇಳ್ತಾ ಇದ್ದಾರೆ 2 ಟೈಮ್ಗೆ ಏನಾದ್ರೂ ಹೇಳಿದಾರಾ ಅಂತ ಮೆಡಿಸಿನ್? 3 ಟೈಮ್ಸ್ ಹೇಳಿದ್ದಾರೆ. 3 ಟೈಮ್ಸ್. ಓಕೆ. ಇಷ್ಟೇ ಅಲ್ಲದೆ ಇನ್ನೇನಾದರೂ ಅವರಿಗೆ ಬೇರೆ ಥರದ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಏನಾದರೂ ಅದರ್ವೈಸ್ ನಿಮ್ಮಲ್ಲಿ ಏನಾದರೂ ಗೈಡ್ಲೈನ್ಸ್ ಏನಾದ್ರು ಕೊಟ್ಟಿದ್ದಾರಾ? ಏನಾದರೂ ಕ್ವಾಂಟನ್ ಅನ್ನೋ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಓಕೆ. ಮತ್ತೆ ಅಮಿಟೋಸ್ ಅಂತ ಇಂಜೆಕ್ಷನ್ ಬರ್ಕೊಟ್ಟಿದ್ದಾರೆ. ಓಕೆ. ಎಷ್ಟು ದಿನ ತೆಗೆದುಕೊಳ್ಳಿಕ್ಕೆ ಹೇಳಿದ್ದಾರೆ ಮೇಡಮ್? ಅವರು ನಮಗೆ 15 ಡೇಸ್ ಕೊಟ್ಟಿದ್ದಾರೆ ಸರ್. ಓಕೆ. ಅದು ಒಂದು ಡ್ಯೂರೇಷನ್ ಮುಗಿಬೇಕು ಮೇಡಮ್. ಅದು 15 ಡೇಸ್ ಏನು ಕೊಟ್ಟಿದ್ದೀರಾ, ಆಫ್ಟರ್ ದೆನ್ ಅವರ ಫಿಸಿಕಲ್ ಕಂಡೀಷನ್ಸ್ ಹೇಗಿದೆ ಅದ್ರ ಬೇಸ್ಡ್ ಆನ್ ಚೇಂಜಸ್ ಮಾಡ್ತಾ ಇಲ್ಲ ಅವ್ನ ಲಿವರ್ ಸಹ ಪ್ರಾಬ್ಲಮ್ ನಲ್ಲಿ ಇದೆ. ಹೌದಾ ಮೇಡಮ್? ಓಕೆ. ಲಿವರೋಸಿಸ್. ಅವನು ಆಲ್ಕೋಹಾಲ್ ಅಲ್ಲಿ ಎತ್ತಿದ ಕೈ. ವಯಸ್ಸೆಷ್ಟು ಮೇಡಮ್ ಅವ್ರದ್ದು? ಈ 45.
ಓಕೆ. ಡಿಪೆಂಡೆನ್ಸಿ ಏನಾಗ್ತದೆ ಅಂತಂದರೆ ಆ ವ್ಯಕ್ತಿ ಎಷ್ಟು ಇಲ್ಲೇ ತನಕ ಎಷ್ಟು ಅಡಿಕ್ಷನ್ಸಲ್ಲಿ ಡಿಪೆಂಡೆನ್ಸ್ ಆಗಿದ್ದಾರೆ ಅದರ ಬೇಸ್ಡ್ ಅವ್ರಿಗೆ ಎಮ್ ಜಿಗಳನ್ನ ಈ ಕಡೆ ಲಿವರ್ ಟ್ಯಾಬ್ಲೆಟ್ ಕೊಡಿಸ್ತಾ ಇದೀವಿ, ಈ ಕಡೆ ಸ್ಪಂದನದಲ್ಲೂ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ. Liv52 ಕೊಟ್ಟಿದ್ದಾರೆ, ಯುಫಾಕೈಂಡ್ ಅಂತ ಕೊಟ್ಟಿದ್ದಾರೆ ಲಿವರ್ ಪ್ರಾಬ್ಲಮ್ಗೆ. ಓಕೆ ಮೇಡಮ್. ಏನಾದ್ರು ಕೆಲಸ ಮಾಡ್ತಿದ್ದಾರೆ ಮೇಡಮ್ ಅವರು? ಏನು ಮಾಡಲ್ಲ ಅವ್ನ ಕೈಲಿ ಮಾಡಕ್ಕೂ ಆಗಲ್ಲ. ಯಾರು ಸೇರಿಸ್ಕೊಂತಾರೆ ಕುಡಿಯೋರ್ನ? ಓಕೆ. ಮನೇಲಿ ಬರ್ಡನ್ ಆಗಿ ಅಥವಾ ಅಲೋನ್ ಆಗಿರ್ತಾರ ಅಥವಾ ಔಟ್ ಸೈಡ್ ಅವ್ರು ಮತ್ತೆ ಓಡಾಡ್ಕೊಂಡಿದಾರ ಮೇಡಮ್ ಅವರು? ನಾನು ಅವ್ರ ತಂಗಿ ನನ್ನನ್ ಮಾತ್ರ ಮಾತಾಡ್ತಾನೆ, ನಮ್ ತಾಯಿನ, ನಮ್ ಅಣ್ಣನ, ನಮ್ ತಂದೆನ ಮಾತಾಡ್ಸಲ್ಲ. ಓಕೆ ಓಕೆ ಓಕೆ. ಈ ಸಪೋರ್ಟಿಂಗ್ಸ್ ಹೇಗಿದೆ ಮೇಡಮ್ ಅವ್ರ ಬಗ್ಗೆ, ಅವ್ರ ಭವಿಷ್ಯದ ಬಗ್ಗೆ ನೀವೆಲ್ಲ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಿ? ಅವ್ರು ಯಾರ ಜೊತೆಗೆ ಪ್ರಾಬ್ಲಮ್ಸ್ನ ಶೇರ್ ಮಾಡ್ತಿದ್ದಾರೆ? ಓಕೆ ನೋಡಿ ಮೇಡಮ್, ನನ್ನ ನಂಬರ್ ಇರ್ತದೆ, ನೀವು ಪುನಃ ನನ್ನ ನಂಬರ್ಗೆ ಫೋನ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಕೆಲವೊಂದು ವಿಷಯಗಳು ಮಾಡ್ತೀವಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಓಕೆ, ಫೋನ್ ಮಾಡಿ ಮೇಡಮ್. ಕಾರ್ಯಕ್ರಮದ ಕಡೆಯಲ್ಲಿ ಖಂಡಿತವಾಗ್ಲೂ ನಂಬರ್ ಅನ್ನ ಹೇಳ್ತೀವಿ ಮೇಡಮ್. ಇಲ್ಲ ಮೇಡಮ್, ಒಂದೇನ್ ಪ್ರಾಬ್ಲಮ್ ಅಂದ್ರೆ ನೀವು ಕಾರ್ಯಕ್ರಮದಲ್ಲಿ ಕೊನೆ ನಂಬರ್ ಕೊಡ್ತೀರಲ್ಲ, ಆಮೇಲೆ ಅವ್ರು ಅದು ಎತ್ತಲ್ಲ. ಇಲ್ಲ, ಆದಷ್ಟು ಈ ನಂಬರ್ಗೆ ಖಂಡಿತವಾಗ್ಲೂ ನೀವು ಕರೆ ಮಾಡಿ, ನಿಮ್ಗೆ ಪರಿಹಾರ ಅಂತೂ ಸಿಗತ್ತೆ ಮೇಡಮ್. ತುಂಬಾ ನಂಬರ್ಸ್ ಕೊಡ್ತೀರಾ, ಅವ್ರು ಯಾವ್ದು ಎತ್ತೋದೇ ಇಲ್ಲ ನಂಬರ್ಗಳು. ಇಲ್ಲ ಮೇಡಮ್, ಇವಾಗ ನಿಮ್ಗೆ ವೆಬ್ಸೈಟ್ ವಿಳಾಸ ಏನಾದ್ರು ಇದ್ರೆ ಮತ್ತೆ ಅಡ್ರೆಸ್ ಕೂಡ ಸಮೇತ ಹೇಳ್ತಾರೆ. ಓಕೆನಾ? ಸೊ ಅಡ್ರೆಸ್ ಸಮೇತ ಹೇಳಿ ಮೇಡಮ್. ಶ್ಯೂರ್ ಮೇಡಮ್. ಇನ್ ಕೆಲವೇ ಕ್ಷಣಗಳಲ್ಲಿ ನಿಮ್ಗೆ ಅಡ್ರೆಸ್ ಕೂಡ ಹೇಳ್ತಾರೆ. ಸೊ ನೀವು ಒಂದ್ಸರ್ತಿ ವಿಸಿಟ್ ಮಾಡಬಹುದು. ಫೋನ್ ನಂಬರ್ ಕೂಡ ಹೇಳ್ತಾರೆ, ನೀವು ಒಂದ್ಸರ್ತಿ ಕರೆ ಮಾಡಿ. ಓಕೆ ಮೇಡಮ್. ಓಕೆ ಮೇಡಮ್. ಮುಖ್ಯ ಅಲ್ಲ, ಫೋನ್ ನಂಬರ್ ಎತ್ತಬೇಕು, ರೆಸ್ಪಾಂಡ್ ಮಾಡ್ಬೇಕಲ್ಲ. ಓಕೆ ಮೇಡಮ್, ಖಂಡಿತ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಸೊ ಲತಾ ಅವರು ಮಾತಾಡಿದ್ರು, ಇದು ಬಹುಶಃ ಎಲ್ಲರ ಮನೆಯಲ್ಲೂ ಇರುವಂತಹ ಸಮಸ್ಯೆನೇ ಅಂತಾನೆ ಅನ್ಸತ್ತೆ. ಸೊ ನಾವು ಪುನರ್ವಸತಿ ಕೇಂದ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಒಂದು ಪುನರ್ವಸತಿ ಕೇಂದ್ರ ಯಾವಾಗ ಶುರುವಾಗಿದ್ದು, ಹಾಗೆ ಹೇಗೆ ಶುರುವಾಯಿತು, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಇದರ ಬಗ್ಗೆ ಈಗಾಗಲೇ ಅವರು ಹೇಳಿದ್ರು, ಅಂದ್ರೆ 19ರಲ್ಲಿ. ಯಾಕಂತ ಹೇಳಿದ್ರೆ ಇವರು ಬಹುಶಃ ಹೊರಗೆ ಬಂದ ನಂತರ ತಾನು ಏನಾದರೂ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಮಾತಾಡಿದ್ರು ಅಂತ ಹೇಳಿ. ಇಲ್ಲಿ ಮುಖ್ಯವಾಗಿ ಕೇಳಬೇಕಂತದ್ದು, ಯಾವ ಥರದ ವ್ಯಸನಿಗಳು ನಿಮ್ಮಲ್ಲಿ ಬರ್ತಾರೆ ಮತ್ತು ಅವರನ್ನು ಹೇಗೆ ನೀವು ಟ್ಯಾಕ್ ಮಾಡ್ತೀರಿ? ಅಥವಾ ಇದುವರೆಗೆ ಯಾವುದಾದ್ರೂ ಒಂದು ಏನು ಹೇಳ್ತಾರಲ್ಲ ಎಕ್ಸ್ಟ್ರೀಮ್ ಕೇಸ್, ಅಥವಾ ಯಾವುದಾದ್ರೂ ಒಂದು ವಿಯರ್ಡ್ ಎಕ್ಸ್ಟ್ರೀಮ್ ಕೇಸ್, ಸಮಥಿಂಗ್ ದಟ್ ಯು ಆಲ್ವೇಸ್ ಲೈಕ್ ಟು ಗಿವ್ ಅಸ್ ಅನ್ ಎಕ್ಸಾಂಪಲ್, ಅಂಥದ್ದು ಯಾವುದಾದ್ರೂ ಇದ್ರೆ ಒಂದು ನಿದರ್ಶನ ಕೊಡಿ ನಮಗೆ, ಯಾಕಂದರೆ ನಮಗೆ ಸಮಯದ ಅಭಾವ ಕೂಡ ಇದೆ. ಇನ್ನು ಯಾರು ಕೂಡ ಮೇಡಮ್ ಅವನೇ ಒಬ್ಬ ಅಡಿಕ್ಷನ್ಲಿದ್ದರೆ ಯಾರು ಕೂಡ ವಾಲಂಟ್ರಿಯಾಗಿ ಬರೋದು ವೆರಿ ರೇರ್. 100ರಲ್ಲಿ ಒಂದೇ ಒಂದು ಕೇಸು ವಾಲಂಟ್ರಿಯಾಗಿ ನಾನು ಬರ್ತೀನಿ. ಹೌದು, ಫ್ಯಾಮಿಲಿ ತೊಗೊಂಬರುತ್ತೆ. ಮ್ಯಾಕ್ಸ್ ನಾವೇ ಹೋಗಿ ಕರ್ಕೊಂಬರ್ತೀವಿ ವಿತ್ ಫ್ಯಾಮಿಲಿ ಸಪೋರ್ಟು. ಯಾಕಂದರೆ ಸಮ್ಟೈಮ್ಸ್ ನಾವು ಹಾರ್ಡಾಗೆ ಕರ್ಕೊಂಬರ್ಬೇಕು, ಅವ್ರನ್ನ ಬರಲ್ಲ ಯಾರು, ಫೋರ್ಸಬಲಿನೇ ಕರ್ಕೊಂಬರ್ತಾರೆ. ವಿತ್ ದಿ ಹೆಲ್ಪ್ ಆಫ್ ಪೊಲೀಸ್ ನಾವು ಕರ್ಕೊಂಬರ್ತೀವಿ. ಸೊ ಕರ್ಕೊಂಬಂದ ತಕ್ಷಣ ಏನಾಗುತ್ತೆ, ನಮ್ಮಲ್ಲಿ ಯಾವುದೇ ರೀತಿ ಅವ್ರಿಗೆ ಮಾದಕ ವಸ್ತು ಸಿಗಲ್ಲ. ಆಲ್ಕೋಹಾಲ್ ಆಗಲಿ ಗಾಂಜಾಗಲಿ ವಿಲ್ ನಾಟ್ ಪ್ರೊವೈಡ್. ಈಗ ಕೆಲವೊಂದು ಕಡೆ ಹೇಳ್ತಾರೆ ಸ್ವಲ್ಪ ಕೊಡ್ತಾರೆ ಅಂತೆ, ಅದು ದೊಡ್ಡ ಸುಳ್ಳು. ನಾವು ಅವನ್ನ ಕರ್ಕೊಂಬರ್ತೀವಿ. ನಮ್ಮಲ್ಲಿ ಸೈಕ್ಯಾಟ್ರಿಸ್ಟ್ ಫೆಸಿಲಿಟಿ ಇದೆ, ಫಿಸಿಷಿಯನ್ ಫೆಸಿಲಿಟಿ ಇದೆ. ಆಮೇಲೆ ನಾವು ಹಾಸ್ಪಿಟಲ್ ಅಲ್ಲ, ಇದು ನಿಮ್ಮ ಗಮನದಲ್ಲಿರಲಿ. ಇಟ್ಸ್ ಅ ಡಿ ಅಡಿಕ್ಷನ್ ಸೆಂಟರ್. ಅಂದರೆ ಹಾಸ್ಪಿಟಲ್ ಸೆಟಪ್ ಥರ ಡಾಕ್ಟರ್ಗಳಿರ್ತಾರೆ, 24 ಗಂಟೆ ನರ್ಸ್ಗಳಿರ್ತಾರೆ ಅನ್ನೋದು ದೊಡ್ಡ ಸುಳ್ಳು. ಯಾಕಂದರೆ ನಾವೆಲ್ಲ ಓಪನ್ ಆಗಿ ಹೇಳ್ಕೊಬೇಕು ಏನಿರುತ್ತೆ ವ್ಯವಸ್ಥೆಯಲ್ಲಿ ಅಂತ. ಇಲ್ಲಿ ಏನು ಮಾಡ್ತೀವಿ ಮೇಡಮ್, ವಿ ಆರ್ ಟ್ರೈಂಗ್ ದೆಮ್ ಟು ಕೀಪ್ ಅವೇ ಫ್ರಮ್ ಅಡಿಕ್ಷನ್. ಯಾಕಂದರೆ ಅವ್ನು ಆಚೆ ಇದ್ದರೆ ಎಲ್ಲ ಸಿಗುತ್ತೆ ಅವನ ಕೈಗೆ, ಅವ್ನು ಕುಡಿತಾನೆ, ನಶಾ ಮಾಡ್ತಾನೆ, ಇನ್ನೊಂದು ಗಾಂಜಾ ಹೊಡಿತಾನೆ ಎಲ್ಲ. ಇಲ್ಲಿ ಏನು ಮಾಡ್ತೀವಿ, ಫಸ್ಟ್ ವಿ ಬ್ರಿಂಗ್ ದೆಮ್, ವಿ ಬ್ಲಾಕ್ ದೆಮ್. ಏನು ಮಾಡ್ತೀವಿ, ಅವ್ನಿಗೆ ಸಿಗದೇ ರೀತಿ ನೋಡ್ಕೊತೀವಿ. ಸೊ ಇದಾದ ನಂತರ ನಮ್ಮಲ್ಲಿ ಸೈಕಾಟ್ರಿಸ್ಟ್ ಡಾಕ್ಟ್ರು ಅವ್ನಿಗೆ ವಿಸಿಟ್ ಮಾಡ್ತಾರೆ, ಅವನದು ಬ್ಯಾಕ್ಗ್ರೌಂಡ್ ತಿಳ್ಕೊತಾರೆ, ಡಿಟಾಕ್ಸ್ ಅಂತ ಮಾಡ್ತೀವಿ. ಸೊ ವಿಲ್ ಬ್ರಿಂಗ್ ಹಿಮ್ ಟು ದ ನಾರ್ಮಲ್ ಸ್ಟೇಜ್. ಊಟ ಸೇರ್ತಾರಲ್ಲ, ಕೈ ಶಿವರಿಂಗ್ ಇರುತ್ತೆ, ತಲೆ ನೋವುತ್ತೆ, ಸೊ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ವಿಡ್ರಾಲ್ಸ್. ಹೌದು, ವಿಡ್ರಾಲ್ಸ್. ನೀವು ಈಗ ವಿಚಿತ್ರ ಕಥೆಗಳು ನೋಡ್ತೀವಿ, ಒಬ್ಬೊಬ್ಬನ ವಿಡ್ರಾಲ್ ಸಿಂಪ್ಟಮ್ ಇಸ್ ದ ವರ್ಸ್ಟ್ ಫೇಸ್ ಅಂತ ಹೇಳ್ತಾರೆ ಆಫ್ ದಿ ಅಡಿಕ್ಷನ್. ಹೌದು, ಅವನಿಗೆ ನರಳಾಟ ಅಂತ ಹೇಳ್ತಾರೆ. 4 ಜನದ ಸ್ಟ್ರೆಂತ್ ಬರುತ್ತೆ, ಏನು ಸಿಗುತ್ತೆ ಅದರಲ್ಲೇ ಹೊಡಿತಾನೆ. ಅವನ ಸೆಲ್ಫ್ ಹಾರ್ಮ್ ಮಾಡ್ಕೊತಾನೆ, ಇಲ್ಲ ಬೇರೆಯವ್ರ ಮೇಲೆ ಇದು ಮಾಡ್ತಾನೆ. ಹೇಗೆ ಕಂಟ್ರೋಲ್ ಮಾಡ್ತೀರಾ? ಅದೇ ಇಲ್ಲಿ ಏನಾಗುತ್ತೆ ಮೇಡಮ್, ಹಳ್ಳಿಗಳಲ್ಲಿ ದೆವ್ವ ಬಂದಿದೆ, ಭೂತ ಬಂದಿದೆ ಅಂತಾರೆ. ಅದು ಯಾವ ದೆವ್ವನೂ ಅಲ್ಲ, ಭೂತ ಅಲ್ಲ, ಇಟ್ಸ್ ವಿಡ್ರಾಲ್ಸ್. ಸೊ ನಾವೇನು ಕರೆದಾಗ ಹಾಕ್ತಾರೆ, ಬನ್ನಿ ಅಂತ ಹೇಳ್ತಾರೆ, ನೀವು ಅಲ್ಲಿ ಹೋಗ್ತಾ ಇರುವಂತದಲ್ಲ ಮೇಡಮ್. ಇಲ್ಲಿ ಏನಾಗುತ್ತೆ, ಡಿ ಅಡಿಕ್ಷನ್ ಸೆಂಟರ್ಗಳಲ್ಲಿ ವಿಲ್ ನಾಟ್ ಟೇಕ್ ಚಾನ್ಸ್, ವಿಲ್ ಶಿಫ್ಟ್ ದೆಮ್ ಟು ದಿ ಹಾಸ್ಪಿಟಲ್. ಹಾಸ್ಪಿಟಲ್ ಏನಾಗುತ್ತೆ, ಬಟ್ ದೇ ಕ್ಯಾನ್ ನಾಟ್ ಹ್ಯಾಂಡಲ್. ಸೊ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಹುಡುಗರು. ಸೊ ದೇ ಗೋ ದೇರ್, ದೇ ಸ್ಟೇ ವಿತ್ ಇಮ್. ಮೇ ಬಿ ಒಬ್ಬೊಬ್ರಿಗೆ 1 ದಿವಸ ಇರುತ್ತೆ, ಒಬ್ಬರಿಗೆ 2 ದಿವಸ ಇರುತ್ತೆ, ಒಬ್ಬೊಬ್ಬರಿಗೆ 1 ವಾರ ಇರುತ್ತೆ ವಿಡ್ರಾಲ್ಸು.
ಯು ನೀಡ್ ಟು ಸೊ ದಟ್ ಇಸ್ ದ ಕಂಟ್ರೋಲ್ ವರ್ಸ್ಟ್ ಪೀರಿಯಡ್ ಹೌದಲ್ಲ? ವರ್ಸ್ಟ್ ಅಂದ್ರೆ ವರ್ಸ್ಟ್ ಮೇಡಮ್. ಡಿಪೆಂಡೆನ್ಸ್ 3 ಡೇಸ್ಗೆ ಅಥವಾ 5 ಡೇಸ್ ಅಥವಾ 10 ಡೇಸ್ ನಾವು ಅವರು ವಿತ್ಡ್ರಾಲ್ ಸಿಂಪ್ಟಮ್ಸ್ ಬೇಸ್ಡ್ ಆನ್ ಯಾವ ತೀವ್ರತೆ ಇದೆ, ಯಾವ ಸಿವಿಯರಿಟಿ ಲೆವೆಲ್ ಅಲ್ಲಿ ಇದೆ, ಆ ಲೆವೆಲ್ ಅಲ್ಲಿ ನಾವು ಮೆಡಿಸಿನ್ಸ್ ಅವ್ರು ಯಾವ ಬ್ರ್ಯಾಂಡ್ ಕುಡಿತಾ ಇದಾರೆ ಅನ್ನೋದು ಹೇಳ್ಬೋದು ನಾವು. ಸೊ ಈ ತೀವ್ರತೆಯಲ್ಲಿ ಸಹ ಒಂದು ಸ್ಟೇಜಸ್ ಅಂತ ಇದೆಯಾ? ಸತ್ತೋಗ್ಬಿಡ್ತಾರೆ ಮೇಡಮ್. ಬ್ರೈನ್ ಹ್ಯಾಮರೇಜ್ ಸ್ಟ್ರೋಕ್ ಹೊಡಿಯುತ್ತೆ, ಸತ್ತೋಗ್ಬಿಡ್ತಾರೆ, ನಾಲ್ಗೆ ಅಂದ್ರೆ ಕಚ್ಕೊಂಡ್ಬಿಡ್ತಾರೆ, ಈ ತರದ ಹಾರ್ಟ್ ಅಟ್ಯಾಕ್ ವಿಡ್ರಾವಲ್ ಆಗುತ್ತೆ. ಸಿಂಪ್ಟಮ್ಸ್ ಅಲ್ಲಿ ಸತ್ತು ಹೋಗೋ ಚಾನ್ಸಸ್ಗಳು ಇದೆ. ಎಕ್ಸಾಕ್ಟ್ಲಿ ಇವತ್ತು ಎಷ್ಟೋ ಸೊ ಜನ ಯು ಆರ್ ಟೇಕಿಂಗ್ ಎ ರಿಸ್ಕ್ ಅಲ್ವಾ? ಎಸ್ ಡೆಫಿನೆಟ್ಲಿ ವಿ ಆರ್ ಫೇಸಿಂಗ್ ಮೆನಿ ಕೇಸಸ್. ನಮ್ಮಲ್ಲಿ ಕೇಸಸ್ ಇದೆ, ನಾವೇನು ಮಾಡಿರಲ್ಲ, ನಾವು ಅವನ್ನ ಉಳ್ಸೋಕೆ ನೋಡ್ತಾ ಇರ್ತೀವಿ, ಫ್ಯಾಮಿಲಿಗಳಿಗೆ ಗೊತ್ತಿರಲ್ಲ, ನಮ್ಮಲ್ಲೇ ಉಲ್ಟಾ ಆಗ್ತಾರೆ, ಹೊಡೆದಿದ್ದಾರೆ. ಇವತ್ತು CCTVಗಳಿದೆ, ಏನೋ ನಾವು ಬಚಾವು, ಸ್ವಲ್ಪ ನಮಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಇದೆ, ಕೋರ್ಟಲ್ಲೂ ಕೂಡ ಹೇಳ್ತಾರೆ. ನಾವು ಅವ್ರನ್ನ ಸಾಯಿಸೋರಾದ್ರೆ ಅವ್ರನ್ನ ಏನು ಕಾಸ್ತಿತ್ತಿಲ್ಲಿ ತಂದು ಇಲ್ಲಿ ಮಾಡ್ಕೊಬೇಕು. ಬ್ಲೇಮ್ ಮಾಡೋದು ಈಸಿ ಮೇಡಮ್. ಆಮೇಲೆ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ನಾವೇನು ಅನ್ನೋದು ಆಚೆ ಬರುತ್ತೆ. ಆಮೇಲೆ ಕೆಲವ್ರು ಏನು ಮಾಡ್ತಾರೆ, ಒಳಗಡೆ ಇದ್ದವರು ಮತ್ತೆ ರಿಯಾಬ್ಗೆ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ನಮ್ಮಲ್ಲಿ ನೆಗೆಟಿವ್ಗಳು ಹೇಳ್ತಾರೆ. ಸೊ ಇದು ಆಗಿದೆ ರಿಯಾಬ್ಗಳಲ್ಲಿ. ಒಂದೇನಾಗುತ್ತೆ ಅಂದರೆ ನಿಮಗೆ ಪರಿಹಾರ ಕೊಡ್ತಾ ಇರೋದು ನಾವು ಫ್ಯಾಮಿಲಿಗಳು. ನಾನು ಹೇಳೋದು ಇವತ್ತು ಅವ್ರು ಕೋಆಪ್ರೇಟ್ ಮಾಡಬೇಕು. ಏನು ಮಾಡ್ತಾರೆ, ತಂದು ಸೇರಿಸ್ತಾರೆ, 2 ದಿನಕ್ಕೆ ಬಂದು ಕರ್ಕೊಂಡು ಹೋಗ್ತಾರೆ. ಈ ಥರ ತುಂಬ ಸಮಸ್ಯೆಗಳಿದೆ. ಅಂದ್ರೆ ಮಿನಿಮಮ್ ಅಂತ ಹೇಳಿದ್ರೆ ಒಂದು 90 ಡೇಸ್ ಇರಬೇಕು. 90 ಡೇಸ್ ಶುಡ್. ಇದು ಬೇರೆ ತರ ಹೌದು, 90 ದಿನ ಇದ್ರೇ ಒಳ್ಳೇದು. ನಾನು ನೀವೊಂದು ಬೇರೆ ಎಕ್ಸಾಂಪಲ್ ಹೇಳಿ ಅಂದ್ರಲ್ಲ, ನಾನು ನೋಡ್ದಂಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಅವ್ರ ಹೆಸರೆಲ್ಲ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವನು ಯಾರೋ ಸ್ವಾಮೀಜಿಗಳ ಜೊತೆ, ಈಗ ಸ್ಪಿರಿಚುವಾಲಿಟಿ ಅಂತ ಹೆಸರು ಹೇಳ್ಕೊಂಡು ಸ್ವಾಮೀಜಿಗಳ ಜೊತೆ ಸೇರಿಕೊಂಡು ಗಾಂಜಾ ಹೊಡೆದು ಅವನು ಬೆಟ್ಟ ಹತ್ಬಿಟ್ಟಿದ್ದ ಸ್ವಾಮೀಜಿಗಳ ಜೊತೆ. ಅವ್ನು ಎಷ್ಟು ಸ್ಟ್ರಾಂಗ್ ಅಂದರೆ ಮೇಡಮ್, ನಾವು ಬೆಟ್ಟದ ಮೇಲಿಂದ ಕರ್ಕೊಂಬರ್ಬೇಕಿತ್ತು ಅವನ್ನ. ನಾವು ವಿತ್ ಹೆಲ್ಪ್ ಆಫ್ ಪೊಲೀಸ್ ಕೂಡ ಎದುರುತ್ತಿದ್ರು. ಅವನು ಅಷ್ಟು ಸ್ಟ್ರಾಂಗ್ ಇದ್ದ. ಅವನ್ನ ಹೇಳ್ಕೊಂಬರೋ ಅಷ್ಟರಲ್ಲಿ ನಮಗೆ ವಿಚಿತ್ರ ಆಗೋಯ್ತು. ಅವನು ನಮ್ಮ ಜೊತೆ 6 ತಿಂಗಳಿದ್ದ ಮೇಡಮ್. ಇವತ್ತು ಅವ್ನು ಚೆನ್ನಾಗಿದ್ದಾನೆ ಮೇಡಮ್, ಇಲ್ಲಿದ್ದು ಇವತ್ತು ಅವನು 100 ಜನಕ್ಕೆ ಬುದ್ಧಿ ಹೇಳ್ತಾನೆ. ತುಂಬ ಎಕ್ಸಾಂಪಲ್ಸ್ ಇದೆ. ಆಮೇಲೆ ಎಷ್ಟೋ ಜನ ಅಟೆಂಪ್ಟ್ಸು, ಈಗ ನಾನು ಹೇಳೋದು ರಿಲ್ಯಾಪ್ಸ್ ಆಗ್ತಾರೆ, ಎಷ್ಟು ಹೇಳಿದ್ರು ಕೇಳಲ್ಲ, ಸತ್ತೋಗ್ಬಿಟ್ಟಿದ್ದಾರೆ. ನಮ್ಮ ಪಕ್ಕ ಕೂತಿಂದು ಈಗ ರಿಲ್ಯಾಪ್ಸ್ ಆಗಿದ್ದಾನೆ, ಕರ್ಕೊಂಬರಕ್ಕೆ ಹೋಗ್ತೀವಿ, ಬರ್ತಾನೆ ಸತ್ತೋಗ್ಬಿಟ್ಟಿದ್ದಾನೆ, ಅಥವಾ ಇಲ್ಲಿ ಬಂದು ಸತ್ತೋಗಿದ್ದಾರೆ. ಎಷ್ಟೊಂದು ನೋಡಿದ್ದೀವಿ ಮೇಡಮ್, ಬೇರೆ ಬೇರೆ ರೀತಿ ಅಸಹ್ಯ, ಸ್ಟ್ರೋಕ್ ಹೊಡೆದಿದೆ, ಅನಾಥರಾಗಿದ್ದಾರೆ ಮಕ್ಕಳು. ಈಗ ರೀಸೆಂಟಾಗಿ ಇನ್ನೊಂದು ವಾರನೂ ಆಗಿಲ್ಲ, ಮಾಗಡಿ ರೋಡಲ್ಲಿ ತುಂಬ ಒಂದು 10 ಸರಿ ಬಂದಿದ್ದಾರೆ. ಅಬ್ಗೆ ಹೇಳಿದ್ರು ಕೇಳಿಲ್ಲ, ಸತ್ತೋಗ್ಬಿಟ್ಟ. ಯಾರಾಗ್ತಾರೆ ಅವ್ರ ಮಕ್ಳಿಗೆ, ಅವ್ರ ಹೆಂಡತಿಗೆ ಯಾರಾಗ್ತಾರೆ? ಸೊ ಇದನ್ನು ಯೋಚನೆ ಮಾಡ್ಬೇಕು ನನ್ನ ಮನುಷ್ಯ. ಅದನ್ನು ಅಡಿಕ್ಷನ್ ಮಾಡೋನು ನೋಡಪ್ಪ, ಅದು ನಿನ್ಗೆ ಆಗಲ್ಲ ಅಂದರೆ ನೀನು ಯಾಕೆ ಅದ ಮೇಲೆ ಪ್ರಯೋಗ ಮಾಡ್ತೀಯ? ರಿಯಾಬ್ಗಳಲ್ಲಿ ನೋಡಿ ಮೇಡಮ್, ನೀವು ಹೇಳ್ಕೊಳ್ಳೋವಂಥ ಫೆಸಿಲಿಟಿ, ರಿಸಾರ್ಟ್ ಫೆಸಿಲಿಟೀಸ್ ಇರಲ್ಲ. ಡೆಫಿನೆಟ್ಲಿ ಸರ್, ಹೌದು. ಯಾಕಂದ್ರೆ ನೀವು ಅಂದ್ರೆ ಎಷ್ಟು ಮಿನಿಮಮ್ ಕಾಸ್ಟ್ ಅಲ್ಲಿ ನೀವು ಈ ತರದ ಒಂದು ಫೆಸಿಲಿಟಿ ಕೊಡ್ತಾ ಇದ್ರಿ. ದಟ್ ಇಟ್ ಸೆಲ್ಫ್ ಇಸ್ ಗ್ರೇಟ್. ಒಂದು ಊಟಕ್ಕೆ 50 ರೂಪಾಯಿ ತೊಗೊಂತೀನಿ ಅಂದ್ರೆ ಮಂತ್ಲಿ ಎಷ್ಟಾಗುತ್ತೆ? 3 ಟೈಮ್ಸ್ ಅನ್ಕೊಂಡ್ರೆ 4500 to 5000 ರೂಪೀಸ್ ಆಗುತ್ತೆ. 5000 ರೂಪಾಯಿ. ನಾನು ಹೇಳ್ತೇನೆ ಜನರಲ್ ಆಗಿ ನಿಮ್ಮ ಹತ್ರ ಮಾತಾಡೋದು. ಮೆಡಿಸನ್ಸ್, ಡಾಕ್ಟ್ರ್ ಖರ್ಚಿದೆ, ನಾವು ಬಾಡಿಗೆ ಕಟ್ಟಬೇಕು, ಇದು ಕಟ್ಟಬೇಕು, ಖರ್ಚು ಎಷ್ಟು ಬರುತ್ತೆ ಅಷ್ಟು ತಗೊಂಡೆ. ನಾನು ಯಾವುದು ಫಿಕ್ಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ರವ್ರ ರಿಯಾಬ್ ಅವ್ರವ್ರು ಇದು. ಸೊ ನಾನು ಹೇಳೋದು, ಒಂದು ಜನರಲ್ ಆಗಿ ಮಾಡ್ತೀನಿ ಅಂದರೂ ಒಂದು 15,000 20,000 ಬೇಕೇ ಬೇಕು ಪರ್ ಮಂತ್. ಸೊ ಡಿಪೆಂಡ್, ಅವರ ಕೆಲವರು ಶಕ್ತರಿರ್ತಾರೆ, ಕೆಲವರು ಮಾಡ್ತಾರೆ 5,000ಕ್ಕೂ ಮಾಡ್ತಾರೆ, 10,000ಕ್ಕೂ ಮಾಡ್ತಾರೆ, 20,000ಕ್ಕೂ ಮಾಡ್ತಾರೆ. ಬಟ್ ಅದನ್ನೆಲ್ಲ ನಾವು ಮಾತಾಡೋ ಇದು ಇಲ್ಲ. ಯಾರಿಗೆ ಈ ತರದ ಬಡ ಜನರಿಗೆ ಅವರಿಗೆ ಏನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಂಥವ್ರು ನೀವು ತಗೊಳ್ತೀರಾ? ಅದೇ ನಾನು ಹೇಳ್ತೇನೆ ಮೇಡಮ್, ಮ್ಯಾಕ್ಸಿಮಮ್ ವಿ ವಿಲ್ ಟ್ರೈ ದೆಮ್ ಟು ಗೋ ಥ್ರೂ ಆಲ್ಕೋಹಾಲಿಕ್ ಅನಾನಿಮಸ್ ವೇರ್ ಇಟ್ ಇಸ್ ಫ್ರೀ. ಅದು ಆಲ್ಕೋಹಾಲಿಕ್ಸ್ ಇತ್ತವರಿಗೆ, ಬೇರೆ ಡ್ರಗ್ಸ್ನವರಿಗೆ, ಈಗ ಪಾಪದ ಜನರು ಇರ್ತಾರೆ, ಅವರಿಗೆ ಅಷ್ಟು 10,000 ಅಥವಾ 8,000 5,000 ಕೊಡ್ಲಿಕ್ಕೆ ತಾಕತ್ತಿಲ್ಲ ಅಂತ ಇಟ್ಕೊಳ್ಳಿ, ಅಂಥವ್ರಿಗೆ ಏನು ಮಾಡ್ತಾರೆ ನಾವು? ಖಂಡಿತ ವಿ ಆರ್ ಗಿವಿಂಗ್ ಕನ್ಸೆಷನ್ಸ್. ಆಮೇಲೆ ನಮ್ಮ ರಿಯಾಬ್ಗಳಲ್ಲಿರೋರು ಓನರ್ಗಳನ್ನು ಯಾರು ಅಷ್ಟು ದುಷ್ಟರಲ್ಲ. ಕೆಲವ್ರಿಗೆ ಫ್ರೀಯಾಗೇ ಮಾಡ್ತಾರೆ. ಈಗ ನಮ್ಮ ಗಜೇಂದ್ರ ಅಂತ ಏನು ಸ್ಟೀರೋದ್ರು, ಅವರು ನಾನು ನೋಡ್ದಂಗೆ ಒಂದು 10ರಿಂದ 15 ಜನಕ್ಕೆ ಫ್ರೀಯಾಗೇ ಮಾಡ್ತಾ ಇದ್ರು. ಅವರು ಬಡ್ಡಿ ಕಟ್ಟಿದ್ರು ಕೂಡ ಇಲ್ಲಿ ಯಾರನ್ನೂ ಮೋಸ ಮಾಡ್ತಿಲ್ಲ. ನಾನು ಬೇರೆ ರಿಯಾಬ್ಗಳು ನೋಡಿದ್ದೀನಿ, ಸುಮಾರು ರಿಯಾಬ್ಗಳು ಪಾಪ ಫ್ರೀಯಾಗಿ ಮಾಡ್ತಾರೆ. ಬಟ್ ನಾನು ಹೇಳೋದೇನು, ಅದು ಡೋಂಟ್ ಪುಟ್ ದೆಮ್, ಅವರು ಕಳ್ರಲ್ಲ, ದೇ ಆರ್ ಹೆಲ್ಪಿಂಗ್ ಯು, ದೇ ಆರ್ ಸಪೋರ್ಟಿಂಗ್ ಯು. ಪ್ಲೀಸ್ ಮೇಕ್ ಯೂಸ್ ಆಫ್ ದೆಮ್. ಫ್ಯಾಮಿಲಿಗಳು ಅಷ್ಟೇ, ಅವ್ರು ಏನು ಹೇಳ್ತಾರೆ, ಈಗ ಮೂವಿಲಿ ಹೇಳ್ತಾರೆ, ರಂಗಣ್ಣವ್ರಿಗೂ ಹೇಳ್ತಾರೆ, ಬಂದಿದ್ದೀರಾ, ಸೇರಿಸಿದ್ದೀರಾ, ಹೋಯ್ತಾ ಇರಬೇಕು ಅಂತ. ಸೊ ನಾವು ಆ ಥರ ಹೇಳಲ್ಲ, ಬನ್ನಿ ನಿಮ್ಮವ್ರನ್ನ ನೀವು ನೋಡ್ಕೊಂಡು ಹೋಗಿ. ಬಟ್ ಅವ್ರು ಹೇಳೋದನ್ನ ಒಂದು ಸ್ವಲ್ಪ ಕೇಳಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಮೇಕ್ ಯೂಸ್ ಆಫ್ ಡಿ ಅಡಿಕ್ಷನ್ ಸೆಂಟರ್ಸ್. ವೆನ್ ನಿಮಗೆ ಅದು ಗೊತ್ತಾಯಿತು ಅವ್ನು ಅಡಿಕ್ಷನ್ಲಿದೆ, ತೊಂದರೆಯಲ್ಲಿದ್ದಾರೆ, ಮೇಕ್ ಯೂಸ್. ಅದೊಂದೇ ಮೆಡಿಸನ್. ಆಮೇಲೆ ಅಡಿಕ್ಷನ್ಗೆ ದರ್ ಇಸ್ ನೋ ಮೆಡಿಸನ್. ಪ್ರಪಂಚದಲ್ಲಿ ಮೆಡಿಸನ್ ಇಲ್ಲ.
ಆಕ್ಚುಲಿ ನಿಮ್ಮ ರಿಹ್ಯಾಬ್ ಸೆಂಟರ್ನ ಸ್ಥಿತಿಗತಿಗಳ ಬಗ್ಗೆ ಮಾತಾಡಿದ್ರಿ. ಒಬ್ರು ಕೇಳ್ತಾ ಇದ್ದಾರೆ, ಒಂದು 4ರಿಂದ 5 ದಿನ ತಿಂಗಳಲ್ಲಿ ಯಾವಾಗ್ಲಾದ್ರೂ ನಾವು ಬಂದು ವಾಲಂಟಿಯರ್ ಆಗಿ ಕೆಲಸ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೇನ ಅವಕಾಶ ಇದೆಯಾ? ನಮ್ಮ ರೈಡಿಂಗ್ ವಿತ್ 0741 ಅವ್ರ ಹೆಸರು ರಿಯಾಬ್ ಅನ್ನೋದು ಕಾನ್ಫಿಡೆನ್ಶಿಯಲ್ ಮೇಡಮ್. ಯಾರೋ ಒಳಗಿರ್ತಾರೆ, ಅವ್ರ ರಿಲೇಟಿವ್ ಇರ್ತಾರೆ, ನಾವು ಯಾರು ಔಟ್ಸೈಡರ್ಸ್ ನ ಅಲೋ ಮಾಡಲ್ಲ, ಇನ್ಕ್ಲೂಡಿಂಗ್ ಪ್ರೆಸ್ನು ಬಿಡಲ್ಲ ಒಳಗಡೆ. ವೆನ್ ದೇ ಹ್ಯಾವ್ ಎ ಪರ್ಮಿಷನ್ ವಿತ್ ಪೊಲೀಸ್ ವಿ ವಿಲ್ ಅಲೋ ದೆಮ್. ಯಾಕಂದ್ರೆ ಇದು ಕಾನ್ಫಿಡೆನ್ಶಿಯಲ್. ನಾನು ಹೇಳಿಲ್ವಾ, ಯಾರು ಕೂಡ ನಾನು ಕುಡಿತಾ ಇದ್ದೀನಿ ಅಂತ ಹೇಳ್ಕೊಳಕ್ ಇಷ್ಟಪಡೋದು, ಅವರ ಕುಟುಂಬದವರಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಯಾರು ಇಷ್ಟಪಡೋದು. ಅದು ಒಂಥರ ಅವಮಾನ ಆದಂಗೆ. ಸರ್ ನೀವು ವಾಲಂಟಿಯರ್ ಮಾಡಬೇಕು ಅಂದ್ರೆ ದಯಮಾಡಿ ನನ್ನ ಜೊತೆ ಬನ್ನಿ, ನಾನು ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡ್ತೀವಿ, ಸ್ಲಮ್ಗಳಿಗೆ ಹೋಗ್ತೀವಿ, ನಾನು ಹೇಳೋದು ದೊಡ್ಡ ದೊಡ್ಡ ಇದಕ್ಕೆ ಹೋಗ್ತೀವಿ. ದಯಮಾಡಿ ನಮ್ಮ ಜೊತೆ ಕೈ ಜೋಡಿಸಿ, ನಾವು ಖಂಡಿತ ನಿಮ್ಮ ಹತ್ರನ ಯೂಸ್ ಮಾಡ್ಕೊಂತೀವಿ ಮೇಡಮ್. ಬಟ್ ಸರಿ ಹರ್ವೇಗೌಡ, ಅಂದ್ರೆ ಸಮಯ ಆಗ್ತಾ ಬಂತು, ಅದರಿಂದ ಕೊನೆಯದಾಗಿ ಒಂದು ಮೆಸೇಜ್, ಅಂದ್ರೆ ನೀವು ಒಬ್ಬ ಪುನರ್ವಸತಿ ಕೇಂದ್ರವನ್ನು ನಡೆಸಿಕೊಡುವವರು, ಒಂದು ಮೆಸೇಜ್ ಸಮಾಜಕ್ಕೆ ಕೊಡೋದಾದ್ರೆ ಏನದು? ಸೇ ನೋ ಟು ಅಡಿಕ್ಷನ್. ನೀವು ದಯಮಾಡಿ ಯಾರಾದರೂ ನಿಮಗೆ ಕಂಡ್ರೆ ದಯಮಾಡಿ ಒಂದು ಅಡ್ವೈಸ್ ಮಾಡಿ. ನನಗೆ ಯಾಕೆ ಅಂತ ಹೋಗ್ಬೇಡಿ, ನಾಳೆ ನಿಮ್ಮ ಮನೇಲೂ ಆಗ್ಬೋದು, ನಿಮ್ಮ ಕುಟುಂಬದಲ್ಲೂ ಆಗ್ಬೋದು, ನಿಮ್ಮ ಅಣ್ಣ ತಮ್ಮದಿರ್ಗೂ ಆಗ್ಬೋದು. ದಯಮಾಡಿ ನಾನು ಹೇಳೋದು ಸಮಾಜಕ್ಕೆ ನೀವೇನು ನಾನು ಹೇಳೋದು ಖರ್ಚು ಮಾಡ್ದಲ್ಲೇ ಫ್ರೀಯಾಗಿ ಸರ್ವಿಸ್ ಮಾಡ್ಬೋದು, ಬೇಡಪ್ಪ ಅಂತ ಒಂದು ಡೈರೆಕ್ಟ್ ಮಾಡಿ. ಎಸ್, ಸೊ ನಮಗೆ ಕಾಲರ್ ಕೂಡ ಒಬ್ರು ಇದ್ರು, ಅವ್ರ ವಾಯ್ಸ್ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ನೊಂದಿದ್ದಾರೆ ಅಲ್ಲಿಂದ ಅಂತ. ಸೊ ಅದಕ್ಕೊಂದು ಪರಿಹಾರ ಅನ್ನೋ ಹಾಗೆ ಸರ್ ನಿಮ್ಮನ್ನ ಸಂಪರ್ಕಿಸ್ಬೇಕು ಅಂತ ಹೇಳೋದಾದ್ರೆ ನಿಮ್ಮ ಅಡ್ರೆಸ್ ಹಾಗೆ ಫೋನ್ ನಂಬರ್ ಪ್ಲೀಸ್. ಓಕೆ, ಮನಸ್ಮಿತಾ ನ್ಯೂರೋ ಸೈಕ್ಯಾಟ್ರಿಕ್ ಕ್ಲಿನಿಕ್, ನಾಗರೂಬಾವಿ. ಈಗ ಡಾಕ್ಟರ್ ಜಿತೇಂದ್ರ ಅವರೇ, ನಿಮ್ಮ ಟೆಲಿಫೋನ್ ಮೂಲಕ ಅವರು ನಿಮ್ಮ ಮೊಬೈಲ್ ಮೂಲಕ ನಿಮ್ಮನ್ನು ಸಂಪರ್ಕಿಸಬೇಕಾದ್ರೆ ಯಾವ ನಂಬರ್ಗೆ ಅವರು ಕರೆ ಮಾಡಬೇಕು? 0853 081 081. ಸೊ 911 0853 081 9110853081 ಈ ಸಂಖ್ಯೆಗೆ ಸಂಪರ್ಕಿಸಿದ್ರೆ ಖಂಡಿತವಾಗ್ಲೂ ಒಂದು ಪರಿಹಾರ ಸಿಗತ್ತೆ. ಸೊ ಮತ್ತೆ ಕುಶಾಲ್ ಅವರನ್ನು ಸಂಪರ್ಕಿಸಬೇಕಾದ್ರೆ ನಮ್ದು ಸನ್ರೈಸ್ ಡಿ ಅಡಿಕ್ಷನ್ ಸೆಂಟರ್ ಅಂತ ನಾವಿರೋದು ಸುಂಕುತ್ಕಟ್ಟೆ, ಬೆಂಗಳೂರು, ಮಾಗಡಿ ರೋಡ್ ಮೇಡಮ್. ನನ್ನ ನಂಬರ್ ಕೇಳಿದ್ರೆ ನಿಮಗೆಲ್ಲ ನಗು ಬರುತ್ತೆ. 96 20 30 60 90. ಇದು ಕಳಿಸಿ ನೀವು ಹೇಳಿದ ನೆನಪಿದೆ. ಅಂದ್ರೆ ಕ್ವಾಂಟಿಟೇಟಿವ್ ಆಗಿ ನಂಬರ್ ತಗೊಂಡಿದ್ದೀರಾ ಆಕ್ಚುಲಿ. ಅದೇ ಕ್ವಾಂಟಿಟೇಟಿವ್ ಆಗಿ, ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಬೋತ್. ಅಂದ್ರೆ ಮೊದಲು 20 ಇಂದ ಶುರು ಆಗಿತ್ತು, ಮತ್ತೆ 30 ಹೋಯ್ತು, 60 ಹೋಯ್ತು, 90 ಹೋಯ್ತು. ಅಂದ್ರೆ ಇಷ್ಟರ ಮಟ್ಟಕ್ಕೆ ಅಡಿಕ್ಷನ್ ಇತ್ತು ನಿಮ್ಗೆ ಮೇಡಮ್. ನಾನು ಅದಕ್ಕೆ 25,000 ಕೊಟ್ಟಿದ್ದೀನಿ. ಯಾವಾಗ ಗೊತ್ತಾ? 2009 ಅಲ್ಲಿ ನಂಬರ್ಗೆ, ಫ್ಯಾನ್ಸಿ ನಂಬರ್ಗೆ ಗಿವನ್ 25,000. ಅಷ್ಟು ಅಡಿಕ್ಟ್ ನಾನು. ಒಂದು ಗಾಡಿನೂ ಇತ್ತು ನಂದು 3060 ಅಂತ, ಅದನ್ನು ಆ್ಯಕ್ಚುಲಿ ನಾನೇ ಆಕ್ಸಿಡೆಂಟ್ ಮಾಡಿಬಿಟ್ಟೆ ಅವಾಗ ಕುಡಿಬೇಕಾದ್ರೆ. ಸೊ ನಾನು ಹೇಳ್ತೀನಿ ದಯಮಾಡಿ ಫ್ರೀ ನಾನು ಹೇಳೋದು ನಿಮ್ಗೆ ಖಂಡಿತ ಬೇರೆ ರೀತಿನಾದರೂ ಸಹಾಯ ಮಾಡ್ತೀವಿ ನಮ್ಮ ಸಂಪರ್ಕದಲ್ಲಿದ್ದರೆ. ಖಂಡಿತ ಬಹಳ ಒಳ್ಳೆಯ ಮಾತುಕತೆನೇ ಆಯಿತು ಅಂತ ಹೇಳಬೇಕು. ಯಾಕಂದರೆ ಅಟ್ಲೀಸ್ಟ್ ಕೇಳಿದವ್ರಿಗಾದ್ರೂ ಇದೊಂದು ಜಾಗೃತಿ ಮೂಡಿಸುತ್ತೆ, ನಾವು ಈ ರೀತಿ ಇರಬಾರ್ದು, ಇದರಿಂದ ಬಂದು ನಾವು ಮೇನ್ ಸ್ಟ್ರೀಮಲ್ಲಿ ಇರಬೇಕು ಅಂತ. ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಜಿತೇಂದ್ರ ಸ್ವಾಮಿ ಸರ್ ಹಾಗೆ ಕುಶಾಲ್ ಸರ್ ಇಬ್ಬರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಸೊ ಕಾರ್ಯಕ್ರಮ ಕೂಡ ಮೇಡಮ್, ಫ್ಲೋರೆನ್ಸ್ ಮೇಡಮ್ಗೆ ಧನ್ಯವಾದಗಳು, ತುಂಬ ಧನ್ಯವಾದ ಅವಕಾಶ ಕೊಟ್ಟಿದ್ದು.